ಅನ್ಕೊಳ್ತೀನಿ. ಯಾಕಂದ್ರೆ ಎಷ್ಟೊಂದ್ ಜನ ಡಿಮೋಟಿವೇಟ್ ಮಾಡೋದಕ್ಕೆ ಕೋಶಿಶ್ ಮಾಡಿದ್ರು ಸಕ್ಸಸ್ ನ ಹಾದಿಯಲ್ಲಿ. ಇವೆಲ್ಲ ಇದ್ದಿಂದೆ, ಇವೆಲ್ಲ ಹ್ಯಾಪಿನೆಸ್, ಹೆಲ್ತ್, ವೆಲ್ತ್. ನೀವು ಸಂತೋಷವಾಗಿದ್ರೆ ನಿಮ್ಮ ಹ್ಯಾಪಿ ಆಗಿದ್ರೆ ನೀವು ಇದ್ದೇ ಇರ್ತೀರಾ. ಹ್ಯಾಪಿ ಈಸ್ ಡೈರೆಕ್ಟ್ಲಿ ಈಕ್ವಲ್ ಟು ಮೆಂಟಲ್ ಪೀಸ್. ಯಾವಾಗ ಆಲ್ವೇಸ್ ನೀವು ಸ್ಮೈಲ್ ಮಾಡ್ತಾ ಇರ್ತೀರ ನೋಡಿ, ಮೆಂಟಲ್ ಆಲ್ವೇಸ್ ನೀವು ಪೀಸ್ ಆಗಿರ್ತೀರ. ಅದು ಆಗಿರ್ಬೋದು. ಮತ್ತೆ ನೀವು ಲೈಫ್ ಅಲ್ಲಿ ವೆಲ್ತ್, ನೀವು ಸಂತೋಷವಾಗಿದ್ದಾಗ ನಿಮ್ ಮೈಂಡ್ ಫ್ರೆಶ್ ಇರುತ್ತೆ. ಮೈಂಡ್ ಫ್ರೆಶ್ ಇದ್ದಾಗ ಮುಂದೆ ಹೇಗ್ ಹೋಗ್ಲಿ ನಾನು ಅಂತ ಹೇಳಿ ನಿಮ್ಮಲ್ಲಿ ಐಡಿಯಾ ಬರ್ಲಕ್ ಸ್ಟಾರ್ಟ್ ಆಯ್ತು. ಅಲ್ಲಿ ನಮ್ಗೆ ಆಟೋಮೆಟಿಕ್ ಆಗಿ ವೆಲ್ತ್ ಬರುತ್ತೆ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್. ಹ್ಯಾಪಿನೆಸ್ ಇದ್ರೆ ಹೆಲ್ತ್, ವೆಲ್ತ್ 100% ಬರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಫ್ರೀಡಮ್ ಸಿಗುತ್ತೆ ನಿಮ್ಗೆ. ಯಾರ ಅಂಡರಲ್ಲೂ ಇರಲ್ಲ ನೀವು. ಯಾಕಂದ್ರೆ ನಿಮ್ಮ ಕೈದ ಮೇಲೆ, ನಿಮ್ ಕಾಲ್ ಮೇಲೆ ನೀವು ನಿಂತಿರ್ತೀರ. ಯಾವಾಗ ನೀವು ಸಕ್ಸಸ್ ಅನ್ನ ರೀಚ್ ಆಗಿರ್ತೀರಲ್ವಾ, ಅವಾಗ ನಿಮ್ದ ಕಾಲ್ ಮೇಲೆ ನೀವು ನಿಂತಿರ್ತೀರ. ಅಲ್ಲಿ ಯಾರು ನಿಮ್ಗೆ ಏನು ಹೇಳೋದಕ್ಕೆ ಬರಲ್ಲ. ಯಾರು ಹೇಳಿದ್ರು ಅವ್ರು ನಿಮ್ದು ಕೆಳಗಡೆ ಇರ್ತಾರೆ ಹೊರತು ನೀವು ಅವ್ರ ಅಂಡರ್ ಅಲ್ಲಿ ಇರಲ್ಲ. ಅಂಡರ್ ಪ್ರೆಷರೈಸ್ ಇರಲ್ಲ. ನೀವು ಫ್ರೀಡಮ್ ಆಗ್ಬಿಡ್ತೀರ. ಯಾವಾಗ ನೀವು ಬೆಸ್ಟ್ ಪರ್ಸನ್ ಆಗಿ ನೀವು ಹೊರ ಹೊಮ್ತೀರ ನೋಡಿ, ಅವಾಗ ನಮ್ಗೆ ರೆಕ್ಕೆ ಬಂದ್ಬಿಟ್ಟು ಒಂದ್ಸಲ ಹಾರ್ಬಿಟ್ವಿ ಅಂತಂದ್ರೆ, ಸೊ ಅಲ್ಲಿ ಫ್ರೀಡಮ್ ಅನ್ನ ನಮ್ಗೆ ಸಿಗುತ್ತೆ. ಮತ್ತೆ ಎವ್ರಿಥಿಂಗ್ ಎಲ್ಲ ನಾವೇ ಕಂಡ್ಕೊಳ್ಬಹುದು. ನಮ್ಗೆ ಜಸ್ಟ್ ಗೈಡ್ ಮಾಡೋರು ಇರ್ತಾರೆ ಹೊರತು ಅದನ್ನ ತಂದು ಕೊಡೋರು ಯಾರು ಇರಲ್ಲ. ಅದನ್ನ ಒಯ್ಬೇಕು ನಾವೇ. ಈಗ ನಮ್ದು ಬೀದರ್ ಭಾಷೆಯಲ್ಲಿ ಹೇಳ್ತಾರೆ, ಪೂರಾ ಅನ್ನ ಎಲ್ಲ ಕಲ್ಸಿ ತುತ್ತು ಮಾಡ್ತಾರೆ, ತುತ್ತು ಮಾಡಿ ಬಾಯಾಗಿಡ್ತಾರೆ. ನುಂಗ್ಬೇಕಾದ್ರೆ ನಮ್ದೇ ಗಂಟಲು ನಾವೇ ನುಂಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಗೈಡ್, ಕೋಚ್, ಮೆಂಟರ್ ಎಲ್ಲರೂ ಇರ್ತಾರೆ. ಮತ್ತ ಅವ್ರು ಇಂಪಾರ್ಟೆಂಟ್ ಕೂಡ. ಅವರೆಲ್ಲ ನಮ್ ಲೈಫ್ ಅಲ್ಲಿ ಬಂದೇ ಬರ್ತಾರೆ. ಬಂದ ಮೇಲೇನು ಅವ್ರು ಅದನ್ನ ಸಕ್ಸಸ್ ರೀಚ್ ಮಾಡೋ ಸ್ಟ್ರಗಲ್ ಅಂತೂ ನೀವೇ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ನೀವು ಸಕ್ಸಸ್ ಇಟೆಲ್ಲ ನಿಮಗ್ ಸಿಗುತ್ತೆ ಅಂತಂದ್ರೆ, ಫಸ್ಟ್ ನೀವು ಅವೆಲ್ಲ ನಿಮ್ಮ ಲೈಫ್ ಅಲ್ಲಿ ಬಂದ್ರೆ ನೀವು ಯಾರ ಮೇಲೂ ಡಿಪೆಂಡ್ ಇರಬಾರ್ದು. ಮತ್ತೆ ಈಗ ಸಕ್ಸಸ್ ನ ಪೀಪಲ್ ನಿಮ್ಗೆ ತೋರಿಸ್ತೀನಿ ಈಗ. ಸೊ ಇವ್ರೆಲ್ಲ ಯಾರು ಕಾಣಿಸ್ತಾ ಇದಾರೆ ನಿಮ್ಗೆ? ಇವರೆಲ್ಲ ನಮ್ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತವ್ರು. ಯಾರ್ಯಾರು ಅಂತ ಹೇಳ್ಬೋದಾ ತಾವ್ ಯಾರಾದ್ರೂ? ಅನ್ಮ್ಯೂಟ್ ಮಾಡಿ. ಜ್ಯೋತಿ ಮ್ಯಾಮ್, ವರ್ಧನ್ ಸರ್, ಕಲಾವತಿ ಮ್ಯಾಮ್, ನಾಗೇಶ್ ಸರ್. ಒಬ್ಬರೊಬ್ಬರು ಹೆಸರನ್ನ ಒಬ್ಬರೊಬ್ರು ಹೇಳಿ. ಲತಾ ಮಂಗೇಶ್ಕರ್, ಲತಾ ಮಂಗೇಶ್ಕರ್, ಎನ್.ಆರ್. ನಾರಾಯಣ್ ಮೂರ್ತಿ, ಎನ್.ಆರ್. ನಾರಾಯಣ್ ಮೂರ್ತಿ. ಬಿಲ್ ಗೇಟ್ಸ್. ಇವರನ್ನ ಬಿಟ್ಟು ನಿಮ್ಗೆ ಯಾರಾದ್ರೂ ಸಕ್ಸಸ್ಫುಲ್ ವ್ಯಕ್ತಿ ಗೊತ್ತಿದಾರಾ? ಬಚೇಂದ್ರ ಪಾಲ್. ಬಚೇಂದ್ರ ಪಾಲ್. ಬಹಳಷ್ಟು ಜನ ಇದ್ದಾರೆ. ಮಹಾತ್ಮ ಜ್ಯೋತಿಬಾ ಫುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ನಮ್ಮ ಅಂಬೇಡ್ಕರ್ ಜಿ ಆಗಿರ್ಬೋದು, ಛತ್ರಪತಿ ಶಿವಾಜಿ ಅವರಾಗಿರ್ಬೋದು, ಅನಂತ ರಾಜ ಮಹಾರಾಜರು. ಇವರೆಲ್ಲ ಸಕ್ಸಸ್ ಆಗೋದಕ್ಕೆ ಕಾರಣ ಏನು? ಅವ್ರು ಯಾಕೆ ಸಕ್ಸಸ್ ಆದ್ರು, ನಾವ್ ಯಾಕೆ ಸಕ್ಸಸ್ ಆಗ್ಲಿಲ್ಲ? ಅನ್ಮ್ಯೂಟ್ ಮಾಡಿ ಸ್ವಲ್ಪ ನನ್ ಜೊತೆ ಕಮ್ಯುನಿಕೇಶನ್ ಮಾಡಿದ್ರೆ ನಿಮ್ಗೆ ಚೆನ್ನಾಗ್ ಗೊತ್ತಾಗುತ್ತೆ. ಇವರೆಲ್ಲ ಯಾಕೆ ತನ್ನ ಲೈಫ್ ಅಲ್ಲಿ ಸಕ್ಸಸ್ ಆದ್ರು, ನಾವ್ ಏಕೆ ಇಲ್ಲೇ ಹಿಂದೆ ಉಳಿದ್ಬಿಟ್ವಿ? ನಮ್ಮಲ್ಲಿ ಅಂತದ್ ಏನು ಕಡಿಮೆ ಇತ್ತು? ಅವ್ರಿಗಂತೂ ನಮ್ ತರನೇ ಇದೆ ಅಲ್ವಾ ಶರೀರ. ದೇವರಿಗೆ ನಾಲ್ಕಣ್ಣವ್ರಿಗೆ ಏನು ಎಕ್ಸ್ಟ್ರಾ ಕೊಟ್ಟಿಲ್ಲ ಪಾರ್ಟ್ಸ್. ನಾವ್ ಹೇಗಿದ್ದೀವಿ ಸಾಧಾರಣ ಮನುಷ್ಯರು, ಅವರೇ ಹಾಗೇ ಸಾಧಾರಣ ಮನುಷ್ಯರಿದ್ದಾರೆ. ಸೊ ಅವ್ರಿಗೂ ನಮ್ಗೂ ಇರುವಂತ ಡಿಫ್ರೆನ್ಸ್ ಏನು? ತಾವು ಅನ್ಮ್ಯೂಟ್ ಮಾಡಿ ಹೇಳಿ ಸ್ವಲ್ಪ. ಎಲ್ಲರೂ ಕಮ್ಯುನಿಕೇಶನ್ ಅನ್ನ ಮಾಡಿ, ಹಿಮ್ಮತ್ ಬರುತ್ತೆ ನಿಮ್ಗೆ. ಕ್ವಶನ್ಸ್ ಕೇಳಿ. ಅವರಿಗೆ ಒಂದು ಕಾನ್ಫಿಡೆಂಟ್ ಮೈಂಡ್ ಇದೆ. ಓಕೆ. ಮತ್ತೆ ಅವ್ರ ಸಾಧನೆಯನ್ನು ಮುಟ್ಬೇಕು, ಗುರಿ ತಲುಪಬೇಕು ಅನ್ನೋ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇದೆ ಮ್ಯಾಮ್. ನಂಬಿಕೆ. ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಬೇಕು. ಮತ್ತೆ ನಂಬಿಕೆ ಒಂದು ಬೇಕು ಮೇಡಮ್. ಹಾ ಸರ್. ನಂಬಿಕೆ ಹತ್ರ ನಾನ್ ಹೇಳೋದು ಒಂದೇ, ಛಲ ಯಸ್. ಇರ್ಬೇಕು ಮನುಷ್ಯನ ಹತ್ರ. ಛಲ ಬೇಕು. ಮತ್ತೆ ಏನ್ ಬೇಕು? ಸೋಮಾರಿಗೆ ಸೋಮಾರಿತನನೇ ಬೇಕು. ಹಾರ್ಡ್ ವರ್ಕ್ ಮ್ಯಾಮ್. ಸಾಧಕರನಿಗೆ ಸಾಧನೆವೇ ತೃಪ್ತಿ. ಎಸ್ ಎಸ್ ಎಸ್. ಹಾರ್ಡ್ ವರ್ಕ್ ಬೇಕು. ಮತ್ತೆ ಸರ್ ಹೇಳೋ ಪ್ರಕಾರ ಸೋಮಾರಿತನಕ್ಕೆ ಸೋಮಾರಿತನನೇ ಬೇಕು, ಹಾರ್ಡ್ ವರ್ಕ್ಗೆ ಹಾರ್ಡ್ ವರ್ಕ್ ಬೇಕು ಅಂತ ಹೇಳಿದ್ರು. ಸೊ 100% ಟ್ರೂ ಇದೆ. ಯಾರು ಒಂದೇ ದಿನದಲ್ಲಿ ಸಕ್ಸಸ್ ಆಗಿರುವಂತ ವ್ಯಕ್ತಿ ಒಬ್ರು ಇಲ್ಲ ಇಲ್ಲಿ. ರತನ್ ಟಾಟಾ ಅವರಾಗಿರ್ಬೋದು, ಲತಾ ಮಂಗೇಶ್ಕರ್ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಅವರಾಗಿರ್ಬೋದು, ನಾರಾಯಣ್ ಮೂರ್ತಿ ಆಗಿರ್ಬೋದು, ಬಿಲ್ ಗೇಟ್ಸ್ ಆಗಿರ್ಬೋದು, ಯಾರು ಒಂದೇ ದಿನದಲ್ಲಿ ಲೈಫ್ ಚೇಂಜ್ ಆಗ್ಲಿಲ್ಲ. ಇವ್ರದ್ದು ನಿರಂತರ ಪ್ರಯತ್ನ ಇತ್ತು.
ಅವರು ಒಂದ್ ಛಲ ಇಟ್ಕೊಂಡ್ರು. ಶೈಲಜಾ ಮೇಡಮ್ ಹೇಳಿದಾಗೆ ಛಲ ಬೇಕು ಮನುಷ್ಯರಲ್ಲಿ. ಎಸ್, 100% ಛಲ ಬೇಕು. ಛಲ ನಾವು ಇಟ್ಕೊಳ್ತೀವಿ, ಬಟ್ ಅದಕ್ಕೆ ಪ್ರೊಸೆಸಿಂಗ್ ನಲ್ಲಿ ತರೋದು ಬಹಳ ಮುಖ್ಯ. ನಾವ್ ಅದನ್ನ ಯಾವಾಗ ಪ್ರೊಸೆಸಿಂಗ್ ಅಲ್ಲಿ ತರ್ತೀವಿ ನೋಡಿ, ಯಾವಾಗ ನನಗಿದು ರೀಚ್ ಆಗ್ಬೇಕು, ನಿರಂತರ ಪ್ರಯತ್ನ ಬೇಕು, ಟೈಮ್ ಬೇಕು. ಲತಾ ಮಂಗೇಶ್ಕರ್ ಅವರು ಒಂದೇ ದಿನದಲ್ಲಿ ಲತಾ ಮಂಗೇಶ್ಕರ್ ಆಗ್ಲಿಲ್ಲ. ಇಡೀ ಪ್ರಪಂಚವನ್ನೇ ಗಾಯಕಿಯನ್ನಾಗಿ ಮಾಡಿಸ್ಕೊಂಡಿರುವಂತ ಮೊಟ್ಟ ಮೊದಲ ಮಹಿಳೆ ಅವರು ಲತಾ ಮಂಗೇಶ್ಕರ್. ವರ್ಲ್ಡ್ ಫೇಮಸ್ ಗಾಯಕಿ ಅವರು. ಒಂದೇ ದಿನದಲ್ಲಿ ಆಗ್ಲಿಲ್ಲ, ಅವರು ನಿರಂತರ ಪ್ರಯತ್ನ ಇತ್ತು. ದಿನದಲ್ಲಿ 22 hours ಅವರು ಓನ್ಲಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. 2 hours ಮಾತ್ರ ಅವ್ರು ಪರ್ಸನಲ್ ಆಗಿ ಇರ್ತಿದ್ರು. ಅಂದ್ರೆ ಅವ್ರ ನಿದ್ದೆ ಆಗಿರ್ಬೋದು ಎಲ್ಲಾನು ಒಂದ್ ಮ್ಯೂಸಿಕ್ 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 ಅನ್ನೇ ತನ್ನ ಲೈಫ್ ಅನ್ನಾಗಿ ಮಾಡ್ಕೊಂಡ್ಬಿಟ್ರು. ಯಾವಾಗ ಸಚಿನ್ ತೆಂಡೂಲ್ಕರ್ ಅವರು ಚಿಕ್ಕ ವಯಸ್ಸಿರ್ಲಕ್ಕಾಗಿ ಅವ್ರು ಛಲ ತೊಟ್ರು, ನಾನ್ ಇದು ಕ್ರಿಕೆಟರ್ ಆಗ್ಬೇಕು ಅಂತ. ಸೊ ಕ್ರಿಕೆಟರ್ ಅಲ್ಲಿಂದನೇ ಅವ್ರ ಪ್ರಯತ್ನ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಅವರು ಬೆಸ್ಟ್ ಕ್ರಿಕೆಟರ್, ವರ್ಲ್ಡ್ ಫೇಮಸ್ ಕ್ರಿಕೆಟರ್ ಆಗ್ಬಿಟ್ರು. ನಾರಾಯಣ್ ಮೂರ್ತಿ ಅವರು ಎಷ್ಟೋ ಜನರಿಗೆ ಈಗ ಕೆಲಸ ಕೊಡ್ತಾ ಇದ್ದಾರೆ. ಅವ್ರದ್ದು ITA ಇದ್ರಲ್ಲಿ ಎಷ್ಟೋ ಜನ ITA ಎಂಪ್ಲಾಯೀಸ್ಗೆ ಅವರು ಬಾಸ್ ಇದ್ದಾರೆ. ಅವರು ಒಂದೇ ದಿನದಲ್ಲಿ ಆಗ್ಲಿಲ್ಲ. ಅವರು ಈಗ ಎಷ್ಟೋ ಜನರಿಗೆ ಊಟವನ್ನ ನೀಡ್ತಿದ್ದಾರೆ. ಅದು ಆಗಿರ್ಬೋದು, ಧೀರುಭಾಯಿ ಅಂಬಾನಿ ಆಗಿರ್ಬೋದು. ಇವರು ಒಂದೇ ದಿನದಲ್ಲಿ ಸಕ್ಸಸ್ ಆಗಿರುವಂತ ವ್ಯಕ್ತಿ ಯಾರು ಇಲ್ಲ ಇಲ್ಲಿ. ಒಬ್ಬ ಸಕ್ಸೆಸ್ಫುಲ್ ವ್ಯಕ್ತಿಯ ಹಿಂದೆ ಒಂದು ಹಿಸ್ಟ್ರಿನೇ ಇರುತ್ತೆ. ಅದು ಹಿಸ್ಟ್ರಿನ ಓದ್ತಾ ಹೋದ್ರೆ ಅವ್ರ ಲೈಫ್ ಅಲ್ಲಿ ಎಷ್ಟು ಸ್ಟ್ರಗಲ್ ಪಟ್ಟಿದ್ದಾರೆ, ಎಷ್ಟು ನಿರಂತರ ಪ್ರಯತ್ನ ಪಟ್ಟಿದ್ದಾರೆ, ಎಷ್ಟು ಜನ ಅವ್ರಿಗೆ ಕೆಳಗ್ ಬೀಳ್ಸಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ಹೇಳ್ಬೋದು, ಸಕ್ಸೆಸ್ ನಲ್ಲಿ ನಮ್ಗೆ ಡಿಮೋಟಿವೇಟ್ ಮಾಡೋರು ಇರ್ತಾರೆ, ಹಂಗಿಸಿ ನೋಡುವವರು ಇರ್ತಾರೆ, ನಿಂದೆ ಮಾಡುವವರು ಇರ್ತಾರೆ. ಇವಳೇನಪ್ಪಾ ಈಗ ಹಿಂಗ್ ಅದೇ ಮಾಡ್ತಾ ಇರ್ತಾಳೆ, ಇದೇ ಮಾಡ್ತಾ ಇರ್ತಾಳೆ. ನಮ್ಗೆ ಡಿಮೋಟಿವೇಟ್ ಮಾಡೋರು ನಮ್ ಸುತ್ತಮುತ್ತ ಅಟ್ಮಾಸ್ಫಿಯರ್ ಅಲ್ಲಿ ಬಹಳ ಜನ ಸಿಗ್ತಾರೆ. ಈವನ್ ನಮ್ ಫ್ಯಾಮಿಲಿ ರಿಲೇಷನ್ ಅಲ್ಲಿಯೇ ನಮ್ಗೆ ಹೇಳ್ತಾರೆ, ದೊಡ್ಡಮ್ಮ ದೊಡ್ಡಪ್ಪ ಆಗಿರ್ಬೋದು, ಯಾರೋ ಒಂದ್ ಜನ ಇರ್ಬೋದು, ಈಕಿ ತೋಲೆ ಮಾಡ್ಲತ್ತಾಳಪ್ಪ, ಯಾಕ ಇದ್ರಾಗೆ ಇದು ಮಾಡ್ಲತ್ತಾಳ, ಈಕಿ ತೋಲ್ ನಡಿತಿಕಿಂದ ಓದದ್ ಬರದ್ ಬಿಟ್ಟು ಇದೇ ಮಾಡ್ಲತ್ತಾಳಿಕಿ ಒಂಟ. ಇವಾಗ ನನ್ಗೆ ಕೂಡ ಯಾವಾಗ ನಾನು ಎಲ್ಲೋ ಅಂತಲ್ಲ ಹಾಡ್ತಿದ್ದಲ್ಲ, ಇದೇ ಮಾಡ್ತೀನಿ, ನೀನು ಓದದ್ ಬರೋದ್ ಏನಿಲ್ಲ ನಿನಗ, ಹಾಡನೇ ಹಾಡ್ಕೊತ ಕೂಡ್ನಿ, ಓದ್ಬೇಡ ಬರಿಬೇಡ, ಅಪ್ಪನ ಹೆಸರೇನ್ ತರ್ತೀನಿ ಆಗಂದಿರೋ ವ್ಯಕ್ತಿ ನನ್ ಸುತ್ತಮುತ್ತನೇ ಇದಾರೆ. ಸೊ ಯಾವಾಗ ನಾನು ಶ್ರೀದೇವಿ ಅಮ್ಮನ್ ಜೊತೆ ಬ್ಯಾಂಗ್ಳೂರ್ ಸ್ಟೇಜ್ ನಲ್ಲಿ ಹತ್ತಿ ಅಲ್ಲಿ ಸಿಂಗಿಂಗ್ ಮಾಡ್ದೆ ನೋಡಿ, ಅವಾಗ ನಂಬಲ್ಲಿ ಎಷ್ಟು ಜನ ನನ್ಗೆ ನಿಂದೆ ಮಾಡಿದ್ರು ನೋಡಿ, ಅಷ್ಟು ಜನರ ಬಾಯಿ ಮುಚ್ಚಾಯ್ತು. ಸೊ ಯಾವಾಗ ನನ್ನ ನಿರಂತರ ಪ್ರಯತ್ನ, ಇವ್ರದ್ದು ಪ್ರಯತ್ನದ ಹಿಂದೆ ಒಬ್ಬರು ಬೇಕೇ ಬೇಕು. ಯಾರ್ ಬೇಕು ಅಂತಂದ್ರೆ ಒಬ್ಬರು ಗೈಡ್, ಕೋಚ್, ಮೆಂಟರ್ 100% ಯಾರಾದ್ರೂ ಒಬ್ಬರು ಲೈಫ್ ಅಲ್ಲಿ ಇರ್ಲೇಬೇಕು. ಸಚಿನ್ ತೆಂಡೂಲ್ಕರ್ ಅವ್ರ ಗುರು ರಮಾಕಾಂತ್ ಆಶ್ರಯ ಅಂತ. ಸಣ್ಣವ್ರ ಇರ್ಲಕ್ಕಾಗಿ ಅವ್ರ ಬ್ಯಾಟ್ ತಂದವ್ರ ಕೈಯಲ್ಲಿ ಕೊಟ್ಟಿ ಅವ್ರದ್ದು ಗೈಡೆನ್ಸ್ ಮುಖಾಂತರ ಅವ್ರು ಹೋಗಿ ಈಗ ವರ್ಲ್ಡ್ ಫೇಮಸ್. ಸಚಿನ್ ತೆಂಡೂಲ್ಕರ್ ಅಂದ್ರೆ ವರ್ಲ್ಡ್ ಫೇಮಸ್ ಬ್ಯಾಟರ್ ಅಂತ ಹೇಳ್ತಾರೆ. ಸಚಿನ್ ತೆಂಡೂಲ್ಕರ್ ಅಂತ ಹೇಳಿದ್ರೆ ನಮ್ಗೆ ನೆನ್ಪು ಬರೋದು ಏನು? ಕ್ರಿಕೆಟ್. ಲತಾ ಮಂಗೇಶ್ಕರ್ ಅಂತ ಹೇಳಿದ್ರೆ ನಮ್ಗೆ ಏನ್ ಬರೋದು ನೆನಪು? ಸಿಂಗಿಂಗ್. ನಮ್ಗೀಗ ಕಂಪ್ಯೂಟರ್ ಅನ್ನ ನಡೆಸ್ತೀವಿ, ಇವೆಲ್ಲ ಮೈಕ್ರೋಸಾಫ್ಟ್. ಇದು ಮೈಕ್ರೋಸಾಫ್ಟ್ ಅಂತ ನೆನಪು ಬಂದ್ರೆ ನಮ್ಗೆ ಯಾರು ನೆನಪು ಬರೋದು? ಬಿಲ್ ಗೇಟ್ಸ್. ಅವ್ರಿಗೆ ಒಂದು ಲೈಫ್ ಅನ್ನ, ಪ್ರೊಫೆಷನ್ ಅನ್ನ ಪರಿಚಯ ಮಾಡ್ಕೊಡೋರು ಯಾರು ಇರ್ತಾರೆ ಅಂದ್ರೆ ಅದು ಸತತವಾದ ಅವ್ರ ಪ್ರಯತ್ನದ ಹಿಂದೆ ಗೈಡೆನ್ಸ್ ಇರ್ತಾರೆ ನೋಡಿ. ಅಂದ್ರೆ ಗುರು, ಕೋಚ್, ಮೆಂಟರ್ 100% ಬೇಕೇ ಬೇಕು ಲೈಫ್ ಅಲ್ಲಿ. ಈಗ ನಾನು ಕಲ್ತೆ ಮ್ಯೂಸಿಕ್, ನನ್ ಲೈಫ್ ಅಲ್ಲೂ ಹಿಂದೆ ಟೀಚರ್ಸ್ ಇದ್ರು, ಗುರುಗಳಿದ್ರು ಮ್ಯೂಸಿಕ್ ನ. ಶಾಸ್ತ್ರೀಯ ಸಂಗೀತದಲ್ಲಿ ಎಷ್ಟೋ ಪ್ರಕಾರದ ಶಾಸ್ತ್ರೀಯ ಸಂಗೀತ, ಅಂದ್ರೆ ಕರ್ನಾಟಕ, ಹಿಂದೂಸ್ತಾನಿ ಎರಡೇ ಶಾಸ್ತ್ರೀಯ ಸಂಗೀತನಲ್ಲಿ ರಾಗಗಳಂತ ಬರ್ತವೆ. ಅದನ್ನ ಕಲ್ಸೋಕೆ ಎಷ್ಟೋ ಜನ ಸಂಗೀತಗಾರರಿದ್ದಾರೆ. ಅವ್ರ ಗೈಡೆನ್ಸ್ ಮುಖಾಂತರ ನಾನು 5 ವರ್ಷ ಕಲಿತೆ. ಸೊ ಎಷ್ಟೋ ಈಗ ಸದ್ಯಕ್ಕೆ ನನಗೆ ಹಾಡೋಕೆ ಮೋಟಿವೇಟ್ ಮಾಡೋರು ನನ್ನ ಗುರು ಯಾರಂತಂದ್ರೆ ಶ್ರೀದೇವಿ ಅಮ್ಮ. ಸೊ ಅವ್ರು ನನ್ಗೆ ಎಷ್ಟೋ ಒಂದು ಗೈಡೆನ್ಸ್ ಅನ್ನ ಮಾಡಿ, ಮುಂದೆ ಹೋಗು ನೀನು, ಇಲ್ಲೇ ಉಳಿಬೇಡ, ಇದೇನದಪ್ಪ ಜಿಂದಗಿ. ಯಾವಾಗ್ಲೂ ಅಮ್ಮ ಒಂದೇ ಮಾತು ಹೇಳ್ತಾರೆ, ನರಿ ನಾಯಿಗಳ್ದು ಜೀವನ ನಮ್ದಾಗ್ಬಾರ್ದು. ಅವೇನು ಭೂಮಿ ಮೇಲೆ ಬರ್ತಾವ, ಇರ್ತಾವ ಸ್ವಲ್ಪ ದಿನ, ಅಷ್ಟ ಓಡಾಡ್ತಾವ, ಸತ್ತೈತವ, ಬಲಿ ಆಗ್ತಾವ ಅಷ್ಟೇ. ಬಟ್ ನಮ್ ಜೀವನನು ಹಾಗಾಗ್ಬಾರ್ದಲ್ಲ. ಇಷ್ಟೊಂದು ಅಮೂಲ್ಯವಾದ ಜೀವನವನ್ನೇ ನಮ್ಗೆ ಕೊಟ್ಟಿದ್ದಾನೆ ದೇವ್ರು. ಬರೋದು ಹೋಗೋದು ಆಯ್ತಪ್ಪ, ಇಷ್ಟೇ ಅದ ಜಿಂದಗಿ, ಮತ್ತೇನಿಲ್ಲ. ಅದೇ 10,000 20,000 ನ ಖುಷಿದ್ದಾನ, 10,000 20,000 ಗಳಿಸಿ ಮನಿ ಎಲ್ಲಾ ನಡ್ಸ್ಕೊಂಡು ಒಂದ್ ದಿನ ಎಲ್ಲಾ ಮಾಡಿ ಲಾಸ್ಟಿಗೆ ಮಕ್ಳಕ್ಕೆಲ್ಲ ಅನ್ಸ್ಕೊಂಡ ಮನ್ಸಿಗೆ ಹಚ್ಕೊಂಡು ಲಾಸ್ಟಿಗೆ ಟಾಟಾ ಬೈ ಬೈ, ಟಿಕೆಟ್ ಹರಿದು, ಇಷ್ಟೇ ಆಗುತ್ತೆ ಲೈಫ್.
ಅಷ್ಟ್ ಆಗ್ಬಾರ್ದು ಅಂತ ನಾನ್ ಹೇಳ್ತೀನಿ. ಯಾಕಂದ್ರೆ ನೀವು ನಿಮ್ಮ ಏನ್ ಗೋಲ್ ಇದೆ ನೋಡಿ, ಅದಕ್ಕೆ ಪ್ರಯತ್ನ ಪಡಿ. ಪ್ರಯತ್ನದ ಹಿಂದೆ ಒಬ್ರು ಗುರು ಬೇಕು. ನನ್ ಲೈಫಿನ ಬೆಸ್ಟ್ ಗುರು ಅಂತಂದ್ರೆ ನಮ್ಮ ಶ್ರೀದೇವಿ ಮಮ್ಮ ಅಂಡ್ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನನಗೆ ಬೆಸ್ಟ್ ಮೋಟಿವೇಟ್ ಮಾಡ್ತಾರೆ. ಎಷ್ಟೋ ಜನ ಲೈಫ್ ಚೇಂಜ್ ಮಾಡಿದ್ದಾರೆ. ಈಗ ಶ್ರೀದೇವಿ ಮಮ್ಮಂದಿ ಉದಾಹರಣೆ ತಗೊಳ್ಳೋಣ. ಅವ್ರು ಎಷ್ಟೋ ಜನರ ಲೈಫ್ ಚೇಂಜ್ ಮಾಡಿದ್ದಾರೆ ಅಂದ್ರೆ 3500 ಜನರ ಲೈಫ್ ಅನ್ನ ಚೇಂಜ್ ಮಾಡಿದ್ದಾರೆ. ಎಲ್ಲರೂ ಒಂದ್ ಲೆವೆಲ್ ಅಲ್ಲಿ ಇದ್ದಾರೆ. ಎಷ್ಟೋ ಜನ ನಾನೇ ಇರ್ತೀನಲ್ಲ, ನನಗೆ ಒಂದೊಂದ್ಸಲಿ ಶಾಕ್ ಆಗುತ್ತೆ. ಅರೆ ಅಪ್ಪ ಇವರೆಲ್ಲ ಬಂದರು ಬಂದಿ ಇವ್ರು ಹಿಂಗೆ ಏನೋ ಒಂದ್ ಅನುಮಾನ ಸ್ವಭಾವದಿಂದ ಮಮ್ಮನ್ ಕ್ಲಾಸಿಗೆ ಜಾಯಿನ್ ಆಗ್ತಾರೆ. ಯಾವಾಗ ಅವ್ರಿಗೆ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಅವ್ರ ಮೈಂಡ್ ಓಪನ್ ಆಗುತ್ತೆ. ಮ್ಯಾಮ್ ನೀವ್ ಹಿಂಗ್ ಹೇಳಿದ್ರಿ, ನಾನ್ ಹಿಂಗ್ ಮಾಡ್ದೆ, ನಂದ್ ಹಿಂಗಾಯ್ತು. ಎಷ್ಟೋ ಮಿರಾಕಲ್ಸ್ ಗಳನ್ನ ನಾನೇ ನೋಡಿದೀನಿ ಲೈಫ್. ಅಲ್ಲಿ ನನ್ಗೆ ಫುಲ್ ನಂಬಿಕೆ ಬಂದ್ಬಿಡ್ತು. ಯಾಕಂದ್ರೆ ನಿರಂತರ ಪ್ರಯತ್ನ, ಗೈಡೆನ್ಸ್ ಇಂದ 100% ನಾವು ಸಕ್ಸಸ್ಗೆ ರೀಚ್ ಆಗ್ಬೋದು. ಅದಕ್ಕೆ ನಿಮ್ಗೆ ಒಬ್ರು ಗುರು ಬೇಕೇ ಬೇಕು ಅಂತ ನಾನ್ ಹೇಳ್ತೀನಿ. ಸೊ ನೆಕ್ಸ್ಟ್ ಸ್ಲೈಡ್ಗೆ ನಾವು ಹೋಗೋಣ. ಹಾರ್ಡ್ ವರ್ಕ್ ಯಾಕೆ ಮಾಡ್ಬೇಕು ನಾವು? ಯಾರಾದ್ರೂ ಒಬ್ರು ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ. ಯಾಕೆ ನಮ್ ಲೈಫ್ ಅಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ಬೇಕು? ವರ್ಧನ್ ಸರ್, ಶೈಲಜಾ ಮ್ಯಾಮ್, ಕಲಾವತಿ ಮ್ಯಾಮ್, ಜ್ಯೋತಿ ಮ್ಯಾಮ್. Ma'am, this is Anusha, ma'am. Yes, Hello. ma'am. Yeah, ma'am. ನಮಸ್ತೆ. Am I audible? ನಮಸ್ತೆ ಮ್ಯಾಮ್, ನಮಸ್ತೆ. ನಮಸ್ತೆ. ಬರೀ ಸ್ಮಾರ್ಟ್ ವರ್ಕ್ ಇಂದ ಏನು ಕೆಲಸ ಆಗಲ್ಲ ಮ್ಯಾಮ್. ಸ್ಮಾರ್ಟ್ ವರ್ಕ್ ಒಂದೇ ಇದ್ರೆ ನನ್ ನಾಳೆ ಇವಾಗ ಎಕ್ಸಾಮ್ ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಇದೆ ಅಂತಂದ್ರೆ ಬರೀ ಸ್ಮಾರ್ಟ್ ವರ್ಕ್ ಮಾಡಿ ನಾನು ಅಚೀವ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಇವನ್ ಹಾರ್ಡ್ ವರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸೈಮಲ್ಟೇನಿಯಸ್ಲಿ ಅಟ್ ಎ ಟೈಮ್. ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಎರಡು ಇಂಪಾರ್ಟೆಂಟ್ ಅಂತ. ಹಾರ್ಡ್ ವರ್ಕ್ ಮಾಡಿದ್ರೇನೆ, ಬರೀ ಸ್ಮಾರ್ಟ್ ವರ್ಕ್ ಇಂದಾನೇ ಸಕ್ಸಸ್ ಆಗಕ್ಕಾಗಲ್ಲ. ಸೊ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್. ಎಸ್ ಹಾರ್ಡ್ ವರ್ಕ್ ನಮ್ ಲೈಫ್ ಅಲ್ಲಿ ಇಂಪಾರ್ಟೆಂಟ್. ನಾವು ಹಾರ್ಡ್ ವರ್ಕ್ ಯಾಕೆ ಮಾಡ್ತೀವಿ, ಎದಕ್ಕೋಸ್ಕರ ಮಾಡ್ತೀವಿ ನನ್ನ ಲೈಫ್ ಅಲ್ಲಿ? ಲೈಫ್ ಅಲ್ಲಿ ಏನಾದ್ರೂ ಸಮಥಿಂಗ್ ಅಚೀವ್ ಆಗಕ್ಕೆ ನಾವೇನೋ ಒಂದು ಗೋಲ್ ಇಟ್ಕೊಂಡಿರ್ತೀವಲ್ಲ, ಅದನ್ನ ಅಚೀವ್ ಮಾಡಕ್ಕಂತಾನೆ ಹಾರ್ಡ್ ವರ್ಕ್ ಮಾಡ್ತೀವಿ ಮ್ಯಾಮ್. ಎಸ್ ಮ್ಯಾಮ್, ಎಸ್ ಡೆಫಿನೆಟ್ಲಿ. ಮ್ಯಾಮ್ ಹೇಳಿದ ತರ ನಾವು ನಾಳೆ ಒಂದು ಏನೋ ಎಕ್ಸಾಮ್ ಇದೆ ಅಂತ ತಿಳ್ಕೊಳ್ಳಿ. ಮ್ಯಾಮ್ ಹೇಳಿರೋ ಪ್ರಕಾರ, ಅನುಶ್ರೀ ಮ್ಯಾಮ್, ಹೌದು ನಾವು ಹಾರ್ಡ್ ವರ್ಕ್ ಅನ್ನ ಮಾಡ್ಲೇಬೇಕು. ಎಷ್ಟು ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಇದೆ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಇಂಪಾರ್ಟೆಂಟ್ ಇದೆ. ಇಲ್ಲೇ ನಾನು ಈಗ ಕೂತ್ಬಿರ್ತೀನಿ, ನಾನು ಜಸ್ಟ್ ಕಂಪ್ಯೂಟರ್ ಅಲ್ಲಿ ಸುಮ್ನೆ ಕಣ್ಣು ಹಾಯಿಸ್ತೀನಿ ಈಗ ಅಷ್ಟೇ. ಅಲ್ಲೂ ಕೂಡ ಹಾರ್ಡ್ ವರ್ಕ್ ಬೇಕು, ಕಣ್ಣಿಗೆ ವರ್ಕ್ ಇದೆ ಅಲ್ಲೂ ಕೂಡ. ಸೊ ಹಾರ್ಡ್ ವರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ ಗೋಲ್ ಅನ್ನ ರೀಚ್ ಆಗೋದಕ್ಕೆ ಬಹಳ ಬಹಳ ಮುಖ್ಯ. ನಿರಂತರ ಪ್ರಯತ್ನದಲ್ಲಿ ಕೂಡ ನಮ್ದೊಂದು ಸ್ಟ್ರಗಲ್ ಇರುತ್ತೆ, ಹಾರ್ಡ್ ವರ್ಕ್ ಅಂತ ಇರುತ್ತೆ. ಹಾರ್ಡ್ ವರ್ಕ್ ಸ್ಟೇಜ್ ಒಂದ್ ಸ್ವಲ್ಪನೇ ಇರುತ್ತೆ. ಆಮೇಲೆ ಯಾವಾಗ ನಾವು ಸಕ್ಸಸ್ಗೆ ರೀಚ್ ಆಗ್ತೀವಿ ನೋಡಿ, ಆವಾಗ ನಮ್ ಲೈಫ್ ಫಾಸ್ಟ್ ತರ ಇರಲ್ಲ, ಹಾರ್ಡ್ ಇರಲ್ಲ. ಸೊ ಅದಕ್ಕೋಸ್ಕರ ನಾವು ಗುರಿಗೆ ರೀಚ್ ಆಗೋದಕ್ಕೆ, ನಮ್ಮ ಸಕ್ಸಸ್ ನ ಒಂದ್ ಸ್ಟೆಪ್ ಹತ್ತೋದಕ್ಕೆ, ನಾವು ಸಕ್ಸಸ್ಗೆ ರೀಚ್ ಆಗೋದಕ್ಕೆ, ನಮ್ ಲೈಫ್ ಅಲ್ಲಿ ಸೆಟಲ್ ಆಗೋದಕ್ಕೆ, ಎಷ್ಟೋ ಜನ ಹೇಳ್ತಾರೆ ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ, ಲೈಫ್ ಅನ್ನ ಸೆಟಲ್ ಆಗೋದಕ್ಕೆ. 100% ಲೈಫ್ ಅಲ್ಲಿ ಸೆಟಲ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಎಲ್ಲದ್ರಲ್ಲೂ ಕೂಡ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್. ಸ್ಪೆಷಲಿ ನಾನ್ ಹೇಳೋದು ಸಕ್ಸಸ್ಗೆ ರೀಚ್ ಆಗೋದಕ್ಕೆ ಎಷ್ಟು ಸ್ಮಾರ್ಟ್ ವರ್ಕ್ ಮುಖ್ಯನೋ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮುಖ್ಯ. ಅಂಡ್ ನಮ್ ಗುರಿಯನ್ನ ಮುಟ್ಟೋದಕ್ಕೆ ನಿರಂತರ ಪ್ರಯತ್ನ 100% ಮುಖ್ಯ. ಸೊ ನೆಕ್ಸ್ಟ್ ಸ್ಲೈಡ್ ಏನಿದೆ ಅಂದ್ರೆ, ವಿ ವರ್ಕ್ ಹಾರ್ಡ್ ಟು ಗೆಟ್ ಹ್ಯಾಪಿ, ಟು ಗೆಟ್ ಏನಿದೆ ಇದು, ಟು ಗೆಟ್ ಪೀಸ್, ಟು ಗೆಟ್ ಸಕ್ಸೆಸ್. ಎಸ್, ನಾನ್ ಹೇಳಿರೋ ಪ್ರಕಾರ ಯಾವಾಗ ನಾವು ವರ್ಕ್ ಹಾರ್ಡ್ ಮಾಡಿರ್ತೀವಿ ಅಂತಂದ್ರೆ, ಈಗ ತಿಳ್ಕೊಳ್ಳಿ ನಾಳೆ ನಮ್ದೇನೋ ಕಂಪನಿಯಲ್ಲಿ PPT ಪ್ರೆಸೆಂಟೇಶನ್ ಇದೆ, ಇವತ್ತು ರಾತ್ರಿ 12 ಗಂಟೆಗೆ ನಿಮ್ ಬಾಸ್ ಹೇಳಿ ನಿಮ್ಗೆ, ನಾಳೆ PPT ಇದೆ, ಪ್ರೆಸೆಂಟೇಶನ್ ಇದೆ, ಇವತ್ತು ನೀನ್ PPT ಮಾಡ್ಲೇಬೇಕು ಅಂತ ಹೇಳಿದ್ರು ಅಂತ ತಿಳ್ಕೊಳ್ಳಿ ಯಾರತ್ರ ನಿಮ್ಗೆ. ನಾವು ಫುಲ್ ಟೆನ್ಷನ್ ಅಲ್ಲಿ ಬಂದು ಹಾರ್ಡ್ ವರ್ಕ್ ಮಾಡಿ ಎಲ್ಲೋ ಇದನ್ನಂತ ಲ್ಯಾಪ್ಟಾಪ್ ಗೆ ತಗೊಂಡು ಅದನ್ನ PPT ಎಷ್ಟೋ ಹಾರ್ಡ್ ವರ್ಕ್ ಇಂದ ಮಾಡಿ 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 2 ಗಂಟೆವರೆಗೂ ಮುಗಿಸಿರ್ತೀವಿ. ಮತ್ತೆ ಮಾರ್ನಿಂಗ್ ಅದೇ 8 ಗಂಟೆಗೆ ಆಫೀಸಿಗೆ ಹೋಗೋದಿರುತ್ತೆ. ಅಲ್ಲಿ ಯಾರೋ ಕ್ಲೈಂಟ್ ಬಂದಿರ್ತಾರೆ, ಅಲ್ಲಿ PPT ಪ್ರೆಸೆಂಟೇಶನ್ ನಮ್ದು ಇರುತ್ತೆ. PPT ಪ್ರೆಸೆಂಟೇಶನ್ ಅನ್ನ ನಾವು ಮಾಡ್ತೀವಿ. ಅದ್ರಲ್ಲಿ ಏನೂ ಕೂಡ ನಮ್ಗೆ ಸ್ವಲ್ಪನೂ ಮಿಸ್ಟೇಕ್ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ. PPT ಅಲ್ಲಿ ನಮ್ಗೆ ಏನಾಗುತ್ತೆ, ಫಸ್ಟ್ PPT ಅಲ್ಲಿ ನಮ್ಗೆ ಏನೋ ಮಿಸ್ಟೇಕ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ,
ಯಾರಾದ್ರೂ ಹೇಳ್ಬೋದಾ? ಎಷ್ಟು ಉದಾಹರಣೆ ತಗೋತಾ ಇದ್ದೀನಿ ನಾನು. ಏನು ತಪ್ಪೇ ಆಗ್ಲಿಲ್ಲ ನಾನು PPT ಪ್ರೆಸೆಂಟೇಶನ್ ಅಲ್ಲಿ. ಏನೂ ಆಗ್ಲಿಲ್ಲ ಅಂದ್ರೆ ಬಾಸ್ ನಮ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಮಾಡಿದಾಗೆ ನಮ್ಗೆ ಫಸ್ಟ್ ಏನಾಗೋದು? ಹ್ಯಾಪಿ ಆಗೋದು. ಹ್ಯಾಪಿ ಆದ್ಮೇಲೆ ಇಷ್ಟೆಲ್ಲ ಮುಗಿತಪ್ಪ, ಈ ಕ್ಲೈಂಟ್ ಹೋಗ್ಬಿಟ್ರು, ಮುಗೀತು, ಆಯ್ತಪ್ಪ, ಈಗ ಪೀಸ್ಫುಲ್ ಮೈಂಡ್. ಈಗ ಆರಾಮ್ ಸರಿ ಕೂತ್ಬಿಡ್ತಾರೆ ಅವ್ರು, ಏನು ಟೆನ್ಷನ್ ಇರಲ್ಲ ಅವ್ರು, ಪೀಸ್ ಆಫ್ ಮೈಂಡ್ ಆಗ್ಬಿಡ್ತಾರೆ. ಹ್ಯಾಪಿ ಆದ್ಮೇಲೆ ಪೀಸ್ ಆದ್ಮೇಲೆ ಸಕ್ಸೆಸ್, ಪೀಸ್ ಆದ್ಮೇಲೆ 100% ದಾರಿ ಇದೆ ಸಕ್ಸಸ್ಗೆ. ಯಾವಾಗ ನಾವು ಯಾವಾಗ ನೋಡಿ, ಒಂದು ಮೆಮೊರಿ ಕಾರ್ಡ್ ಅನ್ನ ಇಟ್ಕೊಳ್ಳಿ. ಮೆಮೊರಿ ಕಾರ್ಡ್ ಅಲ್ಲಿ ನಾವು ಆಲ್ರೆಡಿ ಬಹಳ GB ಡಾಟಾವನ್ನ ತುಂಬಿದೀವಿ. 99.99% ಪೂರ GB ತುಂಬಿದೆ. ಮತ್ತೆ 1 GB ಹಾಕ್ತೀನಿ ಅಂದ್ರೆ ಅದ್ರಲ್ಲಿ ಹೋಗುತ್ತಾ? ಯಾರಾದ್ರೂ ಆನ್ಸರ್ ಮಾಡಿ. ಈಗ ನಮ್ಮ ಫೋನ್ ಅಲ್ಲಿ ಸ್ಟೋರೇಜ್ ಫುಲ್ ಆಗಿದೆ, ಒಂದು ವಿಡಿಯೋ ಇಮಿಡಿಯೇಟ್ ಆಗಿ ನನ್ಗೆ ಡೌನ್ಲೋಡ್ ಮಾಡೋದಿದೆ, ಅದ್ರಲ್ಲಿ ಹೋಗುತ್ತಾ ಅದು? ಯಾರಾದ್ರೂ ಹೇಳಿ. ಹೋಗಲ್ಲ ಮ್ಯಾಮ್. ಒಂದು ಸ್ವಲ್ಪ ವಿಡಿಯೋಸ್ ಅನ್ನ ನಾವು ಡಿಲೀಟ್ ಮಾಡ್ಲೇಬೇಕಲ್ವಾ? ಸ್ಪೇಸ್ ಮಾಡ್ಲೇಬೇಕಲ್ವಾ ಅದಕ್ಕೆ? ಅನ್ನೆಸೆಸರಿ ಎಲ್ಲ ಡಿಲೀಟ್ ಮಾಡ್ಬೇಕು. Yes, to get success, we have to remove unnecessary thoughts and unnecessary behaviors. ಸಿಟ್ಟಿರ್ಬೋದು, ನಿರಾಶೆತನ ಇರ್ಬೋದು, ಕ್ರೋಧ ಇರ್ಬೋದು, ಏನೋ ಒಂಥರ ನಮ್ ಕೆಟ್ಟ ಬಿಹೇವಿಯರ್ಸ್ ಇರ್ತಾವ, ಅವು ತೆಗಿಬೇಕು. ಥಾಟ್ಸ್ ಅನ್ನ ತೆಗಿಬೇಕು. ಅಂಜಿಕೆ ಆಗಿರ್ಬೋದು, ದುಃಖ, ಇಮೋಷನಲಿ ಕನೆಕ್ಟ್ ಆಗಿರ್ತೀವಿ, ಇವೆಲ್ಲ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಏನಿರ್ತವೆ ನೋಡಿ, ಅವು ತೆಗೆದ್ಬಿಟ್ರೆ ನೀವು 100% ಸಕ್ಸಸ್ ಆಗ್ತೀರಿ. ಆಮ್ ಐ ರೈಟ್? ಯಾರಾದ್ರೂ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಆದ್ರೂ ಬರೀರಿ. ಸೊ ನನ್ಗೂ ಮೋಟಿವೇಟ್ ಆಗುತ್ತೆ, ಹಾ ನಾನ್ ಬರಬರ ಹೇಳ್ತಾ ಇದ್ದೀನಿ, ಕರೆಕ್ಟ್ ಹೇಳ್ತಾ ಇದ್ದೀನಿ, ಕರೆಕ್ಟ್ ವೇ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ. ಎಸ್ ಮ್ಯಾಮ್. ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ರಿ ಮೇಡಮ್ ತಾವು, ಹಾ ಸರ್. PPT ಪ್ರೆಸೆಂಟೇಶನ್ ಅಂತ ಹೇಳಿ. ಎಸ್. PPT ಪ್ರೆಸೆಂಟೇಶನ್ ಮಾಡ್ತಾನೆ, ಬಾಸ್ ಏನನ್ನಲ್ಲ, ಅವನ ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತಾನೆ. ನಂತರ ಟಾಪಿಕ್ ಬಂದ್ರೆ ಒಂದು ಎಕ್ಸಾಂಪಲ್ ಮೆಮರಿ ಕಾರ್ಡ್. ಎಸ್. ಮೆಮರಿ ಕಾರ್ಡ್ ನಲ್ಲಿ ಇವಾಗ ಬಾಸ್ ನನಗೆ ಏನಂದಿಲ್ಲ, ಇವತ್ತು ನಾ ಆರಾಮಿದ್ದೀನಿ, ಅದು ಇವತ್ತು ಒಂದಿನ ಕಡಿಂದೆ ಮಾತ್ರ. ಅದೇ ಹೇಳ್ತಾ ಇರೋದು ಸರ್, ನಾವು ಡೈಲಿ ಆ ತರ ನಮ್ ಲೈಫ್ ಅಲ್ಲ ಮಾಡ್ಕೊಂಡ್ರೆ, ಸೊ ನಮ್ಗೆ ಯಾಕೆ ನಾಳೆ ಟೆನ್ಷನ್ ತಗೊಳ್ತೀವಿ ಹೇಳಿ? ಇವತ್ತು ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಆ ಮೆಮರಿ ನೋಡಿ, ತರಬೇಕು. ಅಮ್ಮ ಯಾವಾಗ್ಲೂ ಒಂದ್ ಮಾತನ್ನ ಹೇಳ್ತಾರೆ ಸರ್, ಯಾವಾಗ್ಲೂ ನೋ ಅಂತ ಏನಿದೆ ನೋಡ್ರಿ, NO, ನೋ ಅನ್ನೋ ವರ್ಡ್ ಅನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ರೆ ಅದು ಏನಾಗುತ್ತೆ ಅಂತ ಗೊತ್ತಾ ಸರ್? ನೋ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಅಂತ. ಹೌದು. ಸೊ ಯಾವಾಗ್ಲೂ ಅಮ್ಮ ಬಂದ್ ಹೇಳ್ತಾರೆ, ಯಾವಾಗ್ಲೂ ನಾನೇ ಎಷ್ಟೋ ಜನರಿಗೆ ಕಾಲ್ ಮಾಡ್ತೀನಿ, ಈ ತರ ಒಂದ್ ಕೋರ್ಸ್ ನಡೀತಾ ಇದೆ, ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತಿರ್ತಾರೆ. ಸೊ ಮಮ್ಮ ಹೇಳ್ತೀನಿ ನಾನು, ಮಮ್ಮ ಇವ್ರು ನೋ ಅಂದ್ರು, ಥ್ಯಾಂಕ್ ಯು ಹೇಳ್ ಮಗ ಅವ್ರಿಗೆ, ಅವ್ರು ನಮ್ಗ್ ನೆಕ್ಸ್ಟ್ ಆಪ್ಷನ್ ಕೊಟ್ರು, ಹಿನ ಜನರಿಗೆ ಹುಡುಕ್ಲಕ್ ಅವ್ರು ನಮ್ಗ್ ಸಹಾಯ ಮಾಡೋರು, ಥ್ಯಾಂಕ್ ಯು ಹೇಳವ್ರಿಗೆ. ಸೊ ನಾವ್ ಅಲ್ಲಿ ಸ್ವಲ್ಪ ಡಿಮೋಟಿವೇಟ್ ಆದ್ವಿ ಅಂದ್ರೆ ಸರ್, ಯಾವಾಗ್ಲೂ PPT ಸ್ವಲ್ಪ ಏನೋ ಅಂದಿರ್ತಾರೆ ನಮ್ಗೆ, ಅಲ್ಲಿ ಡಿಮೋಟಿವೇಟ್ ಆದ್ರೆ ಸ್ವಲ್ಪ ನಮ್ಗೆ ಬಾಸ್ ಮೇಲೆ ಸಿಟ್ಟು ಬರುತ್ತೆ, ನಮ್ಮ ತಲೆ ಗೊಂದಲ ಆಗ್ಬಿಡುತ್ತೆ, ಫುಲ್ ಇಡೀ ದಿನ ನಾವು ಫುಲ್ ಟೆನ್ಷನ್ ಅಲ್ಲಿ ಇರ್ತೀವಿ, ಚಿಡ್ ಮಾಡ್ತೀವಿ. ಮನೇಲಿ ಹೋದ್ರೆ ಮನೆಯಲ್ಲೂ ಕೂಡ ಚಿಡ್ ಮಾಡ್ತೀವಿ. ಆಮ್ ಐ ರೈಟ್? ರೈಟ್ ಮೇಡಮ್. ಮಾಡ್ತೀವಲ್ವಾ ಸರ್? ಸೊ ಯಾವಾಗ್ಲೂ ಅವ್ರು ನೋ, ಯು ಕಾಂಟ್ ಅಂತ ಅಂದ್ರೆ ಎಸ್ ಐ ವಿಲ್ ಅನ್ಬೇಕು ನೀವು. ಎಷ್ಟೋ ಜನ ಬರ್ತಾರೆ ಅದೇ ಸರ್ ಲೈಫ್ ಟಾಪಿಕ್ ಅಲ್ಲಿ, ಬರ್ತಾ ಇದೀವಿ. ಹಾ ಐ ಕಾಂಟ್ ಅಂದ್ರೆ ಎಸ್ ಐ ವಿಲ್ ಅನ್ಬೇಕು ಯಾವಾಗ್ಲೂ. ಸೊ ನಂದು ಸಕ್ಸಸ್ ಏನಿದೆಲ್ಲ ಮೇಡಮ್, ಎಸ್ ಈ ಸರ್. ಸಕ್ಸಸ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡಕ್ ನಾನು ಇಷ್ಟ ಪಡ್ತೀನಿ. ಎಸ್ ಸರ್, ಡೆಫಿನೆಟ್ಲಿ. ಸಕ್ಸಸ್ ಮನುಷ್ಯಗೆ ಸಾಧಾರಣವಾಗಿ ಬರಲ್ಲ. ಎಸ್ 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 ಸರ್, ಅದೇ ಹೇಳಿದೆ. ಸಕ್ಸಸ್ ಬರ್ಬೇಕಾದ್ರೆ ಹಿಂದೆ ಉರಿ ಇರ್ಬೇಕು, ನಮಗೆ ಮುಂದೆ ಒಬ್ಬ ಗುರು ಇರ್ಬೇಕು, ಅಂದಾಗೆ ಮಾತ್ರ ಸಕ್ಸಸ್. ಎಸ್ ಎಸ್, ಅವಾಗ್ಲೇ ಹೇಳ್ದಲ್ಲ, ಗೈಡ್, ಕೋಚ್, ಮೆಂಟರ್ ಯಾರಾದ್ರೂ ಒಬ್ರು ನಿಮ್ ಲೈಫ್ ಅಲ್ಲಿ ಬೇಕೇ ಬೇಕು. ಅವ ನಾನು ಮಾತಾಡ್ರಂದ್ರೆ ಸ್ವಲ್ಪ ಟ್ರಾವೆಲಿಂಗ್ ಅಲ್ಲಿ ಇದ್ದೆ, ನಾನು ಇಟ್ಸ್ ಮಾತಾಡೋದಾಗ್ಲಿಲ್ಲ ಓಕೆ ನನಗೆ. ಸರ್, ಇಟ್ಸ್ ಓಕೆ. ಗುರು ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಸರ್. ಮುಂದೆ ಗುರು ಇರ್ಬೇಕು ಮೇಡಮ್, ಯಾವತ್ತೂ ಗುರು ಮುಂದೆ ಇರ್ಬೇಕು. ಇಲ್ಲ, ಗುರಿಯನ್ನ ನಾವ್ ಎಷ್ಟು ನೋಡ್ತೀವಿ ನೋಡ್ರಿ, ಅಷ್ಟು ನಮ್ಗೆ ಗುರು ಹಿಂದೆ ಪುಷಪ್ ಮಾಡಿದ್ರೆ ನಾವು ಗುರು ಗುರಿಯನ್ನ ಮುಂದಿದ್ದಾನಂದ್ರೆ ಗುರಿ ನಮ್ದು. ಓಕೆ ಸರ್. ಗುರು ನನ್ನ ಮುಂದಿದ್ರೆ ಪ್ರಕಾರ ನಮ್ ಸೊ ಗುರಿಗೆ ದಾರಿ ನಾನ್ ಹಾಗೆ ತೋರಿಸ್ತಾನೆ. ತಿಳ್ಕೊಂಡಿದ್ದು. ಇವಾಗ ರಾಕೆಟ್ ಇದೆ ಮೇಡಮ್, ಎಸ್ ಎಸ್.
ರಾಕೆಟ್ ಲಾಂಚ್ ಮಾಡ್ತಾರೆ. ರಾಕೆಟ್ ಅಲ್ಲಿಗೆ ಇವಾಗ ಚಂದ್ರಯಾನಕ್ಕೆ ರಾಕೆಟ್ ಲಾಂಚ್ ಮಾಡಿದ್ದಾರೆ. ಚಂದ್ರಯಾನಕ್ಕೆ ಮುಟ್ಟಬೇಕಂತಂದ್ರೆ ಕೆಳಗಡೆ ಏನೋ ಉರಿ ಇತ್ತು ಅದಕ್ಕೆ. ಎಸ್ ಅದ್ರ ಎಸ್ ಗುರಿಯಲ್ಲಿತ್ತು ಚಂದಮಾಮ. ಅದಕ್ಕೆ ಹೇಳೋದು ನಾವು ಹಿಂದೆ ಉರಿ ಇರಬೇಕು, ಮುಂದೆ ಗುರು ಇರಬೇಕು. ಸರ್ ನನ್ ಪ್ರಕಾರ ಸರ್ ನನ್ಗೆ ಏನ್ ಅನ್ಸ್ತು ಅದನ್ನ ನಾನ್ ಶೇರ್ ಮಾಡ್ಕೊಂಡೆ. ಸೊ ಓಕೆ, ಡೆಫಿನೆಟ್ಲಿ ಅದನ್ನು ಕೂಡ ಇದೆ. ಸೊ ನಾವು ಹಿಂದೆ ನಮ್ದು ಎಷ್ಟು ಗುರಿ ಗುರಿ ಇದೆ ಅಂತಂದ್ರೆ ಅದೊಂದು ಉರಿ ತರ ಅಂತಂದ್ರೆ ನಮ್ ಹತ್ರ ಇರ್ಬೇಕು, ಇದು ಮಾಡ್ಲೇಬೇಕು, ಕಿಚ್ಚು ಅಂತಾರಲ್ವಾ, ಹೌದು ಕಿಚ್ಚು ಇರ್ಬೇಕು. ಸೊ ಹೌದು. ಕಿಚ್ಚಿದ್ರೆ ನಮ್ಗೆ ಗುರು 100% ಮುಂದೆ ಹೋಗ್ತಾರೆ. ಒಂದ್ ಎಕ್ಸಾಂಪಲ್ ಆಮೇಲೆ ಯಾವಾಗ ಇನ್ನೊಂದು ಸಕ್ಸಸ್ಫುಲ್ ಪೀಪಲ್ಸ್ ನೀವೊಂದು ಇಮೇಜ್ ತೋರಿಸಿದ್ರಿ ಮೇಡಮ್ ನಮಗೆ. ಎಸ್ 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 ಸರ್. ನೀರುಬಾಯ್ ಅಂಬಾನಿ ಇನ್ನೂ ತಕ್ಕ ಸಕ್ಸಸ್ ಮನುಷ್ಯ ಅಲ್ಲ. ಯಾ ಅವ ಇನ್ನೂ ಸಕ್ಸಸ್ ಆಗ್ಲಕ್ಕ ಹುಡುಕ್ತಾ ಇದ್ದಾನೆ ದಾರಿ. ಎಸ್ ಸರ್. ಸರ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಸಕ್ಸಸ್ಫುಲ್ ಆದವರು ಅಲ್ಲೇ ನಿಂದ್ರಲ್ಲ, ಮುಂದ್ ಹೋಗ್ತಾನೆ ನಿಂದ್ರಲ್ಲ ಇರ್ತಾರೆ, ಅವ್ರು. ಮುಂದ್ ಹೋಗ್ತಾನೆ ಇರ್ತಾರೆ. ಹೌದು. ಅವ್ರು ಇನ್ನ ಇವಾಗ ದಾರಿ ನೋಡಿ, ಹುಡುಕ್ತಾ ಇರ್ತಾರೆ, ನಾನ್ ಇನ್ನು ಮುಂದೆ ಏನ್ ಮಾಡ್ಲಿ, ಇನ್ನು ಮುಂದೆ ಏನ್ ಮಾಡ್ಲಿ, ಇನ್ನು ಇನ್ನು ಮುಂದೆ. ಅವ್ರ ಹತ್ರ ಇನ್ನ ಛಲ ಇರ್ತದ, ನಾ ಇನ್ನೂ ಸಾಧನೆ ಹಾ, ಮಾಡಬೇಕು. ಎಸ್ ಎಸ್, ಡೆಫಿನೆಟ್ಲಿ ಟ್ರೂ. ಹಲೋ ಮೇಡಮ್, ವಾಯ್ಸ್ ಬರ್ತಾ ಇಲ್ಲ. ಓಕೆ, ನಮ್ಗೆ ಸಕ್ಸಸ್ ನ ದಾರಿಯಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮುಖ್ಯನೋ ಅಷ್ಟೇ ನಮ್ಗೆ ಸ್ಮಾರ್ಟ್ ವರ್ಕ್ ಮುಖ್ಯ ಅಂತ ಅನ್ಸುತ್ತಾ ಹೌದು. ಎಲ್ಲರಿಗೂ? ಎಷ್ಟ್ 100% ಸ್ಮಾರ್ಟ್ ವರ್ಕ್ ಅಷ್ಟೇ ಮುಖ್ಯ, ನಾವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ. ಈಗ ನಮ್ ನಮ್ದು ಜೀವನದಲ್ಲಿ ಸಕ್ಸಸ್ ನ ದಾರಿ ಜೀವನದಲ್ಲಿ ಪಾಸಿಟಿವ್ ಇರ್ಬೇಕು, ನೆಗೆಟಿವ್ ಬೇಕು ಮೇಡಮ್. ಎಸ್ ಸರ್, ಎಸ್. ಎರಡು ಇದ್ದ. ಸೊ ಎಷ್ಟು ನಾವು ಸ್ಮಾರ್ಟ್ ವರ್ಕ್ ಮುಖ್ಯನೋ ಎಷ್ಟು ಹಾರ್ಡ್ ವರ್ಕ್ ಮುಖ್ಯನೋ ಅಷ್ಟೇ ನಮ್ಗೆ ಸ್ಮಾರ್ಟ್ ವರ್ಕ್ ಕೂಡ ಮುಖ್ಯ. ನೋಡಿ, ನಾವು ಹೀಗೆ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಅಷ್ಟೇ ಮುಖ್ಯ ಅಂತ ಹೇಳ್ತೀವಿ. ಸೊ ಈಗ ನನ್ಗೆ ಅರ್ಜೆಂಟ್ ಆಗಿ ಅಂತ ಏನಿಲ್ಲ, ನನ್ಗೆ ಹೀಗೆ ಹೋಗೋದಿದೆ, ಇಲ್ಲಿ ಡೆಲ್ಲಿಗೆ ಹೋಗೋದಿದೆ ಅಂತ ತಿಳ್ಕೊಳ್ಳಿ. ಡೆಲ್ಲಿಗೆ ಹೋಗೋದು ಎಷ್ಟು ತರಹದ ಹಾದಿ ಇವೆ, ನಮ್ಗೆ ಎಷ್ಟು ತರ ಪ್ಲೇಸ್ ಅಲ್ಲಿ ನಾವು ಹೋಗ್ಬೋದು ಅಂತಂದ್ರೆ ಹೇಗೆ ನಾವು ಹೋಗ್ಬೋದು, ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಇವೆ ನಮ್ಗೆ ಹೋಗೋಕೆ. ಮೇಡಮ್, ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ರೂಟಿಂದ ಇದೆ, ಹೋಗ್ಬೋದು. ರಸ್ತೆ ಇದೆ, ಟ್ರೈನ್ ಇದೆ, ಫ್ಲೈಟ್ ಇದೆ. ಎಸ್ ರಸ್ತೆಯಲ್ಲಿ 6 ನಮ್ನ ರಸ್ತೆಗಳಿದಾವೆ. ಹಾ, ಎಸ್ ಯಾವ್ದು ನಿಯರ್ ಆಯ್ತದನೋ ಆ ನಿಯರ್ ಶಾರ್ಟ್ಕಟ್ ಹುಡುಕಿ ಹೋಗ್ಬೇಕಂತಾರ ಒಬ್ರು ಇಲ್ಲ ಎಸ್ ದೂರ ಅದ್ರ ಆಯ್ತು, ಚೆನ್ನಾಗಿ ರಸ್ತೆ ಇರ್ಬೇಕು ಅಂತ ಹೇಳ್ತಾರೆ. ಎಸ್ ಎಸ್. ಸೊ ನಾವು ನೋಡಿ ಎಷ್ಟೋ ಜನರ ಇರ್ತವೆ ಟ್ರೈನ್ ಅಲ್ಲಿ 12 ಗಂಟೆದಿರ್ಬೋದು, ಬಸ್ ಅಲ್ಲಿ 24 hours ಇರ್ಬೋದು. ಅದೇ ನಾವು ಇನ್ನ ಒಂದು ಮಾರ್ಗ ಇದೆ, ಬೈಸಿಕಲ್ ಅಂತಾರೆ, ಗಾಡಿ ಮೇಲೆ ಕೂಡ ನಾವು ರೇಸ್ ಹೋಗ್ಬೋದು. ಹೋಗೋದು. ಎಸ್, ನಾವು ಸ್ಪೀಡ್ ಆಗಿ ಮುಟ್ಟೋದು ಎದ್ರಿಂದ, ನಮ್ ವರ್ಕ್ ಟೈಮ್ ಉಳಿಸೋದು ಎದ್ರಿಂದ? ಫ್ಲೈಟ್. ಎಸ್, ಫ್ಲೈಟ್. ಇಲ್ಲ ನಾನು ಹೀಗೇನ ಇನ್ನೊಬ್ರು ನನ್ನಲ್ಲಿ ಬಹಳ ಶಕ್ತಿ ಇದೆ ಅಂದ್ರೆ ಅವ್ರು ನಡ್ಕೋತಾನೆ ಹೋಗ್ಬೋದು. ಇಷ್ಟ ಪ್ಲಾಟ್ಫಾರ್ಮ್ಸ್ ಇವೆ, ನಾವ್ ಇದ್ರಲ್ಲಿ ಚೂಸ್ ಮಾಡೋದು ನಮ್ಮ ಹತ್ರ ಇರುತ್ತೆ. ವೇಸ್ ನಮ್ಮ ಹತ್ರ ಬಹಳ ಇವೆ, ಚೂಸ್ ಮಾಡೋದು ನಮ್ ಕೈಯಲ್ಲಿ. ಇಲ್ಲಿ ನಾವು ಸ್ವಲ್ಪ ಸ್ಮಾರ್ಟ್ ವರ್ಕ್ ಅನ್ನು ಯೂಸ್ ಮಾಡೋದು. ಸಕ್ಸಸ್ಫುಲ್ ವ್ಯಕ್ತಿಗೆ ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಸೊ ಟೈಮ್ ಉಳ್ಸೋದಕ್ಕೆ ನೀವು ಯಾವಾಗ್ಲೂ ನೋಡಿ, ಸಕ್ಸಸ್ಫುಲ್ ವ್ಯಕ್ತಿ ಆಗಿರ್ಬೋದು, ಬಹಳ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು, ಯಾವಾಗ್ಲೂ ಫ್ಲೈಟ್ ಅನ್ನೇ ಹತ್ತೋದು. ಅವ್ರಿಗೆ ಟೈಮ್ ಅಂದ್ರೆ ಮನಿ, ಟೈಮ್ ಈಸ್ ಡೈರೆಕ್ಟ್ಲಿ ಈಕ್ವಲ್ ಟು ಮನಿ. ಸೊ ಅಲ್ಲಿ ನಮ್ಗೆ ಸ್ಮಾರ್ಟ್ ವರ್ಕ್ ಇರ್ತಾರೆ ಅವರು ಯಾವಾಗ್ಲೂ ಅಂತ ಇಲ್ಲ. ಸೊ ನಮ್ಗೆ ಟೈಮ್ ಉಳ್ಸೋದಿದೆ, ಸ್ಮಾರ್ಟ್ ವರ್ಕ್ ಅನ್ನ ಹಚ್ಚಿ ನಾವು ಕೆಲಸ ಮಾಡೋದಿದೆ ಅಂದ್ರೆ ಅವರು 100% ಫ್ಲೈಟ್ ಅಲ್ಲೇನೆ ಹೋಗ್ತಾರೆ. ಜಸ್ಟ್ ನಾನು ಉದಾಹರಣೆ ಕೊಟ್ಟೆ. ನಿಮ್ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಸ್ಮಾರ್ಟ್ ವರ್ಕ್ ಕೂಡ ಅಷ್ಟೇ ಮುಖ್ಯ. ಸೊ ಸ್ಮಾರ್ಟ್ ವರ್ಕ್ ಇನ್ ರೈಟ್ ಡೈರೆಕ್ಷನ್, ವರ್ಕ್ ಇನ್ ರೈಟ್ ಮೆಥಡ್. ಹೇಳ್ದೆ ಅಲ್ವಾ ನಾನು, ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೋದು, ರೈಟ್ ಮೆಥಡ್ ಅಲ್ಲಿ. ನಾವೀಗ ಬೇರೆದನ್ನು ಚೂಸ್ ಮಾಡ್ಕೊಳ್ಬೋದಿತ್ತು. ನಾನು ಗಾಡಿಯಲ್ಲಿ ಹೋಗ್ತೀನಿ, ನಾನು ಬಸ್ಸಲ್ಲಿ ಹೋಗ್ತೀನಿ, ನಾನು ಟ್ರ್ಯಾಕ್ಟರ್ ಅಲ್ಲಿ ಹೋಗ್ತೀನಿ, ಎದ್ದನ್ನ ಚೂಸ್ ಮಾಡ್ಕೊಳ್ಬೋದಿತ್ತು. ಬಟ್ ನಾವ್ ಎದ್ದನ್ನ ಚೂಸ್ ಮಾಡ್ಕೊಳ್ತೀವಿ ಸ್ಮಾರ್ಟ್ ವರ್ಕರ್ ಆಗಿ ಅಂತಂದ್ರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ.
ಸೊ ನಾವು ಯಾವ್ದನ್ನ ಚೂಸ್ ಮಾಡ್ತೀವಿ ಅಲ್ವಾ, ಅದು ನಮ್ಮ ಸಕ್ಸಸ್ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಸೊ ಇದನ್ನೆಲ್ಲ ಏನು ನಾನು ಇದನ್ನ ಹೇಳ್ತಿದ್ದೀನಿ, ಸಕ್ಸಸ್ ನ ಕೀಸ್ ಇವೆ ನೋಡಿ, ಇವು ನಮ್ಮ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ನಲ್ಲಿ 100% ಹೇಳ್ಕೊಡ್ತಾರೆ. ಅಂತಂದ್ರೆ ನಾನೇ ಇವನ್ ಐ ಆಮ್ ನಾಟ್ ಏಬಲ್ ಟು ಟಾಕ್ ಇವನ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ನಾನು ಜಸ್ಟ್ ನಾನು ಪ್ರೊಫೆಷನಲ್ ಸಿಂಗರ್ ಇದ್ದೆ, ಜಸ್ಟ್ ಹಾಡ ಹಾಡ್ತೀನಿ ಅಷ್ಟೇ. ಹಾಡ ಹಾಡ್ತಿದ್ದೆ, ಎಲ್ಲರೂ ಚಪ್ಪಾಳೆ ಹೊಡ್ತಿದ್ರು, ಕೆಳಗಡೆ ಮಾಡಿ ಮಾಡ್ಕೊಂಡು ಬರ್ತಾ ಇದ್ದೆ. ಯಾವಾಗ ನಾನು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ತಕೊಂಡ್ ಬಂತ್ರು ನೋಡ್ರಿ ಮ್ಯಾಮ್, ನನ್ನ ಹಾಡನ್ನ ಕೇಳಿ ನೀ ನಮ್ ಟ್ರೈನಿಂಗಿಗೆ ಬಾ ಅಂತ ಹೇಳಿ ನನ್ಗೆ ಟ್ರೈನಿಂಗ್ ನಲ್ಲಿ ಕರೆಸ್ಕೊಂಡಾಗ ಅಲ್ಲಿ ನನ್ನ ಅಂತಾರೆ ಯಾವಾಗ್ನು ಹಿಂಗ ಒಂದ್ ರಾತ್ರಿಯಲ್ಲಿ ಭೂಮಿ ತಿರುಗತ್ತೆ ಅಂದ್ರೆ ನಮ್ ಲೈಫ್ ತಿರ್ಗಲ್ವಾ ಅಂತ. ನನ್ ಲೈಫ್ 100% ತಿರುಗ್ತು, 360 ತಿರುಗ್ಬಿಡ್ತು ಈ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇಂದ. ಹೇಗೆ ಅಂತ 2 ನಿಮಿಷ ನಿಮ್ಮೊಂದಿಗೆ ಹಂಚ್ಕೊಳ್ಬೋದಾ? ಎಸ್ ಅಂತ ಟೈಪ್ ಮಾಡಿ, ಇಲ್ಲಾಂದ್ರೆ ನೋ ಅಂದ್ರೆ ನಾನು ಮುಂದೆ ಪ್ರೊಸೀಡ್ ಆಗ್ತೀನಿ. ಇಲ್ಲ ಮೇಡಮ್ ಹೇಳಿ. ನನ್ ಲೈಫ್ ಅಲ್ಲಿ ಹೇಗಿತ್ತು ಅಂದ್ರೆ ಎಲ್ಲರೂ ನನ್ಗೆ ಡಿಮೋಟಿವೇಟ್ ಮಾಡಿದ್ರು. ಆಸ್ ಅ ಸಿಂಗರ್ ಇದ್ದೆ ನಾನು. ಜಸ್ಟ್ ಈಕೇನ್ ಹಾಡ್ತಾಳ, ಈಕೇನ್ ಫೇಸ್ ಚೆನ್ನಾಗಿಲ್ಲ, ಚೆನ್ನಾಗಿದ್ರೆ ಹಾಡ್ತಾರ ಎಲ್ಲರೂ, ಚಂದ ಇದ್ರೆ ಎಲ್ಲ ಸ್ಟೇಜಸ್ ಸಿಗ್ತಾವ, ಇಲ್ಲಾಂದ್ರೆ ಏನ್ ಸಿಗಲು, ಈಕಿ ಏನ್ ಸಿಗ್ತಾವ, ಈಕಿ ಏನ್ ಮಾಡಲಳು, ಈ ತನ ಹೇಳಿದ್ದು 95% ನನ್ ಸುತ್ತಮುತ್ತ ಇದ್ರು. ಎಲ್ಲರೂ ಹೇಳೋರು, ಸುಮ್ಮನೋದ್ ಅದೇನ್ ಹಾಡಲತ್ತಿದಿ, ಸುಮ್ಮನ್ ಸೆಕೆಂಡ್ ಇಯರ್ ಓದು, ಪಾಸ್ ಆಗು, ಡಿಗ್ರಿ ಮಾಡು, ಮದಿ ಮಾಡ್ಕೊಡ್ತಾರ, ನೌಕರಿ ಮಾಡು, ಹೋಗು. ಇಷ್ಟೇ ಅಂದಿದ್ದು ನನ್ನ ಲೈಫ್ ಅಲ್ಲಿ ಎಲ್ರು. ಸೊ ನಾನು ಏನಾಗಿತ್ತು ಅಂದ್ರೆ ಸೆಕೆಂಡ್ ಇಯರ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟೆ. 2 ವರ್ಷ ನಾನು ಹಾಡಾಡ್ಲಿಲ್ಲ. ನಾ ಹಾಡನೆ ನನ್ನ ಉಸಿರಾಗಿಟ್ಕೊಂಡವಳು 2 ವರ್ಷ ನಾನು ಸ್ಟೇಜ್ ಮೇಲೆ ಹಾಡಾಡ್ಲಿಲ್ಲ. ಯಾಕಂದ್ರೆ ಯಪ್ಪ ಎಷ್ಟ್ ಮಾಡಿದ್ರು ಜನ ಹೀಗೆ ಅಂತಾರಲ್ಲ ಅಂತ ಅನ್ಕೊಂಡು 2 ವರ್ಷ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾನು ಸ್ಟೇಜ್ ಮೇಲೆ ಹಾಡನೆ ಹಾಡ್ಲಿಲ್ಲ. ಸ್ಟೇಜ್ ಆದ್ಮೇಲೆ ಸೆಕೆಂಡ್ ಇಯರ್ ಎಕ್ಸಾಮ್ ಆದ್ಮೇಲೆ ಯಾವಾಗ ನಾನು ಮ್ಯಾಮ್ಗೆ ಮೀಟ್ ಆದೆ, ಫಸ್ಟ್ ಅವಾಗೆ ನಾನು ಹಾಡಿದ್ದು ಅವ್ರ ಫೇವ್ರೇಟ್ ಸಾಂಗ್ ಹಾಡ್ದಾಗ ಮ್ಯಾಮ್ ಫುಲ್ ಶಾಕ್ ಆಗಿದ್ರು. ನೀನ್ ಇಷ್ಟ ದಿವಸ ಎಲ್ಲಿದ್ದೆ, ನೀನ್ ನಮ್ ಟ್ರೈನಿಂಗಿಗೆ ಬಾ. ನನ್ಗೆ ಚೂರ್ನು ಗೊತ್ತಿರ್ಲಿಲ್ಲ. ನಾನು ಹೀಗೆ ನಿಮ್ ತರಹ ಕೂತಿದ್ದೆ ಇಂಟ್ರೊಡಕ್ಷನ್ ಸೆಷನ್ ಅಲ್ಲಿ. ಅಲ್ಲಿ ನನ್ಗೆ ಗೊತ್ತಾಯ್ತು ಏನಿದೆ ಇದ್ರಲ್ಲಿ. ಆಕ್ಷನ್ ಟೇಕರ್ ಆದೆ ನಾನು. ಎಸ್, ಇಷ್ಟೆಲ್ಲ ಅಂದಿದ್ದಾರೆ ಜನ, ಇಲ್ಲೊಂದ್ ನನಗೆ ಚಾನ್ಸ್ ಸಿಗ್ಬೋದು, ನಾನ್ ಕೇಳ್ತೀನಿ, ಸಕ್ಸಸ್ ಆಗ್ಬಹುದು ಅನ್ನೋದು ಒಂದು ಉಮ್ಮಿದ್ ನನ್ನ ಹತ್ರ ಇಷ್ಟು ಬತ್ತಿ ಅಂತಾರಲ್ಲ, ಅದು ಸ್ವಲ್ಪ ಹತ್ಕೊಂಡ್ಬಿಡ್ತು. ಆಯ್ತಪ್ಪ, ಹೀಗೆ ನನ್ ಕ್ಲಾಸ್ ಸ್ಟಾರ್ಟ್ ಆಯ್ತು. ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ನನ್ಗೆ ಗೊತ್ತಾಯ್ತು, ಲೋಗೋಂ ಕಾ ಕಾಮ್ ಹೈ ಕೆಹನ ಅಂತಂದ್ರೆ ಜನರಿದ್ದಾರೆ, ಜನರದ ಮೆಂಟಲಿಟಿನೇ ಇರೋದು ಅನ್ನೋದು. ನನ್ ಫೇಸ್ ಸಬ್ಸೆ ಬಗ್ಗೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್. ಸಬ್ಸೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್. ಇದು ನನ್ ಎದೆಯಲ್ಲಿ ಇಷ್ಟು ಛಾಯ ಮೂಡ್ಬಿಟ್ಟಿತ್ತು ಅಂದ್ರೆ ಜನರೇನಂತಾರು. ಅಮ್ಮ ಒಂದೇ ಮಾತು ಹೇಳಿದ್ದು ನನ್ಗೆ, ಯೂನಿವರ್ಸ್ ಅಲ್ಲಿ ನಿನ್ ತರ ದಾನೇಶ್ವರಿ ಹುಡುಗರ್ನು ಸಿಗಲ್ಲ. ಅವಾಗ ನನ್ ಮೈಂಡ್ ಓಪನ್ ಆಯ್ತು. ಅವ್ರ ಜೊತೆ ಫೋಟೋ ತೆಕ್ಕೊಳಕ ಅಂದಿದ್ದೆ ನಾನು, ನನ್ ಫೇಸ್ ಚೆನ್ನಾಗಿಲ್ಲ. ಅವ್ರು ಅಲ್ಲೇ ನಿಂದ್ರಿಸಿ ನನ್ಗೆ, ನಿನ್ ತರ ಯೂನಿವರ್ಸ್ ಅಲ್ಲಿ ಹುಡುಗರ್ನು ಯಾರು ಸಿಗಲ್ಲ, ನಿನ್ ತರ ಪ್ರಾಕ್ಟೀಸ್ ಮಾಡೋರು ಸಿಗಲ್ಲ, ನಿನ್ ತರ ಹಾಡೋರು ಸಿಗಲ್ಲ, ನಿನ್ ತರ ಮುಗ್ಧ ಮನಸ್ಸಿಗೆ ಎಲ್ಲೂ ಸಿಗಲ್ಲ ಅಂತ ಹೇಳಿದಾಗ ನನ್ ಮೈಂಡ್ ಅಲ್ಲಿ ಓಪನ್ ಆಯ್ತು. ಅರೆ ರಿಯಲಿ ಅಲ್ಲ, ನನ್ ಕರೆಕ್ಟ್ ಆಗಿ ಫೇಸ್ಗೆ ಹೇಳಿದಾರೆ ಮೇಡಮ್ ನಿಮಗೆ. ಎಸ್, ಅಲ್ಲಿ ಶ್ರೀದೇವಿ ನನ್ ಮೇಡಮ್ ಲೈಫ್ ಕರೆಕ್ಟ್ ಆಗಿ ಹೇಳಿದಾರೆ. ಏನ್ ಹೇಳಿದಾರೆ ಅಂದ್ರೆ ಜಮೀರ್ ಜಗಹ 100% ಅಲ್ಲಿ ಚಿಂತಿತ್ತು. ಸೊ ನೀವ್ ಯಾರ್ಯಾರು ಇದ್ದೀರಾ ನೋಡಿ, ಇಲ್ಲಿ ನನ್ನ ಎದುರಿಗೆ ಕುಂತಿನೋರು, ನೀವು ಕೂಡ ಯೂನಿವರ್ಸ್ ಅಲ್ಲಿ ಒಬ್ಬರೇ ಸಿಂಗಲ್ ಪೀಸ್ ಇದ್ದಾರೆ. ಒಬ್ಬರದೊಬ್ಬರು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಲ್ಲ ಅಂದ್ರೆ ಒಬ್ಬರದೊಬ್ಬರು ಮೆಂಟಾಲಿಟಿ ಹೇಗೆ ಮ್ಯಾಚ್ ಆಗುತ್ತೆ? ಮೆಂಟಾಲಿಟಿ ಮ್ಯಾಚ್ ಬೆರಳೆ ಆಗ್ಬೋದು, ಸಮ ಬಟ್ ಇಲ್ಲ ಮೇಡಮ್. ವ್ಯಕ್ತಿತ್ವ ಮ್ಯಾಚ್ ಆಗೋದಿಲ್ಲ. ಮನುಷ್ಯರ್ ಕೈ ಬೆರಳೆ ಶೈಲ ಸಮ ಇಲ್ಲ, ಫಿಂಗರ್ ಪ್ರಿಂಟ್ ಯಾವಾಗ ಮ್ಯಾಚ್ ಆಗ್ಬೋದು. ಎಸ್, ಶೈಲಜಾ ಮ್ಯಾಮ್ ಇವ್ರು ಒಂದ್ ಯೂನಿವರ್ಸ್ ಅಲ್ಲಿ ಬೇರೆದಿದ್ದಾರೆ, ನೀವು ಆಗಿರ್ಬೋದು, ಶೋಭಾ ಮ್ಯಾಮ್, ಹರೊಬ್ಬರು ಯೂನಿವರ್ಸ್ ಅಲ್ಲಿ ಅಲಗ್ ಪಾತ್ರವನ್ನು ವಹಿಸ್ತಾರೆ. ಅವಾಗ ನನ್ ಮೈಂಡ್ ಓಪನ್ ಆಯ್ತು. ಅವ್ರದ್ದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ತಕೊಂಡೆ, ಮೋಟಿವೇಟ್ ಆದೆ, ಅವ್ರ ಜೊತೆನೆ ಎಲ್ಲ ಸ್ಟೇಜ್ ಮೇಲೆ ಹೋಗೋಕ್ ಸ್ಟಾರ್ಟ್ ಮಾಡ್ದೆ. ನನಗ್ ಧೈರ್ಯ ಬಂತು, ಇಮೋಷನಲಿ ಆಗೋದ್ ಬಿಟ್ಬಿಟ್ಟೆ, ಒಣ ಅಳ್ಕೋತ ಕೂಡ್ತಿದ್ದೆ ಅದು ಬಿಟ್ಬಿಟ್ಟೆ. ನನ್ ಲೈಫ್ ಅಲ್ಲಿ ಮುಂದೆ ಹೋಗ್ಬೇಕು ಅಂತ ಇದು ಮಾಡ್ದೆ. ಅಮ್ಮ ಯಾವಾಗ್ನು ಅಂತಾರ, ಅಂಬೋರ್ ಇರ್ತಾರ ನೋಡ್ರಿ, ಹಿಂಗೆ ಧೂಳ್ ಝಾಡಿಸ್ಬಿಡ್ಬೇಕು. ಟೀ ಶರ್ಟ್ ಮೇಲೆ ನಾವ್ ಏನಾದ್ರೂ ಧೂಳ್ ಹತ್ರ ಹಿಂಗ್ ಝಾಡ್ಸ್ಕೊತೀವಲ್ವಾ, ಹಾಗೆ ಝಾಡಿಸ್ಬಿಡ್ಬೇಕು ಮಂದೆ ಮಾತನ್ನು ಅಂತ ಹೇಳಿದ್ರು. ಅವಾಗ ನಾನು ಮೈಂಡ್ ಓಪನ್ ಆಗಿ, ಅವಾಗ ಯಾರೇನಂದ್ರು ಬೇಕು,
ಈ ತರ ಮಾಡ್ದೆ. ಅವಾಗ ನಾನು ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ದೆ ಅಮ್ಮನ್ ಜೊತೆ. ಅವಾಗ ನಾನು ಏಬಲ್ ಆದೆ 5-10 ಸಾವಿರ ಜನರ ಮುಂದೆ ಹಾಡು. ಅವಾಗ ಯಾರ್ ನನ್ಗೆ ನಿಂದೆ ಮಾಡಿದ್ದು, ಯಾರ್ ನನ್ಗೆ ನಿರಾಶೆ ಮಾಡಿದ್ದು, ಯಾರ್ ನನ್ನ ಫೇಸ್ ಮೇಲೆ ಕಾಂಪ್ಲಿಮೆಂಟ್ ಮಾಡಿದ್ರು ನೋಡಿ, ಅವರೇ ದಾನೇಶ್ವರಿ ಟೋಲ್ ಬಿಸಿ ಆಗ್ಯಾಳ್ರಿ, ಯಾಕೆ ಸಿಗಲೇ ಹೋಗ್ಯಾಳ. ಎಸ್, 100% ಇದು ನನ್ನ ಜೊತೆ ಆಗಿದ್ದು. ಇದು ಚೇಂಜ್ ಮಾಡಿದ್ದು ಒಂದೇ ಒಂದ್ ಟ್ರೈನಿಂಗ್. ದಿಸ್ ಇಸ್ ಮಾಸ್ಟರ್ ಮೈಂಡ್ ಟ್ರೈನಿಂಗ್. ಇದು ನನ್ನ ಲೈಫ್ ಅಲ್ಲಿ ಒಂದು ದೇವ್ರ ತರನೇ ಬಂತು ಅಂತ ಹೇಳ್ಕೊಳ್ಬಹುದು ನಾನು. ನನ್ನ ಇಷ್ಟ ಸಣ್ಣ ವಯಸ್ಸಲ್ಲಿ ನನ್ಗೆ ಇಷ್ಟು ಕೂಗಿದ್ದೆ ಅಂದ್ರೆ, ನೀವಂತೂ ಎಲ್ಲರೂ ನನ್ಕಿಂತ ಬಾಳ ದೊಡ್ಡವರಿದ್ದೀರಿ, ಎಷ್ಟೋ ಏಜ್ಡ್ ಇದ್ದೀರಾ. ನನ್ಗೂ ನಿಮ್ಗೆ ಡಿಫ್ರೆನ್ಸ್ ಬಹಳ ಇದೆ. ಇಷ್ಟ ಸಣ್ಣ ವಯಸ್ಸಲ್ಲಿ ನನ್ಗೆ ಚಶ್ಮಾ ಇತ್ತು, ಟೆನ್ಷನ್ ಅಲ್ಲಿ ನನ್ಗೆ ಚಶ್ಮಾ ಇತ್ತು, ಸ್ಕಿನ್ ಪ್ರಾಬ್ಲಮ್ ಇತ್ತು. ಎಲ್ಲ ಮೆಡಿಟೇಷನ್ಸ್ ಇಂದ, ಎಲ್ಲ ಮೋಟಿವೇಶನ್ಸ್ ಇಂದ, ಕಾಳಜಿ ಕಳಕಳಿ ಎಲ್ಲದರ್ಲಿಂದ ನನ್ಗೆ ಚಶ್ಮಾ ಹೋಯ್ತು. ಡಾಕ್ಟರ್ಸ್ ಹೇಳಿದ್ರು ಕಿ ಚಶ್ಮಾ ಹೋಗಲ್ಲ, ಲೈಫ್ ಲಾಂಗ್ ಹೀಗೆ ಇಡ್ಬೇಕು. ನೋಸ್ ಪ್ರಾಬ್ಲಮ್, ಈಗಿನ ನೋಸು ಒಳಗೆ ಮಾಂಸ ಬೆಳೆಯುತ್ತಲ್ವಾ, ಮಾಂಸಕ್ಕೆ ಕಟ್ಟಾದ್ರೂ ಮಾಡ್ಬೇಕು ಅಂದಿಲ್ಲ ಅಂದ್ರೆ ಬೆಳೆಯುತ್ತಾನೆ ಬೆಳೆಯುತ್ತಾನೆ. ಅಂತ ದೊಡ್ಡ ರೋಗಕ್ಕೆ ಹೀಲ್ ಮಾಡಿದ್ದು ಏನು ಅಂತಂದ್ರೆ ಮ್ಯಾಮ್ದು ಮಾಸ್ಟರ್ ಮೈಂಡ್ ಟ್ರೈನಿಂಗ್. ದೊಡ್ಡ ಚಿಕಿತ್ಸೆಗೂ ಕೂಡ, ದೊಡ್ಡ ಕಾಯಿಲೆಗೆ ಕೂಡ ಇಲ್ಲಿ ಚಿಕಿತ್ಸೆ ಇದೆ. ಫಾರ್ ಮೋಟಿವೇಶನ್, ಬೈ ಮೆಡಿಟೇಷನ್, ಬೈ ಮೋಟಿವೇಟ್ ಯುವರ್ ಸೆಲ್ಫ್ ಆಲ್ಸೋ. ಇಷ್ಟೆಲ್ಲ ಪ್ರಾಬ್ಲಮ್ ಇರುವಂತ ಒಂದು ಸಾಧಾರಣ ಹುಡುಗಿಗೆ ಇದು ಚೇಂಜ್ ಮಾಡಿದ್ದು ಮಾಸ್ಟರ್ ಮೈಂಡ್ ಟ್ರೈನಿಂಗ್. ಇದಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ ಇದೆ ಅಂತ ನಾ ಹೇಳ್ತೀನಿ ನಿಮ್ಗೆ. ಇಷ್ಟ ಸಣ್ಣ ವಯಸ್ಸಲ್ಲಿ ನಾನು ಇಷ್ಟೆಲ್ಲ ಅನುಭವಿಸಿದ್ಗೋಸ್ಕರ ನಾನ್ ನಿಮ್ಗೊಂದಿಗೆ ಹಂಚ್ಕೊಳ್ಳೋದಕ್ಕೆ ನನ್ನ ಹತ್ರ ಧೈರ್ಯ ಬಂತು. ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ನಿಮ್ ಲೈಫ್ ಅಲ್ಲಿ ಇದು ಒಂಥರ ಚೇಂಜಸ್ ತರ್ಬೋದು. ಸೊ ಅದಕ್ಕೋಸ್ಕರ ನಿಮ್ಗೆಲ್ಲ ನಾನು ಹೇಳ್ತಾ ಇದ್ದೀನಿ. ಸೊ ದಿಸ್ ಟ್ರೈನಿಂಗ್ ವಾಸ್ ಅಮೇಝಿಂಗ್. ಸೊ ಇದೀಗ ಮ್ಯಾಮ್ ಜಸ್ಟ್ ಬಂದಿದ್ದಾರೆ. ಸೊ ಮುಂದಿನ ಸೆಷನ್ ಅನ್ನ ಮ್ಯಾಮ್ ಕಂಡಕ್ಟ್ ಮಾಡ್ತಾರೆ. ನನ್ನ ಸಣ್ಣ ಪುಟ್ಟ ಏನಾದ್ರೂ ತಪ್ಪಾದ್ರೆ ನಮಗೆಲ್ಲರಿಗೂ ಕ್ಷಮಿಸಿ ಅಂತ ಕೇಳ್ತೀನಿ. ಸೊ ಇದೀಗ ಮುಂದಿನ ಕ್ಲಾಸ್ ಅನ್ನ ನಮ್ಮ ಮಾಸ್ಟರ್ ಮೈಂಡ್ ಟ್ರೈನರ್ ಶ್ರೀದೇವಿ ಹೋಗಾರ್ ಅವರು ತಮ್ಮೊಂದಿಗೆ ಹಂಚ್ಕೊಳ್ತಾರೆ. ಎಲ್ಲರಿಗೂ ಶರಣಾರ್ಥಿ. ಅವಕಾಶಕ್ಕಾಗಿ ಧನ್ಯವಾದ. ಎಸ್, ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಸ್ವಲ್ಪ ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ಸೊ ಅನುಷಾ ಮ್ಯಾಮ್, ಎಸ್ ಎಸ್ ಎಸ್, ಜ್ಯೋತಿ ಮೇಡಮ್, ನಿಂಗರಾಜ್ ಸರ್, ಅದೇ ರೀತಿ ವರ್ಧನ್ ಸರ್, ಕಲಾವತಿ ಮ್ಯಾಮ್, ಶೈಲಜಾ ಮೇಡಮ್, ವೀಣಾ ಪ್ರಕಾಶ್, ಮೇಡಮ್ ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸರ್. ಆರಾಮಿದ್ದೀರಿ? ಆರಾಮ್ ಮೇಡಮ್. ಮೇಡಮ್ ಗುರ್ತಿರದ್ರಿ? ಇಲ್ಲ ಮೇಡಮ್ ನಾನ್ ರಾಜವರ್ಧನ್ ಅಂತ ಹೇಳಿ ಮನೆ ಮೀಟ್ ಅದು ಹೆಲ್ತ್ ಅಡ್ವೈಸರ್. ಓಕೆ 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 ಸರ್. ಓಕೆ, ಮೊನ್ನೆ ನಮ್ಮ ಮನಿಗ್ ಬಂದವರಲ್ಲ ಸರ್ ನೀವು? ಹೌದು ಮೇಡಮ್, ಹೌದು. ಓಕೆ ಸರ್, ಆರಾಮಿದ್ದೀರಿ? ಆರಾಮ್ ಮೇಡಮ್. ತಾವ್ರಿ? ಓಕೆ ಓಕೆ ಸರ್, ಆರಾಮಿದ್ದೀನಿ. ಓಕೆ, ಸೊ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿಯನ್ನ ಹೇಳ್ತಾ, ಇಲ್ಲಿಯವರೆಗೂ ನಮ್ಮ ದಾನೇಶ್ವರಿ ಬೆಸ್ಟ್ ಕ್ಲಾಸ್ ಮಾಡಿದಾಳೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಎಲ್ಲರಿಗೂ ಹ್ಯಾಪಿ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ ನೋಡ್ರಿ, ಟ್ರೈನರ್ಸ್ದು ಒಂದೇನು ಅವ್ರಿಗೆ ಹಂಗ್ ಮಾಡಿವಿ, ಇವ್ರಿಗೆ ಹಿಂಗ್ ಮಾಡಿದ, ಅವ್ರ ಜೀವನದಾಗ ಚಮತ್ಕಾರ ಐತಿ, ಇವ್ರ ಜೀವನದಾಗ 1 ಕೋಟಿ ಗಳಿಸ್ರಿ, ಇದೆಲ್ಲ ಕತೆ ಹೇಳ್ತಾರ ನೋಡ್ರಿ. ನಾನ್ ಅಂತೀನಿ ರಿಸಲ್ಟ್ ತೋರಿಸ್ರಿ ನೀವು, ಅವಾಗ ಜನರಿಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಇವತ್ ಏನಾಗಿದೆ ಪ್ರಪಂಚದ ವ್ಯವಸ್ಥೆ ಅಂದ್ರ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ. ಜೊತೆಗೆ ನಮ್ಮ ಶಶಿಕಲಾ ಮೇಡಮ್ ಇದ್ದಾರೆ, ಇವತ್ ಸ್ವಲ್ಪ ಕ್ಲಿಯರ್ ಕಾಣಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಶರಣಾರ್ಥಿಯನ್ನ ಮಾಡ್ತಾ, ಪ್ರತಿಯೊಬ್ಬರಿಗೂ ಸಮೇತ ಜೀವನದಲ್ಲಿ ನಾನು ಬೆಳಿಬೇಕು ಅನ್ನುವಂಥ ಕನಸಿರುತ್ತೆ. ಆದ್ರೂ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಕೆಲವು ಕಾರಣಗಳಲ್ಲಿ ಒಂದು ಯಾವುದು ಅಂದ್ರೆ ನಮಗೆ ಸಪೋರ್ಟಿವ್ ಸಿಸ್ಟಮ್ ಇರೋದಿಲ್ಲ. ಇದನ್ನ ನಂಬ್ತೀವಿ ಎಲ್ಲಾರು? ನಮ್ಗೆ ಸಪೋರ್ಟ್ ಮಾಡೋರು ಯಾರು ಇರೋದಿಲ್ಲ. ನಮ್ಮಲ್ಲಿ ಬೆಳೆಯುವಂತ ಅರ್ಹತೆ ಇರುತ್ತೆ, ಆ ಶಕ್ತಿನೂ ಇರುತ್ತೆ, ಆ ಸಾಮರ್ಥ್ಯನೂ ಇರುತ್ತೆ. ಬಟ್ ಸಪೋರ್ಟ್ ಮಾಡೋರು, ಪುಷ್ ಮಾಡೋರು ನಮ್ ಜೊತೆಗೆ ಇರೋದಿಲ್ಲ. ಇದು ನಮ್ಮ ಮಧ್ಯಮ ವರ್ಗದವರ ಸಮಸ್ಯೆ. ಅದೇ ನಾವೇನಾದ್ರೂ ರಿಚೆಸ್ಟ್ ಪರ್ಸನ್ ಗಳಿಗೆ ನೋಡಿವಿ ಅಂತ ತಿಳ್ಕೊರ್, ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ, ಸಚಿನ್, ಇವರೆಲ್ಲರೂ ಯಾರಿಗೂ ತಗೋರಿ ನೀವು, ಅವರ ಹಿಂದೆ ಒಬ್ರು ಗುರು ಅಂತ ಹೇಳಿದ್ದಾರೆ, ಸಪೋರ್ಟ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಇದೆ. ಸೊ ಹಾಗಾಗಿ ನಾನು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದೇ ಸಪೋರ್ಟಿವ್ ಸಿಸ್ಟಮ್ ಅನ್ನ ಕೊಡೋದಕ್ಕಂತೇಳಿ ನಮ್ಮ ಜರ್ನಿಯನ್ನ
ಸ್ಟಾರ್ಟ್ ಮಾಡಿ ಇವತ್ತು ನಾವು 3,500 ಜನರಿಗೆ ಈ ತರಬೇತಿಯನ್ನ ಕೊಡುವಲ್ಲಿ ಯಶಸ್ವಿಯಾಗಿದ್ದೀವಿ. ವಿತ್ ರಿಸಲ್ಟ್ ಓರಿಯೆಂಟೆಡ್. ನಾವು ರಿಸಲ್ಟ್ ಕೊಡ್ತೀವಿ, ಕತೆ ಹೇಳೋದಿಲ್ಲ. ಸೊ ಯಾರಿಗೆ ನಿಮ್ಗೆ ರಿಸಲ್ಟ್ ಬೇಕು ಅಂತ ಹೇಳಿ ಅನಿಸಿದೆ, ಅಥವಾ ಮುಂದಿನ ವರ್ಷ ಅಂದ್ರೆ ಏನು ಹೊಸ ವರ್ಷ ಬರ್ತಾ ಇದೆ, ಹೊಸ ವರ್ಷಕ್ಕೆ ನಮ್ಮ ಮೈಂಡ್ ಪ್ಯಾಟರ್ನ್ ಅನ್ನ ಹೊಸದಾಗಿ ನಾವು ಕ್ರಿಯೇಟ್ ಮಾಡ್ಬೇಕು ಅಂದ್ರ ನೀವು ಹೊಸದನ್ನ ಕಲೀಲೇಬೇಕು. ಎಲ್ಲಾರ ಹತ್ರ ಡೈರಿ ಒಂದ್ ವೇಳೆ ಪೆನ್ನು ಇದ್ರೆ ನೋಟ್ ಮಾಡ್ಕೊಡ್ರಿ. ಏನು ಅಂದ್ರ ನಿಮ್ಮಲ್ಲಿ ಇರುವಂತಹ ಜ್ಞಾನ ಏನಿತ್ತು ನೋಡ್ರಿ, ಅದು ನಿಮ್ಗೆ ಇಲ್ಲಿ ತನಕ ಕರ್ಕೊಂಡ್ ಬಂದದ್ದು. ಈಗ ಇದ್ರ ಮುಂದೆ ನಿಮ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಥವಾ ಒಂದು ಹೆಜ್ಜೆಯನ್ನ ಇಡ್ಬೇಕಂದ್ರ ಮತ್ತೆ ನೀವು ಕಲಿಯಲೇಬೇಕು. ಕಲಿಯಲಾರದೇನೆ ಏನು ಕಾರ್ಯಗಳು ಆಗೋದಿಲ್ಲ. ಸೊ ಹಾಗಾಗಿ ಒಂದು ವರ್ಡ್ ಅನ್ನ ಕರೆಕ್ಟ್ ಆಗಿ ಬರ್ಕೋರಿ. ಲರ್ನಿಂಗ್ ಈಕ್ವಲ್ ಟು ಅರ್ನಿಂಗ್. ನಾವ್ ಎಷ್ಟು ಕಲಿತೀವಿ ನೋಡ್ರಿ ಅಷ್ಟು ಗಳಿಸ್ತೀವಿ. ಇವತ್ತು ನೀವೇನಾದ್ರೂ ಮಂತ್ಲಿ 50,000 ಗಳಿಕೆಯನ್ನ ಮಾಡ್ತಾ ಇದ್ದೀರಿ ಅಂದ್ರ ನಿಮ್ಮ ಕಲಿಕೆನು ಎಷ್ಟಿದೆ ಅಂದ್ರ 50,000 ಇದೆ. ನೀವ್ 20,000 ಗಳಿಸ್ತಾ ಇದ್ದೀರಿ ಅಂದ್ರ ನಿಮ್ಮ ಕಲಿಕೆ, ನಿಮ್ಮ ಲರ್ನಿಂಗ್ ಇದೆ ನೋಡ್ರಿ ಅದನ್ನು 20,000 ಇದೆ. ನೀವು 1,00,000 ಮಾಡ್ತಾ ಇದ್ದೀರಂದ್ರ ನಿಮ್ಮ ಲರ್ನಿಂಗ್ ಇದೆ ನೋಡ್ರಿ ಅದನ್ನು ಅಷ್ಟರದೇ ಇದೆ. ಇವತ್ತು ನಾವು ನಮ್ಮ ಟೀಮ್ ವತಿಯಿಂದ ಈ ಫೀಲ್ಡ್ ನಾಗ ವರ್ಕ್ ಮಾಡ್ಲತ್ತೀವಿ ನೋಡ್ರಿ, ಇದನ್ನ ಕೇವಲ 2 ವರ್ಷದ ಹಿಂದಿಂದಕ್ಕ ಇವತ್ತಿನ ಜರ್ನಿ, ಇವತ್ತು 1 ಮಂತಿಗೆ 2.5 ರಿಂದ 3 ಲಕ್ಷ ರೂಪಾಯಿ ನಾವು ಅರ್ನಿಂಗ್ ಮಾಡ್ತೀವಿ. ಇದ್ರ ಅರ್ಥ ಏನು ಅಂದ್ರ ಅಷ್ಟು ಲರ್ನಿಂಗ್ ನಮ್ ಹತ್ರ ಇದೆ ಅಂತ. ಇವತ್ತು ನನ್ಗೆ ಕೋಚ್, ಗೈಡ್, ಮೆಂಟರ್ ಅಂತೇಳಿ ಪ್ರತಿ 3 ತಿಂಗಳಿಗೆ 1.5 ಲಕ್ಷ ರೂಪಾಯಿ ನಾ ಪೇ ಮಾಡ್ತೀನಿ. ಯಾಕಂದ್ರೆ ನಮ್ ಮತ್ತೆ ಕಲಿಯೋದಿದೆ. ನಾನು 1.5 ಲಕ್ಷ ಪೇ ಮಾಡಿದಾಗೆ 1.5 ಕೋಟಿ ಹೆಂಗ್ ಗಳಿಸ್ಬೇಕಂತೇಳಿ ನಾನು ಕಲಿತೀನಿ, ಇಲ್ಲಾಂದ್ರೆ ಕಲಿಯೋದಕ್ ಆಗೋದಿಲ್ಲ. ಸೊ ನಮ್ಮಲ್ಲಿ ಆಗ್ತಾ ಇರುವಂತ ಪ್ರಾಬ್ಲಮ್ ಏನು ಅಂದ್ರೆ ನಮ್ ಕೈಲಿಂದ ಏನು ಹೋಗ್ಬಾರ್ದು, ಎಲ್ಲಾನು ನಮ್ ಮನೆಯಾಗೆ ಬಂದ್ ಬೀಳ್ಬೇಕು ಅಂತೀವಿ. ಸತ್ಯ ಅದಲ್ಲ? ಕೈಲಿಂದ ಏನು ಹೋಗ್ಬಾರ್ದು, ಯಾರು ತೊಂದ್ರೆ ಕೊಡ್ಬಾರ್ದು, ನಸ್ಕಿನಾಗ ಹೇಳಂಗಿಲ್ಲ, ವಾಕಿಂಗ್ ಮಾಡಂಗಿಲ್ಲ, ಜಾಗಿಂಗ್ ಮಾಡೋದಿಲ್ಲ, ಪುಸ್ತಕ ಓದೋದಿಲ್ಲ, ಬಟ್ ನಾವ್ ಶ್ರೀಮಂತರಾಗ್ಬೇಕು. ಈ ಆಪ್ಷನ್ ಎಲ್ಲಾದ್ರೂ ಸಕ್ಸಸ್ ಆಗುತ್ತೇನು ಯೋಚನೆ ಮಾಡಿ ದಯವಿಟ್ಟು ಎಲ್ಲಾರು ವಿಡಿಯೋ ಆನ್ ಮಾಡಿ, ಇಲ್ಲಾಂದ್ರೆ ನಾನು ರಿಮೂವ್ ಮಾಡ್ತೀನಿ. ಬಾರಿ ಕಂಡೀಷನ್. ಯಾಕಂದ್ರೆ ನಂಗೆ ವಿಡಿಯೋ ಆಫ್ ಇದ್ರೆ ನಂಗೆ ಗೊತ್ತಿರ್ತದೆ 100% ನೀವು ಕ್ಲಾಸ್ ಮಾಡೋದಿಲ್ಲ. ನೀವೆಲ್ಲೋ ಅಡ್ಜಸ್ಟ್ಮೆಂಟ್ ಮೇಲೆ ಇದ್ದಿರ್ತೀರಿ. ಈ ಕಡೆ ಅಡಿಗೆನೆ ಮಾಡ್ತೀರಿ. ಈಗ ನೋಡ್ರಿ ನಮ್ ಪಾಪ ಜ್ಯೋತಿ ಮೇಡಮ್ ಅಡಿಗೆ ಮನ್ಯಾಗ ಬಾಣತಿ ಹೇಳವ್ರ ಮನ್ಯಾಗ ಮಗಳು ಅಡ್ಗಿ ಮನ್ಯಾಗ ಏನೋ ಕೆಲಸ ಮಾಡತ್ತಾರ, ಬಟ್ ವಿಡಿಯೋ ಚಾಲು ಇಟ್ಟಾರ. ಇದು ಇಮಾನ್ದಾರಿ. ನೀವ್ ಏನು ಮಾಡ್ಲತ್ತೀರಿ ನೀವು ಓಪನ್ ಮಾಡ್ಕೊಂಡ್ ಕೂಡ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದ್ದೀನಿ. ನೀವೆಲ್ಲ ನನ್ ಮಕ್ಕಳೇ ಇದ್ರಿ, ನನ್ ತಾಯಿ ತರ ಇದ್ದೀನಿ ಅಂತ ತಿಳ್ಕೊರಿ. ನೀವ್ ವಿಡಿಯೋ ಆಫ್ ಇಟ್ರಿ ಅಂತ ನೀವ್ ಅರ್ಧ ಕೇಳ್ತ್ರಿ, ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಅರ್ಧ ಜ್ಞಾನ ಇದೆ ನೋಡ್ರಿ ಮೋಸ್ಟ್ ಡೇಂಜರಸ್. ಅರ್ಧ ಏನಾದ್ರೂ ತಿಳ್ಕೊಂಡ್ರಿ ಬಹಳ ಖತರ್ನಾಕ್ ಡೇಂಜರ್ ಇರುತ್ತೆ. ಸೊ ವರ್ಧನ್ ಒಂದು ವಾದವನ್ನ ಮಾಡ್ತಾ ಇದ್ರು ಅಥವಾ ಒಂದು ವಿಚಾರವನ್ನ ಮಾಡತ್ತಿರು, ಏನು ಅಂದ್ರೆ ಗುರು ಮುಂದೆ ಇರ್ತಾರ, ಗುರು ಏನೋ ಇರುತ್ತೆ ಅಂತ. ನೋ, ಹಂಗಿಲ್ಲ. ಗುರು ಒಂದೆಡಕ್ ಮುಂದಿದ್ರಂದ್ರೆ ನಿಮಗ್ ಮುಂದ್ ಒಯ್ಯಲ್ಲೇ ಅವ್ರು. ಗುರು ಯಾವಾಗ್ಲೂ ನಿಸ್ವಾರ್ಥ ಇರ್ಬೇಕಂದ್ರೆ ಅವ್ನ್ ಹಿಂದಿರ್ಬೇಕು ಗುರು. ನೆನ್ಪಿಟ್ಕೋರಿ. ಕೆಲವೊಂದು ಸಲ ನಾವೇನಂದ್ರ ಗಲತ್ ಇನ್ಫಾರ್ಮೇಶನ್ ಗಳನ್ನ ನಮ್ಮ ಮೈಂಡ್ ಅಲ್ಲಿ ಏನ್ ಇಟ್ಕೊಂಡಿರ್ತೀವಿ ನೋಡ್ರಿ, ಅದನ್ನ ಮೊದ್ಲು ತೆಗ್ದಾಕ್ರಿ. ವಾದ ಮಾಡೋದ್ರಿಂದ ನಾವ್ ಸರಿ ಹೋಗ್ತಿವಂತ ಇಲ್ಲ. ಬಟ ಗುರು ಯಾವತ್ತೂ ಮುಂದಿರೋದಿಲ್ಲ. ಇದು ಪರಂಪರೆಯಿಂದ ನಡೀತಾ ಬಂದಿರುವಂತದ್ದು. ವಶಿಷ್ಠರ್ ಯಾವತ್ತೂ ಮುಂದಿರ್ಲಿಲ್ಲ, ರಾಮನಿಗ್ ಮುಂದ್ ಮಾಡಿದ್ರು. ನೆನ್ಪಿಟ್ಕೋರಿ, ಯಾವತ್ತು ಗುರು ಹಿಂದೆ ಇರ್ಬೇಕು. ರಾಮಕೃಷ್ಣ ಪರಮಹಂಸರ್ ಮುಂದಿರ್ಲಿಲ್ಲ, ಅವ್ರು ಹಿಂದ್ ಉಳಿದ್ರು. ವಿವೇಕಾನಂದರಿಗೆ ಮುಂದ್ ಕೊಳಸ್ರು, ಅವರೇ ನಿಜವಾದ ಗುರು. ಗುರು ಮುಂದ್ ಹೋಗಿ ನಿಮಗ್ ಹಿಂದ್ ಬಿಟ್ಟಾರಂದ್ರು ಗುರು ಆಗೋದಿಲ್ಲ, ಅವನು ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ನೆನ್ಪಿಟ್ಕೋರಿ. ಸೊ ಬಹಳ ಸಲ ಗಲತ್ ಇನ್ಫಾರ್ಮೇಶನ್ಸ್, ಗಲತ್ ವರ್ಡ್ಸ್ ಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇವ್ ಆಗಿರುತ್ತೆ. ಅದನ್ನ ನಾವು ಡಿಲೀಟ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಈ ಪರಂಪರೆ ಹಿಂಗೆ ನಡೆಯುತ್ತೆ, ಹಿಂಗೆ ವಾದ ಮಾಡ್ತೀವಿ, ನಂದೇ ಕರೆ ಮಾಡ್ತೀವಿ, ಆಗೋದಿಲ್ಲ. ಸೊ ಯಾವಾಗ್ಲೂ ನೋಡ್ರಿ, ಮುಂದೆ ಗುರು ಇದ್ರು ಅಂತ ತಿಳ್ಕೊರ್. ಗುರಿ ಎಲ್ಲಿ ಕಾಣಿಸ್ತದ ನಿಮ್ಗೆ? ಗುರು ಒಬ್ನೇ ಕಾಣಿಸ್ತಾನ? ಕಾಣೋದಿಲ್ಲ. ಗುರಿ ಕಾಣ್ಬೇಕು ನಮ್ಗ. ಅದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ಹಾಗಾಗಿ ಕೆಲವೊಂದು ವರ್ಡ್ಸ್ ಗಳನ್ನ ನಾವೆಲ್ಲೋ ಕೇಳಿರ್ತೀವಿ ಅಥವಾ ಯಾರು ಹೇಳಿರ್ತಾರೆ, ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಹೇಳ್ತೀನಿ, ಮಾಸ್ಟರ್ ಮೈಂಡ್ ನಾವ್ ಏನ್ ಮಾಡ್ತೀವಿ ಅಂದ್ರ ಸರಿ ಯಾವುದು ಮತ್ತು ತಪ್ಪು ಯಾವುದು ಎರಡನ್ನ ನಿಮ್ಮ ಎದುರಿಗೆ 2 ಪುಟವನ್ನ ತೆಗೆದಿಡ್ತೀನಿ. ಯಾವ್ದು ಮುಚ್ಚು ಮರೆ ಇರೋದಿಲ್ಲ. ಮತ್ತೆ ನಿಮ್ಗ ಒಂದ್ ಮಾತನ್ನ ಹೇಳ್ತೀನಿ, ಏನು ಅಂದ್ರೆ ಈ ಕಲಿಕೆ ಲರ್ನಿಂಗ್ ಅನ್ನುವಂಥದ್ದು ಇದೆ ನೋಡ್ರಿ, 4 ಪ್ರಕಾರದ ಲರ್ನಿಂಗ್ ಗಳನ್ನ ನಾವೆಲ್ಲರೂ ಮಾಡ್ತೀವಿ. ಒಂದು ಓದೋದ್ರ ಮೂಲಕ ನಾವು ಕಲಿತೀವಿ, ಬಾಲ್ಯದಲ್ಲಿ ನೆನಪಿರ್ಬೋದು ಎಲ್ಲರಿಗೆ. ಓದೋದ್ರ ಮೂಲಕ ಕಲಿತೀವಿ, ಬರೆಯೋದ್ರ ಮೂಲಕನು ಕಲಿತೀವಿ, ಕೇಳೋದ್ರ ಮೂಲಕ ಕಲಿತೀವಿ, ಮಾತನಾಡೋದ್ರ ಮೂಲಕ ಕಲಿತೀವಿ. ಈ 4 ಪ್ಯಾಟರ್ನ್ ಗಳಿಂದ ನಮ್ಮೊಳಗೆ ಲರ್ನಿಂಗ್ ಆಗುತ್ತೆ ಅಂತ ಸಣ್ಣಾಗಿ ನಡೆದು ನಮ್ ಗುರುಗಳೆಲ್ಲ ಹೇಳ್ತಾ ಬಂದ್ರು. ಎಸ್ 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 ಅಲ್ಲಿ. ಬಟ್ 4 ವರ್ಷದ ಹಿಂದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ 5ನೇ ಕಲಿಕಾ ಮಾಧ್ಯಮವನ್ನ ತಗೊಂಡ್ ಬಂತು. 4 ವರ್ಷದ ಹಿಂದೆ ನಲಿಕಲಿ ಅನ್ನುವಂಥದ್ದನ್ನ ಶುರು ಆಗಿದ್ದು ನಿಮ್ಗೆಲ್ಲರಿಗೂ ಗೊತ್ತು. ಹಾಗಾಗಿ 4-5 ವರ್ಷದ ನಂತರ ಅಥವಾ ಈ ಹಿಂದಿನ ಕಾಲದಲ್ಲಿ ಈಗೇನ್ ಪ್ರೆಸೆಂಟ್ ಏನಿದೆ ಅಂದ್ರ ಇನ್ನೂ ಒಂದು ಮಾಡಿ ಕಲಿ ನೋಡಿ ಕಲಿ ಅಂತ, ಅಂದ್ರೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್.
ಸೊ ನಾವು ಆಕ್ಟಿವಿಟಿ ಮಾಡೋದ್ರಿಂದ ಸಾಕಷ್ಟು ಕಲಿತೀವಿ. 90% ಕಲಿಕೆ, 90% ನೆನಪಿನ ಶಕ್ತಿ ಇರೋದು ಎಲ್ಲಿ ಅಂದ್ರೆ ಆಕ್ಟಿವಿಟಿ ಮಾಡೋದ್ರಿಂದ, ಇಲ್ಲಾಂದ್ರೆ ನೆನಪಿರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಸಮೇತ ಕಾಲ ಕಾಲಕ್ಕೆ ಬದಲಾಗುತ್ತೆ, ಆಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಹಿಂದೆ ಒಂದು ಗಾದೆ ಮಾತಿತ್ತು, ಏನು ಅಂದ್ರೆ ನನ್ಗೂ ಬಹಳ ಸಲ ಹೇಳುವಾಗ ನಗು ಬರುತ್ತೆ. ಏನು ಅಂದ್ರ ಊರಿಗ್ ಬಂದಕಿ ನೀರಿಗ್ ಬರ್ತಾಳಂತ. ಕೇಳಿರಿ? ಬೀದರ್ ಭಾಷೆ. ಊರಿಗ್ ಬಂದವಳು ನೀರಿಗ್ ಬರ್ತಾಳ. ಹಾ, ಈಗ ಯಾರ್ ನೀರಿಗ್ ಬರ್ಲತ್ತಾರ ಹೇಳ್ರಿ? ಒಂದು ಸೊಸಿಗ್ರ ನೋಡಿರಿ ಕೊಡ ಹಿಡ್ದಕಿ ನೀರಿಗ್ ಬರೋದು? ಚೇಂಜ್ ಆಗ್ಯದ ಪ್ಯಾಟರ್ನ್. ಮನೆಗೆ ನಳವ, ಮನೆಗೆ ಬಟನ್ ಹಾಕ್ರ, ಮನೆಗೆ ನೀರವ, ಆಕಿಂದ ಅರ್ಧ ಲೈಫ್ ಮುಗ್ದೋಯ್ತು. ನೀವ್ ನೋಡಲ್ಲೇ ಉಣಿಯೋರು ನೋಡ್ರಿ. ಇವಾಗ ಗಾದೆ ಅತ್ತಿಗೊಂದ್ ಕಾಲ ಸೊಸಿಗೊಂದ್ ಕಾಲ ಆಗಿದ್ರಿ. yes, ಪ್ರತಿಯೊಂದ್ ಗಾದೆ ಮಾತುಗಳು ಸಮೇತ ಚೇಂಜ್ ಆಗ್ಬಿಟ್ಟವ. ಮತ್ತೇನಂತೀರು? ರೊಕ್ಕ ರೂಪಾಯಿ ಏನದರಿ? ಗೋಡಿ ಮೇಲಿನ ಸುಣ್ಣ ಅದ ಅಂತ. ಗೋಡಿ ಮೇಲಿನ ಸುಣ್ಣ ಅಂದ್ರ ಅವಾಗಿನ ಸುಣ್ಣ ಹೆಂಗ್ ಇರ್ತಿತ್ತಂದ್ರ ಬೂದಿ ಬೂದಿ ಸುಣ್ಣ ಇರ್ತಿತ್ತು. ಅದು ಬೂದಿ ಬೂದಿ ಸುಣ್ಣ ವರ್ಷನಾಗ 2 ಸಲ ಹಚ್ಬೇಕೈತಿತ್ ಮನಿಗೆ. 2 ಸಲ ಹಾಳಾಯ್ತಿತ್ತದು. 2 ಸಲ ತನ್ನ ಕಲರ್ ಚೇಂಜ್ ಮಾಡ್ತಿತ್ತು. 2 ಸಲ ಹಚ್ಬೇಕು. ಅದಕ್ಕಾಗಿ ಅವ್ರ ಗಾದೆ ಮಾತು ಏನಿತ್ತು ಅಂದ್ರ ರೊಕ್ಕ ರೂಪಾಯಿ ಏನದ ಅಂದ್ರ ಗೋಡಿ ಮೇಲಿನ ಸುಣ್ಣ ಅದ, ಬರ್ತದ್ನು ಹೋಗ್ತದ್ನು. ಇವತ್ತಿಲ್ಲ, ಈಗ ಏಸಿಯನ್ ಪೇಂಟ್ ಅದ, 10 ವರ್ಷ ನಡೀತದ. ಚೇಂಜ್ ಆಗಿದೆ ಜೀವನ, ಚೇಂಜ್ ಆಗಿದೆ ಲೈಫ್ ಪ್ಯಾಟರ್ನ್. ನಾವ್ ಇನ್ನು ಎಲ್ಲಿದ್ದೇವ್ ಅಲ್ಲೇ ಇದ್ದೇವ್ ಅಂದ್ರೆ ಯಾರು ಬದಲಾವಣೆ ಮಾಡೋದಿಲ್ಲ, ನೆನ್ಪಿಟ್ಕೋರಿ. ಸೊ ನಿಮ್ಮ ಸಲುವಾಗಿ ನೀವು ಹೊಸ ವರ್ಷದಲ್ಲಿ ಏನಾದ್ರೂ ಮಾಡ್ಬೇಕು ಅಂತಿದ್ರೆ, ಇಲ್ಲಿ ಜ್ಯೋತಿ ಮೇಡಮ್ ಇದಾರೆ ಕೇಳ್ರಿ. ನಂದು ಒಂದೊಂದು ಮಾಸ್ಟರ್ ಮೈಂಡ್ ಕೋರ್ಸ್ ಇದೆ ನೋಡ್ರಿ, ಮಿನಿಮಮ್ 15,000 - 20,000 ರೂಪಾಯಿ ತಗೋತೀನಿ ನಾನು ಕೋರ್ಸಿಗೆ. ಬಟ್ ಈ ಸಲ ನಾವೇನ್ ಮಾಡತ್ತೀವಿ, ಹೊಸ ವರ್ಷದಲ್ಲಿ ಎಲ್ಲರಿಗೊಂದು ಹೊಸ ಪ್ಯಾಟರ್ನ್ ಅನ್ನ ನಾವು ಕಲಿಸ್ಕೊಡ್ಬೇಕು. ಅವ್ರ ಜೀವನದಲ್ಲಿ ಬದಲಾವಣೆಯನ್ನ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿವ್ ನಾವು. ನಮ್ದು ಎಲ್ಲ ಸಮಸ್ಯೆ ಇದೆ ಅನ್ನೋದಕ್ಕಿಂತನೂ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿವಿ. ಸೊ ಹಾಗಾಗಿ ಇಲ್ಲಿ ನಾನು ನಂದು ಇವತ್ತಿನ ಫೀಸ್ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾರು ಆಕ್ಷನ್ ಟೇಕರ್ ಇದೀರಿ, ಮೋಸ್ಟ್ಲಿ ಅದೇ ಹೇಳ್ತೀನಿ, ಯಾರ ಜೀವನದೊಳಗೆ ಏನಾದ್ರೂ ಮಾಡ್ಬೇಕಂತೀರಿ ನೋಡ್ರಿ, ಅವ್ರು ಮಾತ್ರ ಇದನ್ನ ಅಕ್ಸೆಪ್ಟ್ ಮಾಡ್ಕೊರಿ. ಯಾರಿಗ ಇಲ್ಲಿ ತನಕ ಫ್ರೀ ಸಿಕ್ಕದಪ್ಪ ಸಾಕು, ಇದ್ ಮೇಡಮ್ ಬಾಳ್ ಬೆಸ್ಟ್ ಹೇಳಿದ್ರು, ದಾನೇಶ್ವರಿ ಅವ್ರು ಒಂದಿಷ್ಟು ಶೇರಿಂಗ್ ಮಾಡ್ಕೊಂಡ್ರು, ಅವ್ರಿಗೇನೋ ಚಸ್ಮಾ ಇತ್ತು ಅದು ಹೋಗ್ಬಿಡ್ತು, ಸ್ಕಿನ್ ಪ್ರಾಬ್ಲಮ್ ಇತ್ತು ಅದು ಹೋಗ್ಬಿಡ್ತು, ಎಲ್ಲೂ ಏನೋ ಬೆಳೆದಿತ್ತು ಅದೆಲ್ಲ ಹೋಗ್ಬಿಡ್ತು, ಆಯ್ತು ಕೇಳಿದೇವು ಹ್ಯಾಪಿನೆಸ್ ಆದೇವು, ಆಯ್ತು ಮಸ್ತ್ ಮಜಾ ಆಯ್ತು ನಡ್ರಿ ಮನಿ ಅಂದ್ರಿ. ನೀವ್ ಯಾವತ್ತು ಎಲ್ಲಿದ್ರಿ ಅಲ್ಲೇ ಇರ್ತ್ರಿ. ನಿಮ್ಗೆ ಅದೇ ಹೇಳ್ತೀನಿ, ನೀವು ಯಾವ ಬಿಸ್ನೆಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ನೀವು 10,000 ತೆಗಿಯೋದಕ್ಕೆ ಪರದಾಡ್ತಾ ಇದ್ರಿ, ಅದೇ ಬಿಸ್ನೆಸ್ ನಲ್ಲಿ ಒಬ್ಬ ಸೀನಿಯರ್ ಇದ್ದಾನೆ, 1,00,000 ರೂಪಾಯಿ ಅವ ಮಲ್ಗಿರ್ತಾನ, ಅವನ ಅಕೌಂಟ್ನಾಗ ಬಂತಿರ್ತು. ಕಾರಣ ಏನು ಅಂದ್ರ ಅವನಿಗೆ ಸಿಕ್ಕಿರುವಂತ ಚಾನಲ್ ಇದೆ ನೋಡ್ರಿ, ಅದು ಇನ್ನೂ ನಿಮ್ಗೆ ಸಿಗ್ತಾ ಇಲ್ಲ. ಅದನ್ನ ನಾವು ಹುಡುಕಿ ಕೊಡುವಲ್ಲಿ ಸಕ್ಸಸ್ ಮಾಡೋದು ನಮಗೆ ಬಿಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ನಾನು ಫೀಸ್ ಬಗ್ಗೆ ಮಾತಾಡ್ಬೋದಾ? ಅನುಷಾ ಮ್ಯಾಮ್ ಎಲ್ಲಿಂದ ಜಾಯ್ನ್ ಆಗಿದ್ದು ಬಿಟ್ಟ ತಂಗಿ? ಅನುಷಾ ಮ್ಯಾಮ್, ನಾನ್ ಆಕ್ಚುಲಿ ನಮ್ದು ಮಾನ್ವಿ ಮ್ಯಾಮ್, ರಾಯಚೂರ್ ಹತ್ರ. ಅದೇ ನಾನ್ ಮೈಸೂರಲ್ಲಿ ಇರ್ತೀನಿ, MSc ಝಾಲಜಿ ಮಾಡ್ತಿದ್ದೀನಿ, ಸೆಕೆಂಡ್ ಇಯರ್ ಫೈನಲ್. ಗ್ರೇಟ್ ಗ್ರೇಟ್ ಗ್ರೇಟ್. ಇದು ಎಲ್ಲಿಂದ ಇದು ಫೇಸ್ಬುಕ್ ಲಿಂದ ಬಂದಿರಿ? ಅಪ್ಪ ಇಲ್ಲ ಮ್ಯಾಮ್, ಅಪ್ಪ ತುಂಬಾ ಲೈಕ್ ನನ್ ಸ್ಟಡೀಸ್ ಇಂದ ನಾನು ಲೈವ್ ಆಗಿ ಅಟೆಂಡ್ ಆಗ್ಬೇಕಂತಿದ್ದೆ ಅಪ್ಪ ನಾನು. ಬಟ್ ನನ್ ಸ್ಟಡೀಸ್ ಇಂದ ಬರೀ ಡಿಲೇ ಆಗ್ತಾನೆ ಇದೆ, ಎಕ್ಸಾಮ್ಸ್ ಅದು ಇದು ಅಂತ. ಸೊ ಅಪ್ಪ ಹೇಳಿದ್ರು ಈ ತರ ಆನ್ಲೈನ್ ಅಲ್ಲೂ ಇದೆ ಪುಟ್ಟ, ಜಾಯಿನ್ ಆಗ್ತೀಯಾ ಅಂತ ಕೇಳಿದ್ರು. ಓಕೆ, ಅಪ್ಪ ಕಾಲೇಜಲ್ಲಿ ಅಪ್ಪ ಶಿವಕುಮಾರ್ ಅಂತ ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ. ಓಕೆ ಓಕೆ, ನಮ್ಗೆ ಪರಿಚಯ ಇದ್ದಾರೆ ಅವರು? ಗೊತ್ತಿಲ್ಲ ಮ್ಯಾಮ್ ನನ್ಗೆ ಅಷ್ಟು, ಅದೇ ಜಾಯಿನ್ ಆಗೋ ಕೂಡ ಯೂಸ್ಫುಲ್ ಆಗುತ್ತೆ ಅಂತಂದ್ರು. ಓಕೆ, ಡೆಫಿನೆಟ್ಲಿ ನನ್ಗೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇವತ್ತು ಏನಾಗ್ಯದ, ಸಣ್ಣ ವಯಸ್ಸಿನವ್ರು ಇದೆಲ್ಲ ಕೇಳೋದಕ್ಕೆ ಇಷ್ಟ ಪಡುವುದಿಲ್ಲ, ಅವ್ರದೆಲ್ಲ ಮೈಂಡ್ ಸೆಟ್ ಬೇರೆನೆ ಇರ್ತದ. ಅದಿಲ್ಲ ಅಂತದ್ರಲ್ಲಿ ನಾನು ಶಾಂತ ರೀತಿಲಿಂದ ಕುಂತಿಂದು, ನಮ್ದು ವಚನಶ್ರೀ, ನೀವೆಲ್ಲ ನಮ್ ವರ್ಧನು, ನೀವೆಲ್ಲ ಸಣ್ಣ ವಯಸ್ಸಿನವ್ರು, ಬಟ್ ಏನೋ ಒಂದ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಿ ನೋಡ್ರಿ, ಅದು ನನಗೆ ಬಹಳಷ್ಟು ಖುಷಿ ಆಗುತ್ತೆ. ಸೊ ಹಾಗಾಗಿ ನಮ್ದು ಗ್ರೂಪ್ನಾಗ ಒಂದ್ ವೇಳೆ ಇಲ್ಲ ಅಂದ್ರೆ, ಇಲ್ಲಿ ವಾಟ್ಸಪ್ ಗ್ರೂಪ್ ಇದೆ ಅನುಷಾ, ಆ ಗ್ರೂಪ್ನಾಗ ಜಾಯಿನ್ ಆದ್ರ ನಿಮ್ಗೆ ಇನ್ನೂ ಬೇರೆ ಬೇರೆ ಮಾಹಿತಿಗಳು ಸಿಗುತ್ತೆ ನಿಮ್ಗೆ. ಅಂದ್ರೆ ನಮ್ದ ಕಡೆಯಿಂದ ಕಾಲಿಂಗ್ ಬರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ನ ಹೆಚ್ಚಿನ ಮಾಹಿತಿ ಬೇಕು, ನಮ್ ಶಶಿಕಲಾ ಮೇಡಮ್ ಅವ್ರು ಇದ್ದಾರೆ ಒಳಗ್ ಗ್ರೂಪ್ನಾಗ ಅನ್ಕೊಂಡಿನಿ. ಇಲ್ಲಂದ್ರು ಶಶಿಕಲಾ ಮೇಡಮ್ ಈ ಗ್ರೂಪ್ನಾಗ ಒಂದ್ಸಲ ನೀವು ಜಾಯಿನ್ ಆಗ್ರಿ, ವಚನಶ್ರೀ ಎಲ್ಲಾರು, ವರ್ಧನ್, ಅನುಷಾ, ವೀಣಾ ಮೇಡಮ್. ಸೊ ಇವ್ರು ವೀಣಾ ಮೇಡಮ್ ನಂದೇ ಸ್ಟೂಡೆಂಟ್ಸ್ ಇಬ್ರು, ಗಂಡ ಹೆಂಡತಿ ಇಬ್ರು. ಸೊ ಅದೇ ರೀತಿ ಸಾಗರಿಕಾ ಅಂತ ಹೇಳಿ ಇಲ್ಲಿ ಜಾಯಿನ್ ಆಗಿದ್ದಾರೆ ಮೇಡಮ್. ಅನ್ಮ್ಯೂಟ್ ಮಾಡ್ರಿ, ಜೊತೆಗೆ ವಿಡಿಯೋ ಆನ್ ಮಾಡ್ರಿ. ಶೈಲಜಾ ಮ್ಯಾಮ್ ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಶೋಭಾ ಅಂತ ಹೇಳಿ ಒಬ್ರು ಜಾಯಿನ್ ಆಗಿದ್ದಾರೆ. ಸೊ ಎಲ್ಲರಿಗೂ ಹೇಳೋದು ಏನು ಅಂದ್ರೆ, ನೀವು ಎಲ್ಲಿಯ ತನಕ ನಿಮ್ಗಿಂತಲೂ ಒಂದು ಹೆಜ್ಜೆ ಯಾರು ಸಕ್ಸಸ್ ಆಗಿದಾರ ನೋಡ್ರಿ, ಅವ್ರ ಕೈ ಹಿಡೀರಿ, ಸಕ್ಸಸ್ ಆಯ್ತು. ನೀವ್ ಇಲ್ಲಿ ತನಕ ಯಾರ ಜೊತೆಗೆ ಉಳ್ದಿರ್ ನೋಡ್ರಿ, ಇನ್ನೂ ಅವ್ರ ಜೊತೆಗೆ ಉಳಿದ್ರಂದ್ರೆ ಅವ್ರು ಎಲ್ಲಿದ್ದಾರೆ ನಿಮ್ಗೂ ಅಲ್ಲೇ ಇಡ್ತಾರ, ಅದಕ್ಕಿಂತ ಮುಂದಕ್ಕೆ ಒಯ್ಯೋದಿಲ್ಲ. ಯಾರ
ವೈಬ್ರೇಷನ್ ಫ್ರೀಕ್ವೆನ್ಸಿ ಏನಿದೆ ನೋಡ್ರಿ ಅದೇ ಕೆಲಸ ಮಾಡ್ತಾರ, ಅದಕ್ಕಿಂತ ಬಿಟ್ರೆ ಬೇರೆದಾಗೋದಿಲ್ಲ. ಈಗ ನಾನು ಒಂದ್ ಮಂತ್ಲಿ 2 ರಿಂದ 3 ಲಕ್ಷ ರೂಪಾಯಿ ಅರ್ನಿಂಗ್ ಮಾಡ್ಲತ್ತೀನಿ ಅಂದ್ರೆ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ತಿಂಗಳಿಗೆ 50,000 ಹೆಂಗ್ ಕಮಾಸ್ಬೇಕು ಅಂತೇಳಿ. ನಾನೇ 50,000 ಮಾಡ್ಲತ್ತಿಲ್ಲ ಅಂದ್ರ ನಿಮ್ಗೇನ್ ಹೇಳಕ್ ಆಯ್ತದ ಹೇಳ್ರಿ, ಯೋಚನೆ ಮಾಡ್ರಿ. ಸೊ ಹಾಗಾಗಿ ಗುರುವನ್ನ ಬಹಳ ಬಹಳ ಯೋಚನೆ ಮಾಡಿ ಸರ್ಚ್ ಮಾಡ್ರಿ ನೀವು. ಇವತ್ ಏನಾಗಿದೆ ಅಂದ್ರೆ ಎಲ್ಲಾರು ಹೇಳ್ತಿರ್ತಾರ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಯಾರು ಏನೂ ಮಾಡುವುದಿಲ್ಲ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ನಮ್ಮಿಂದ ಸಪೋರ್ಟಿವ್ ಸಿಸ್ಟಮ್ ಏನಾದ್ರು ಬೇಕು ಅಂದ್ರ ನೀವು ನಮ್ಮ ಗ್ರೂಪ್ ಅನ್ನ ಜಾಯಿನ್ ಆಗ್ರಿ. ಸೊ ನಾ ಫೀಸ್ ಬಗ್ಗೆ ಹೇಳ್ಬೇಕಾ? ರೆಡಿ ಇದೀರಿ ಎಲ್ಲಾರು? ಎಸ್, Yes, madam. ಸಾಗರಿಕಾ, ಶೈಲಜಾ, ವರ್ಧನ್. ಸೊ ಫೀಸ್ ಬಗ್ಗೆ ಹೇಳಿ ಅನುಷಾ ಮ್ಯಾಮ್, ಅನುಷಾ ಭಟ್ಟ. ಡನ್. yes ma'am, yes. ಓಕೆ. ಸೊ ನಮ್ದು ಏನಿದೆ ಅಂದ್ರೆ ಇದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಂತ ಹೇಳಿ ನಾನು ಮಾಡ್ತೀನಿ. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಡೆ ನಮ್ದು ಕೋರ್ಸ್ ಗಳನ್ನ ನಡೆಯುತ್ತೆ. ಸೊ ಯಾರಿಗೆ ಆಫ್ಲೈನ್ ಸಾಧ್ಯ ಇಲ್ಲ ಅವ್ರ ಸಲುವಾಗಂತೆ ನಾವು ಇದು ಪ್ರೊವೈಡ್ ಮಾಡೋದು ಆಕ್ಚುಲಿ, ಇಲ್ಲಾಂದ್ರೆ ಇದು ಆಫ್ಲೈನೇ ನಡೆಯೋದು. ಸೊ ಇದು ನಡೆಯುವಂತ ದಿನಗಳು ಎಷ್ಟು ಅಂದ್ರೆ 15 ದಿನಗಳ ಕಾಲ ನಡೆಯುತ್ತೆ. ರಾತ್ರಿ 9 ರಿಂದ 10 ಗಂಟೆ ತನಕ. ನೀವು 7 ರಿಂದ 8 ತನಕ ಕೂಡೋದ್ ಬೇಕಾಗಿಲ್ಲ. ಇದು ಓನ್ಲಿ ಇಂಟ್ರಡಕ್ಷನ್ ಸೆಷನ್ ಮಾತ್ರ. ಇಲ್ಲಿ ನಿಮಗೆ ಇದೆಲ್ಲ ಏನ್ ಕಲಿಸ್ತೀವಿ, ನಾವ್ ಹೆಂಗ್ ಚೇಂಜ್ ಆಗಿವಿ ಇಷ್ಟೇ ಹೇಳ್ತೀವಿ ಹೊರತಾಗಿ ಇದ್ರದ್ದು ಯಾವುದೇ ಸೂತ್ರಗಳು ನಿಮ್ಗೆ ಇಲ್ಲಿ ಗೊತ್ತಾಗೋದಿಲ್ಲ. ಯಾಕಂದ್ರೆ ಒಂದೇ ದಿನಕ್ಕೆ ಸಕ್ಸಸ್ ಆಗೋದು ಯಾರಿಂದನೂ ಸಾಧ್ಯ ಇಲ್ಲ. ಇದಕ್ಕೆ ತನ್ನದೇ ಆಗಿರುವಂತ ಒಂದು ಪೀರಿಯಡ್ ಇರುತ್ತೆ, ಸಮಯ ಇರುತ್ತೆ. ಆ ಸಮಯ ಮತ್ತು ಪೇಶನ್ಸ್ ಇವ್ ಎರಡನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ರಾತ್ರಿ 9 ರಿಂದ 10 ಗಂಟೆ ತನಕ 15 ದಿನಗಳ ಕಾಲ ಇರ್ಬೇಕು. ನಮ್ ಕಂಡೀಷನ್ ಏನು ಅಂದ್ರ ನಾನ್ ಫೀಸ್ ಕಟ್ತೀನ್ರಿ, ನಂಗ್ ಟೈಮ್ ಇಲ್ರಿ, ಬರ್ಬೇಡ್ರಿ ನೀವು. ನಮ್ಗ್ ನಿಮ್ ಫೀಸ್ ಬೇಕಾಗಿಲ್ಲ, ನಿಮ್ ಪರಿವರ್ತನೆ ಬೇಕು. ನಿಮ್ ದುಡ್ಡು ಕೊಡೋದದ ನೋಡ್ರಿ, ಕೊಡೋರ್ ಬಾಳ ಜನ ನೀವ್ ಹಿಂಗ್ ತಿಳ್ಕೊಬೇಡ್ರಿ. ಅವ್ರ ಎಲ್ಲಾರು ಬಹಳಷ್ಟು ಲೈನ್ ಅದ ನಂಬಲ್ಲಿ. ಪ್ರತಿದಿನ ನಂಬಲ್ಲಿ ನಿಮ್ಗೆ ಹೇಳ್ತೀನಿ, ಈಗೀಗ ನಡೀತಾ ಇರುವಂತ ಪರಿಸ್ಥಿತಿ ಏನು ಅಂದ್ರ ಆ ಫೀಸ್ ಎಷ್ಟು ಕಲೆಕ್ಟ್ ಆಗ್ಯದಂತ ಲೆಕ್ಕ ಮಾಡ್ಲಕ್ ಒಬ್ರಿಗೆ ಇಟ್ಟಿದ್ದೇವ್. ಆ ಲೆವೆಲ್ದ ಕೆಲಸ ನಡೀತಾ ಇದೆ. ಬಟ್ ನಿಮ್ಗೇನಾದ್ರೂ ಚೇಂಜ್ ಮಾಡ್ಕೊಳ್ಬೇಕಾಗ್ಯದಂದ್ರ ಅಂದವ್ರು ಮಾತ್ರ ಫೀಸ್ ಅನ್ನ ಪೇ ಮಾಡ್ಬೇಕು, ಉಳ್ದವ್ರು ಮಾಡೋದು ಬೇಕಾಗಿಲ್ಲ. ಇದು 1ನೇ ಕಂಡೀಷನ್. 2ನೇದು ಏನು ಅಂದ್ರ ನನಗೆ ರಿಕಾರ್ಡಿಂಗ್ ಕೊಡ್ರಿ, ಅದು ಕೊಡ್ರಿ, ಇದ್ರ ಕೊಡ್ರಿ, ಕೊಡೋದಿಲ್ಲ ನಾವು. ರಿಕಾರ್ಡಿಂಗ್ ಯಾಕೆ ಕೊಡೋದಿಲ್ಲ ಅಂದ್ರೆ ನನ್ಗೆ ಗೊತ್ತಿದೆ, ಒಂದ್ಸಲ ರಿಕಾರ್ಡಿಂಗ್ ನಿಮ್ಗ್ ರೂಢಿ ಬಿತ್ತು ಅಂದ್ರ ನೀವ್ ಇನ್ವಾಲ್ವ್ ಆಗೋದಿಲ್ಲ, ಬರೀ ಕತಿ ಕೇಳ್ಕೋತ ಕೂಡ್ತ್ರಿ. ನಾನು ಏನೋ ಒಂದ್ ಆಕ್ಟಿವಿಟಿ ಮಾಡಿಸಿರ್ತೀನಿ, ಎಲ್ಲಾರು ಮಾಡಿರ್ತಾರ, ಅದು ರೆಕಾರ್ಡ್ ಆಗಿರುತ್ತೆ. ರೆಕಾರ್ಡ್ ನೋಡ್ತ್ರಿ, ನೀವ್ ಏನ್ ನೋಡ್ತೀರಿ, ನೀವ್ ಏನ್ ಮಾಡ್ತೀರಿ ಹೇಳ್ರಿ? ಆಕ್ಟಿವಿಟಿ ಬೇಸ್ ಇರೋ ಕಾರಣಕ್ಕಾಗಿ ರಿಕಾರ್ಡಿಂಗ್ ಅನ್ನ ನಾವು ಕೊಡೋದಿಲ್ಲ. ನಿಮ್ಗೆ ಅನಿವಾರ್ಯ ಕಾರಣ ಇದೆ, 15 ದಿನದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ, ನಿಮ್ಗೆ ಕೂಡೋದಕ್ ಆಗ್ತಾ ಇಲ್ಲ ಅಂದ್ರ 1 ದಿನ ಅಥವಾ 2 ದಿನ ಬಿಟ್ರೆ 3ನೇ ದಿನ ನಾವು ರಿಕಾರ್ಡಿಂಗ್ ಅನ್ನ ಪ್ರೊವೈಡ್ ಮಾಡೋದಿಲ್ಲ. ಇದು 2ನೇ ಕಂಡೀಷನ್. ಮತ್ತೆ 3ನೇ ಕಂಡೀಷನ್ ಯಾವುದು ಅಂದ್ರ ನಾವ್ ಓಡಾಡ್ಕೋತ ಕ್ಲಾಸ್ ಮಾಡ್ತೀನಿ, ನನ್ ಮನ್ಯಾಗ ಅಡಿಗೆ ಮಾಡ್ಲತ್ತೀನಿ, ನಾನ್ ಕ್ಲಾಸ್ ಮಾಡ್ತೀನಿ, ಹಂಗ ನಡೆಯೋದಿಲ್ಲ. ಯಾಕಂದ್ರೆ ನೀವು ಯಾವಾಗ ಪೇ ಮಾಡಿರಂದ್ರ ನೀವು ಬದಲಾಗ್ಬೇಕು. ನಿಮಗ್ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅದಕ್ಕೆ ನಾನ್ ಕಾರಣ ಇರೋದಿಲ್ಲ, ನೀವು ಸರಿಯಾಗಿ ಸಮಯ ಕೊಡೋದಿಲ್ಲ. ಹಾಗಾಗಿ ನೀವು ಪೇಶನ್ಸ್ ಲಿಂದ ಒಂದು ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಂಡು ಒಂದು ಕಡೆ ನಿರ್ಧಾರವನ್ನ ತೆಗೆದುಕೊಂಡು ನಿಮ್ಮ ಸಲುವಾಗಿ ನೀವು ದಿನ 1 ಗಂಟೆ ಕೂಡ್ರಿ, 15 ದಿನ ಕ್ಲಾಸ್ ಮಾಡ್ರಿ. ಚೇಂಜ್ ಆಗಿಲ್ಲ ಅಂದ್ರೆ ನಾನಿದ್ದೀನಿ ಜವಾಬ್ದಾರ. ಸೊ ಎಲ್ಲದಕ್ಕೂ ಒಂದು ಕಾರಣ ಇದೆ. ಸೊ ಹಾಗಾಗಿ ಈ ಎಲ್ಲಾ ಕಂಡೀಷನ್ಸ್ ಇವೆ ನೋಡ್ರಿ, ಅದು ನಿಮ್ಗೂ ಅಪ್ಲೈ ಆಗುತ್ತೆ ಮತ್ತೆ ನನ್ಗೂ ಆಗುತ್ತೆ. ನಾನು ಒಂದ್ ಟ್ರೈನರ್ ಇದ್ದೀನಿ, ನಾನು ಅಡ್ಗೆ ಮನೆ ಕೆಲಸ ಮಾಡ್ಲತ್ತೀನಿ, ನಡಿ ಆಡಿಯೋಲಿಂದು ಕ್ಲಾಸ್ ಮಾಡ್ಲಕ್ ಬರ್ತದಂತ ನಾ ಮಾಡ್ದಂದ್ರ ಇರ್ತೀರಿ ನೀವು ನನ್ನ ಎದುರಿಗೆ? ಇರೋದಿಲ್ಲ. ಯಥಾ ಗುರು ತಥಾ ಶಿಷ್ಯ ಅಂತ. ಗುರು ಹೆಂಗ್ ಮಾಡ್ತಾನೆ ಶಿಷ್ಯರು ಹಂಗೆ ಮಾಡ್ತಾರ. ಸೊ ಹಾಗಾಗಿ ನಿಮ್ಮ ಸಲುವಾಗಿ ನೀವು ಪರಿವರ್ತನೆ ಆಗೋದಕ್ಕೆ ನೀವು ತಯಾರಿದ್ದೀರಿ ಅಂತ ಹೇಳಿ ಅನ್ಕೊಂಡು ಇದೀಗ 15 ದಿನಗಳ ಕೋರ್ಸ್ ಇದೆ ನೋಡ್ರಿ. ಇದು ರಾತ್ರಿ 9 ರಿಂದ 10 ಗಂಟೆಯವರೆಗೂ ನಡೆಯುತ್ತೆ. ಸೊ ಇದ್ರಲ್ಲಿ ಏನೇನ್ ಹೇಳ್ತೀವಿ ಅಂದ್ರ ಲೈಫ್ ನ 7 ಏರಿಯಾಸ್ ಗಳನ್ನ ನಾವು ಕವರ್ ಮಾಡ್ತೀವಿ. ಆ 7 ಏರಿಯಾಸ್ ಗಳಲ್ಲಿ ಒಂದು ಯಾವ್ದಂದ್ರೆ ಹೆಲ್ತ್. ಯಾಕಂದ್ರೆ ನಮ್ದು ಆರೋಗ್ಯ ಸರಿ ಇದ್ರೆ ನಮ್ಮ ಜಗತ್ತು ಕರೆಕ್ಟ್ ಆಗಿ ನಡೆಯುತ್ತೆ ಅಂದ್ರೆ ನಡೆಯೋದಿಲ್ಲ. ಒಂದು ಹೆಲ್ತ್. 2ನೇದು ವೆಲ್ತ್. ವೆಲ್ತ್ ಕ್ರಿಯೇಟ್ ಅಂದ್ರೆ ನೀವು ಶ್ರೀಮಂತರಾಗೋದು ಹೇಗೆ ಅಂತ ಕಲಿಸ್ಕೊಡ್ತೀವಿ. ಇಲ್ಲಿ ಮತ್ತೆ ನೋಡ್ರಿ, ಹಣ ಅಂದ್ರೆ ಹೇಟ್ ಮಾಡ್ತೀವಿ, ಶ್ರೀಮಂತರನ್ನ ಹೇಟ್ ಮಾಡೋದು, ಇದೆಲ್ಲಾನು ನಮ್ಮ ಮೈಂಡ್ ನಲ್ಲಿ ಒಂದ್ ಸೆಟ್ ಮಾಡ್ಕೊಂಡ್ಬಿಟ್ಟಿವಿ. ಆದ್ರೆ ನಾನ್ ಕಲ್ಸೋದು ಏನು ಅಂದ್ರ ಈ ಶ್ರೀಮಂತಿಕೆ ಅನ್ನುವಂಥದ್ದು ಬರ್ಬೇಕಂದ್ರು ಟೆಕ್ನಿಕ್ ಅದ. ಬಹಳ ಸಲ ಹೇಳ್ತೀವಿ ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ಶ್ರೀಮಂತ ಐತಿವಿ, ಹಾರ್ಡ್ ವರ್ಕ್ ಮಾಡಿದ್ರು. ನಾನ್ ಕೇಳ್ತೀನಿ, ಮನಿ ಕಟ್ಟೋ ಗೌಂಡಿಗಳು ಇರ್ತಾರ ನೋಡ್ರಿ, ಕೆಲ್ಸ ಮಾಡ್ತಾರ, ದಿನದ 12 ಗಂಟೆ ಹಾರ್ಡ್ ವರ್ಕ್ ಮಾಡ್ಲತ್ತಾರ, ಎಲ್ಲಿ ಸಕ್ಸಸ್ ಅರ ಹೇಳ್ರಿ ನೀವು? ಸೊ ವಿದೌಟ್ ಸ್ಮಾರ್ಟ್ ವರ್ಕ್ ಯಾವತ್ತು ಸಕ್ಸಸ್ ಆಗೋದಿಲ್ಲ. ಎರಡೂ ಬೇಕು ನನ್ಗೆ. 90% ಸ್ಮಾರ್ಟ್ ವರ್ಕ್ ಬೇಕು, 10% ಹಾರ್ಡ್ ವರ್ಕ್ ಬೇಕು. ಇವ್ ಎರಡು ಇದ್ದಾಗ ಮಾತ್ರ ಅದು ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ನೀವು ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಎರಡೂ ಮಾಡೋದು ನಿಮ್ಗೆ ಬರ್ಬೇಕು, ಅಥವಾ ನಾವು ಕಲಿಸ್ತೀವಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಓಕೆನಾ? ರೆಡಿ ಇದ್ದೀರಿ? ಡನ್. ಸೊ ನಾನ್ ಮುಂದೆ ಮತ್ತೆ ಹೋಗ್ತಾ ಇದ್ದೀನಿ ನೋಡಿ.
ಸೊ ಈ 15 ದಿನಗಳ ಕಾಲ ನಡೆಯುತ್ತೆ. ಸೊ ಇದು ಮಾಸ್ಟರ್ ಮೈಂಡ್ ನ ಆನ್ಲೈನ್ ಕೋರ್ಸ್ ಇದೆ. ಇದು ಆಫ್ಲೈನ್ ಇಲ್ಲ, ಆನ್ಲೈನ್ ನಡೀತಾ ಇರುವಂತದ್ದು. ಸೊ ಇದು ಆಕ್ಚುಯಲ್ ಫೀಸ್ ಏನಿದೆ ನೋಡ್ರಿ, ನಾನ್ ಕಟ್ಟಿರುವಂತದ್ದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ದು ವೀಣಾ ಮೇಡಮ್ ಅವರಿಗೂ ಗೊತ್ತಿದೆ ಇದು ಫೀಸ್, ಅವರು ಕ್ಲಾಸ್ ಮಾಡಿದವರು ಇದ್ದಾರೆ, ಅವರಿಗೆಲ್ಲಾನು ಇದ್ರದ್ದು ಅನುಭವ ಇದೆ. ಇದು ಆಕ್ಚುಯಲ್ ಫೀಸ್ ಎಷ್ಟಿದೆ ಅಂದ್ರೆ ಇದು 35,000 ಇದೆ. ಬಟ್ ನನ್ಗೆ ಗೊತ್ತಿದೆ ಇದು ಇಷ್ಟು ಕಟ್ಟೋದು ಯಾರಿಂದನೂ ಆಗೋದಿಲ್ಲ. ಯಾಕಂದ್ರೆ ನನ್ನ ಹತ್ರ ಬರುವವರೆಲ್ಲರೂ ಮಧ್ಯಮ ವರ್ಗದವರು. ಸ್ಟ್ರಗಲ್ ಲೈಫ್ ಇದೆ, ಜೀವನವನ್ನ ಒಂದು ಪ್ಯಾಟರ್ನ್ ಗೆ ತಗೊಂಡು ಹೋಗೋದಕ್ಕೆ ಅವ್ರು ಸಂಘರ್ಷ ಮಾಡ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ. ಸೊ ಅಂತವ್ರದ್ದು ಒಂದು ಟೀಮ್ ನನ್ನ ಹತ್ರ ಇದೆ. ಸೊ ಹಾಗಾಗಿ ಅವರ ಸಲುವಾಗಿ ನಾವು ಇವತ್ತು ಏನ್ ಮಾಡೀವಿ ಅಂದ್ರ ಓನ್ಲಿ 6,999 ಇಟ್ಟಿವಿ. ಈಗ ಹೇಳ್ರಿ, ಯಾರಿಗಾದ್ರೂ ಇದು ಭಾರಿ ಹೆಚ್ಚು ಅನಿಸ್ತಾ ಇದೆನಾ? 35,000 ಇರುವಂತದ್ದನ್ನ 6,999 ಗೆ ನಾವು ಕೊಡ್ತಾ ಇದೀವಿ. ಯಾರಿಗಾದ್ರೂ ಹೆಚ್ಚು ಅನಿಸ್ತಾ ಇದೆನಾ? ಇಲ್ಲ, ಈ ಬೆಸ್ಟ್ ಇದೆ ಅನಿಸ್ತದ. ಶಶಿಕಲಾ ಮ್ಯಾಮ್, ಬೆಸ್ಟ್ ಇದೆ ಅನಿಸ್ತದ ಅಥವಾ ಹೆಚ್ಚಿದೆ ಅನಿಸ್ತದ? ವೀಣಾ ಮೇಡಮ್, ನೀವು ತಗೊಳ್ಳೋದು ಬಿಡೋದು ನಾಳೆ ಬಿಟ್ಟಿದ್ದು. ಬಟ್ ನೀವು ಮಾನವೀಯ ದೃಷ್ಟಿಯಿಂದ ನೋಡ್ರಿ, ಇವತ್ತಿನ ಟ್ರೈನಿಂಗ್ ಫೀಲ್ಡ್ ನಲ್ಲಿ ಏನೇನ್ ನಡೆದದ ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ನಿಮ್ಗೆ ಗೊತ್ತಾ 3 days ಕೋರ್ಸ್, ನ್ಯಾಷನಲ್ ಲೆವೆಲ್ 3 days ಕೋರ್ಸ್, ಬೇರೆದೇನಿಲ್ಲ. ಡೈಲಿ 1 ತಾಸು ಕೊಡ್ತಾರ, 3 ದಿನ 3 ತಾಸು 24,000 to 30,000 ಅನ್ನ ಪೇ ನಾನೇ ಮಾಡ್ತೀನಿ. ಈಗ್ಲೂ ಮಾಡ್ತಾ ಇದ್ದೀನ. ನನ್ಗೆ ಯಾಕಂದ್ರೆ ನನ್ ಕಲಿಯೋದು ಅಷ್ಟೊಂದು ಇಷ್ಟ ಇದೆ. ನಂಗೆ ದುಡ್ಡು ಮ್ಯಾಟರ್ ಇಲ್ಲ, ನನ್ ಕಲಿಯೋದ್ ಬೇಕು, ಇನ್ನೂ ಹೆಚ್ಚು ಬೆಳೆಯೋದ್ ಬೇಕು. ನಾನ್ ಬೆಳೆದ್ರ, ನಾನ್ ಕಲ್ತ್ರೆ ನಿಮ್ಗೆಲ್ಲಾ ಬೆಳೆಸ್ಲಿಕ್ಕೆ ಆಗೋದು ಅಂತೇಳಿ ನನ್ಗೆ ಗೊತ್ತಿದೆ. ಅದಕ್ಕಾಗಿ ನಾನು ಇಂತಹ ಆಕ್ಷನ್ ಟೇಕರ್ ಆಗಿ ಇಲ್ಲಿ ತನಕ ನಾನು ಬಂದೀನಿ. ಹಾಗಾಗಿ ಇವತ್ತು ನಿಮ್ಗೆ ಇನ್ನೂ ಒಂದು ಆಫರ್ ಇದೆ, ಎಲ್ಲಾರು ಖುಷಿ ಆಗ್ರಿ. ಫಸ್ಟ್ ಅದು ಯಾವ್ದು ಆಫರ್ ಅಂದ್ರ, ಇವತ್ತು ಯಾರು ಆಕ್ಷನ್ ಟೇಕರ್ ಇದ್ರಿ, ಓನ್ಲಿ 10 minutes ನಲ್ಲಿ ಯಾರು ಎನ್ರೋಲ್ ಮಾಡ್ಕೊಳ್ತ್ರಿ ಅವ್ರಿಗೆ ಓನ್ಲಿ 4,999 ಮಾತ್ರ ಇರೋದು. ಅದು ಎಷ್ಟು ಅಂದ್ರೆ 10 ನಿಮಿಷ. 10 ನಿಮಿಷದಲ್ಲಿ ನೀವು ಡಿಸೈಡ್ ಮಾಡ್ಬೇಕು, ಪೇಮೆಂಟ್ ಮಾಡ್ಬೇಕು. 10 ನಿಮಿಷದಲ್ಲಿ ನೀವು ಡಿಸೈಡ್ನು ಮಾಡ್ಲಿಲ್ಲ, ಪೇಮೆಂಟ್ನು ಮಾಡ್ಲಿಲ್ಲ, ನಾಳೆ ಯೋಚನೆ ಮಾಡ್ತೀನಿ ಅಂದ್ರೆ ನಿಮಗೆ ಬೇಕಾದ್ರೆ ಇಷ್ಟೇ ಕಟ್ಬೇಕು. ಮತ್ತೆ ಜಾನ್ವರಿಲಿಂದ ಇದನ್ನ ಡಬಲ್ ಮಾಡ್ತಾ ಇದ್ದೀನಿ. ನೀವ್ ಹಿಂಗು ತಿಳ್ಕೊಬಾರ್ದು, ಡಬಲ್ ಮಾಡಿದ್ರೆ ಬರೋರು ಬಹಳ ಮಂದಿ ಇರೋ, ಜಗತ್ ಬಹಳ ದೊಡ್ಡದಿದೆ ನೆನ್ಪಿಟ್ಕೊ. ಪ್ರಪಂಚದಲ್ಲಿ ಎಲ್ಲದಕ್ಕೂ, ಅದು ಸ್ಪೆಷಲಿ ನಮ್ ದೇಶದಲ್ಲಿ ಎಲ್ಲದಕ್ಕೂ ಕೊರತೆ ಇದ್ರಬೇಕು, ಜನಸಂಖ್ಯೆ ಕೊರತೆ ಇಲ್ಲ. ಇವತ್ತೇ ಸ್ವಲ್ಪ ನೀವು ಕಡಿಮೆ ಕಾಣ್ತಾ ಇದೀರಿ. ಪ್ರತಿ ದಿನಾನು 30 to 40 ಮೆಂಬರ್ಸ್ ಇರ್ತಾರೆ ನನ್ನ ಎದುರಿಗೆ, ಪ್ರತಿ ದಿನ ಡೈಲಿ ಡೈಲಿ ಡೈಲಿ. ಇವತ್ ನಾನು ಸ್ವಲ್ಪ ಫೋಕಸ್ ಮಾಡ್ಲಿಲ್ಲ, ನನ್ಗೆ ಆಗುತ್ತೆ ಇಲ್ಲ ಅಂತ ಸ್ವಲ್ಪ ಗೊಂದಲ ಇತ್ತು, ಹಾಗಾಗಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇವತ್ ಮಾತ್ರ 11 ಜನ ಇದ್ರಿ, ಇಲ್ಲಾಂದ್ರೆ 30, 40, 50 ಆರಾಮ್ಸೆ ಇದ್ದಿರ್ತಾರೆ. ಅಷ್ಟ್ ಜನರದಾಗ 25 30 ಜನ ಎನ್ರೋಲ್ ಆಗಿರ್ತಾರ, ಅದ್ರ ಬಗ್ಗೆ ಏನು ತೊಂದ್ರೆ ಇಲ್ಲ ನನ್. ಆದ್ರೆ ಯಾರ್ ಆಕ್ಷನ್ ಟೇಕರ್ ಇದ್ರೆ ನೋಡ್ರಿ, ಅವ್ರಿಗೆ ಮಾತ್ರ 4,999 ಇದೆ ನೋಡ್ರಿ. ಇದು ನಡೀತಾ ಇರುವಂತ, ರೀಸೆಂಟ್ಲಿ ನಡೀತಾ ಇರುವಂತ ಫೀಸ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಡೌಟ್ಸ್ ಇದ್ರೆ ಮತ್ತೆ ನನಗೆ ಕೇಳ್ಬೋದು. ಹಾಗಾದ್ರೆ ಯಾವ್ದು ಪೇಮೆಂಟ್ ಅನ್ನ ಮಾಡ್ಬೇಕು ಅಂದ್ರ 8073084423 ಇದು ನಮ್ಮ ಫೋನ್ ಪೇ, ಗೂಗಲ್ ಪೇ ಮತ್ತೆ ಪೇಟಿಎಂ ಯಾವುದ್ರ ಮೂಲಕನೂ ನೀವು ಮಾಡ್ಬೋದು. ಈ ನಂಬರಿಗೆ ಎಷ್ಟು ಮಾಡ್ಬೇಕು? ಫಸ್ಟ್ ಎನ್ರೋಲ್ಮೆಂಟ್ ಫೀಸ್ ಅಂದ್ರೆ 1,999 ಇದೆ ನೋಡ್ರಿ. ಫಸ್ಟ್ ಈ ಫೀಸ್ ಅನ್ನ ಪೇ ಮಾಡ್ಬೇಕು. ಕಂಡೀಷನ್ ಹೇಳ್ತೀನಿ, ಈ ಫೀಸ್ ಅನ್ನ ಪೇ ಮಾಡಿ 3 days ನೀವು ಕೋರ್ಸ್ ಮಾಡ್ಬೇಕು. ಮೊದಲು 3 ದಿನ ಮಾಡ್ಬೇಕು. 3 ದಿನ ನಿಮ್ಗೆ ಬೆಸ್ಟ್ ಅನಿಸ್ತು, ಎಸ್ ಸರಿಯಾಗಿದೆ, ಮೊದಲು ಟೈಮ್ ಕೊಡ್ಬೇಕು. ಫೀಸ್ ಕಟ್ ಮನ್ಯಾಗ ಕುಂತೀನಿ, 4ನೇ ದಿನ ಫೀಸ್ ಕೊಡ್ರಿ ವಾಪಸ್ ಅಂದ್ರೆ ಕೊಡೋದಿಲ್ಲ, ಕಂಡೀಷನ್ ಅಪ್ಲೈ ಆಗುತ್ತೆ. ಯಾವಾಗ ನಾವು 3 ದಿನ ಮಾಡಿದ್ಮೇಲೂ ನಿಮಗ್ ಸರಿ ಅನ್ಸ್ಲಿಲ್ಲ ಅಂದ್ರ ಇದು ಕೊಟ್ಟಿಂದು ಸಮೇತ ನಿಮ್ಗೆ ವಾಪಸ್ ಕೊಡ್ತೀವಿ. ಯಾವಾಗ ಅಂದ್ರೆ ನೀವು ಅಲ್ಲಿ ಅಟೆಂಡ್ ಇರ್ಬೇಕು, ಟೈಮ್ ಕೊಡ್ಬೇಕು, ವಿಡಿಯೋ ಆನ್ ಇಡ್ಬೇಕು, ಅವಾಗ ಮಾತ್ರ ನಾವು ಇದು ಪೇಮೆಂಟ್ ಏನಿದೆ ನೋಡ್ರಿ ನಿಮ್ಗೆ ಬ್ಯಾಡ್ ಅಂದ್ರೆ ನಾವು ವಾಪಸ್ ಕೊಡ್ತೇವೆ. ನೀವು ಅಟೆಂಡ್ ಮಾಡಿಲ್ಲ, ಏನು ಮಾಡಿಲ್ಲ, ಎಲ್ಲೋ ಇದ್ರಿ, ಬರೀ ನಿಮ್ದು ಆಡಿಯೋನೇ ಕೇಳಿಸ್ಲತ್ತದ, ವಿಡಿಯೋನೇ ಇಲ್ಲ ಅಂದ್ರೆ ಈ ಪೇಮೆಂಟ್ ನಿಮ್ಗೆ ವಾಪಸ್ ಸಿಗೋದಿಲ್ಲ. ನೀವು ಮತ್ತೆ ಕಂಪ್ಲೀಟ್ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕು. ಸೊ ಹಾಗಾಗಿ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿದೆ ಅಂದ್ರ 1,999 ಇದೆ ನೋಡ್ರಿ, ಇದು ರಿಜಿಸ್ಟ್ರೇಷನ್ ಫೀಸ್ ಇದೆ. ಇಷ್ಟು ಪೇ ಮಾಡಿದ್ಮೇಲೆ 3 days ಮೊದಲು ಕ್ಲಾಸ್ ಮಾಡ್ಬೇಕು. 3 days ಆದ್ಮೇಲೆ 4ನೇ ದಿನಕ್ಕೆ ಉಳಿದಿರುವಂತ 3,000 ಅನ್ನ ಕಂಪ್ಲೀಟ್ ಆಗಿ ಪೇ ಮಾಡ್ಬೇಕು. 4ನೇ ದಿನ ನೀವು ಪೇ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಅವತ್ತು ಲಿಂಕ್ ಬರೋದಿಲ್ಲ. ಸೊ ಇಷ್ಟು ಕಂಡೀಷನ್ ಇದೆ. ಅದು ಈ ನಂಬರಿಗೆ ಮಾಡೋದು 8073084423. ಸೊ ಈ ನಂಬರಿಗೆ ನೀವೇನ್ ಮಾಡ್ಬೇಕಂದ್ರ ಎನ್ರೋಲ್ಮೆಂಟ್ ಅನ್ನ ಎಸ್. ಈಗ ಮತ್ತೆ ಯಾರಿಗಾದ್ರೂ ಕ್ವಶನ್ಸ್ ಮತ್ತೆ ಡೌಟ್ಸ್ ಏನಾದ್ರೂ ಇದ್ರೆ ನನಗೆ ಕೇಳ್ರಿ, ನಾನು ಇಲ್ಲಾಂದ್ರೆ ಎಂಡ್ ಅಪ್ ಮಾಡ್ತೀನಿ, ಟೈಮ್ ಆಗಿದೆ ನಮ್ದು. ಓಕೆನಾ? ವಚನಶ್ರೀ ಏನಾದ್ರೂ ಕೇಳೋದದ? ಜ್ಯೋತಿ ಮೇಡಮ್ ಏನಾದ್ರೂ ಕೇಳೋದದ? ಇವತ್ ಕೂಡ್ರಿ 9ಕ್ಕ, ಎಲ್ಲಾರು ಹಾದಿ ನೋಡ್ಲತ್ತಾರ ನಿಮ್ ಸಲಿಂದು, ಟ್ರೈನರ್ ಇದ್ದೀರಿ ನೀವು. ಓಕೆ, ಶಶಿಕಲಾ ಮೇಡಮ್ ಏನಾದ್ರು ಕ್ವಶನ್ಸ್? ಅನುಷಾ, ರಾಮದುರ್ಗ,
ತಂಗಿ ಏನಾದ್ರೂ ಕ್ವಶನ್ಸ್ ಹೋಗ್ಬಿಟ್ಟ ಹೇಳೋದು? ಒಂದ್ 10 ಮಿನಿಟ್ಸ್ ಮೇಡಮ್. ಹಾ ಮ್ಯಾಮ್ ಹೇಳಿ. ಮಾಡ್ತೀನಿ ಒಂದ್ 10 ಮಿನಿಟ್ಸ್ ಕಾಲ್ ಮಾಡ್ತೀನಿ. ಓಕೆ ಮ್ಯಾಮ್. ಹಾ ಅನುಷಾ ಹೇಳ್ಬಿಟ್ಟ. ಅಂದ್ರೆ ಹಾ ಯಾವ ತರ ಟ್ರೈನಿಂಗ್ ಇರುತ್ತೆ ಅಂತ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಬೇಕಿತ್ತು ಮ್ಯಾಮ್. ಇದು ಸಬ್ ಕಾನ್ಶಿಯಸ್ ಮೈಂಡ್. ನೀವು ವಿಡಿಯೋ ಆನ್ ಮಾಡ್ಬಿಟ್ಟ. ಓಕೆ. ಹಾ ನಾನು ಈಗ ಕ್ಲಿಯರ್ ಮಾಡ್ತೀನಿ. ಇದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಅಂತ, ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್. ಈ ಎಕ್ಸಾಂಪಲ್ ಒಂದ್ ಎಕ್ಸಾಮ್ ಅನ್ನ ನಿಂಗೆ ಕ್ರ್ಯಾಕ್ ಮಾಡೋದಿದೆ. ಎಕ್ಸಾಂಪಲ್ ಈಗ ನಂಬಲ್ಲಿ ಪವನ್ ಅಂತ ಇದ್ದಾನೆ, UPSC ಸಲುವಾಗಿ ಅವನು ರೆಡಿ ಆಗ್ತಾ ಇದ್ದಾನೆ. ಅವನು ಈ ಟ್ರೈನಿಂಗ್ ಅನ್ನ ತಗೊಳ್ತಾನ. ಅವ್ನ ಪೂರ್ತಿ ಕೋರ್ಸ್ ಅನ್ನ ಅವನು ಖರೀದಿ ಮಾಡ್ಯಾನ. ಸೊ ಇಲ್ಲಿ ಏನ್ ಮಾಡ್ತೀವಂದ್ರ ನೆನಪಿನ ಶಕ್ತಿ ಯಾವ ರೀತಿ ನಿಮ್ಗೆ ಬಿಲ್ಡ್ ಆಗುತ್ತೆ. ಮತ್ತೆ ನಾವು ಓದೋದ್ ನಮಗ್ ಪ್ರಾಬ್ಲಮ್ ಇಲ್ಲ, ಓದಿನ ನೆನಪಿರಲ್ಲ. ಮತ್ತೆ ಯಾವ್ದ್ ನೆನಪಿರ್ತದ ಅದು ಬರೆಯಲ್ಲ, ಯಾವ್ದ್ ನೆನಪಿರಲ್ಲ ಅದೇ ಏನೋ ಬರ್ದಿರ್ತೀವಿ. ಇಂಥವೆಲ್ಲ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಎಡವಟ್ಟುಗಳನ್ನ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಏಕಾಗ್ರತೆ ಯಾವ ರೀತಿ ನಾವು ಬಿಲ್ಡ್ ಮಾಡ್ಕೊಳ್ಬೇಕು ಅಂತ. ಎರಡನೇದ್ ನಡುವೆ ನಮಗ್ ಬಹಳ ದೊಡ್ಡ ಸಮಸ್ಯೆಯಾಗಿ ಇವತ್ತು ಕಾಡ್ತಾ ಇರುವುದು ಏನು ಅಂದ್ರ ಮೊಬೈಲ್. ನಾನು ನಿಮ್ ಎದುರಿಗಿರುವಂತ ಶ್ರೀದೇವಿ ಹೂಗಾರ್, ಇವತ್ತು ಒಂದ್ ವೇಳೆ ನಾನು ಸ್ಟೂಡೆಂಟ್ ಇದ್ದಿದ್ದ ನಿಮ್ ತರಾನೇ ಅಂದ್ರ ನಾನ್ ಇವತ್ತು C+ ಪಾಸ್ ಆಗ್ತಿಲ್ಲ. C+ ಅಂದ್ರೆ ಗೊತ್ತಾ 35% ಪಾಸ್ ಆಗ್ತಿಲ್ಲ. ಯಾಕಂದ್ರೆ ನನ್ ಬಲ್ ಮೊಬೈಲ್ ಇತ್ತು. ಬಟ್ 25 ವರ್ಷದ ಹಿಂದೆ ನನ್ ಬಲ್ ಮೊಬೈಲ್ ಇರ್ಲಿಲ್ಲ, ನಾನ್ ಡಿಸ್ಟ್ರಿಕ್ಟ್ ರ್ಯಾಂಕ್ ಸ್ಟೂಡೆಂಟ್ ಇದ್ದ. ಸೊ ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ತೊಂದರೆ ಆಗ್ತಾ ಇರುವುದು ಯಾವುದು ಅಂದ್ರ ಮೊಬೈಲ್ ಅಡಿಕ್ಷನ್. ಸೊ ಅದನ್ನ 100% ತೆಗೆದು ಹಾಕ್ತೀನಿ. ಇದು ನನ್ನ ಕಡೆಯಿಂದ ಚಾಲೆಂಜ್. ಸ್ಪೆಷಲಿ ಸ್ಟೂಡೆಂಟ್ಸ್. ಮತ್ ನಮ್ ಸ್ಟೂಡೆಂಟ್ಸ್ ಬದ್ನಾಮ್ ಆಗ್ಯಾವ. ದೊಡ್ಡವ್ರದ್ದು ಕತ್ತಿ ಅದೇ ಅದ. ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ 600ರಿಂದ 800 ಸಲ ಬರೀ ಟಚ್ ಮಾಡ್ತೀವಿ ನಮ್ಮ ಮೊಬೈಲ್. ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಳತ್ತೀವಿ. ಇದು ಯಾವ್ದು ನಮ್ಮ ಗಮನಕ್ಕೆ ಬರೋದಿಲ್ಲ. ಬಟ್ ಒಬ್ಬ ಕೋಚ್ ಗೈಡ್ ಏನ್ ಮಾಡ್ತಾನಂದ್ರ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನ ತೋರಿಸ್ತಾನೆ. ಇದು ನಾನ್ ಮಾಡ್ತಾ ಇರುವಂತದ್ದು ಎರಡನೇದು. ಮೂರನೇದು ಏನಾಗುತ್ತೆ ಅಂದ್ರ ಒಂದು ಹಂತಕ್ಕೆ, ಈ ಒಂದ್ ಎಕ್ಸಾಂಪಲ್ ನೋಡ್ರಿ, ಅನುಷಾ ಬೆಳೆದು ದೊಡ್ಡವಳಾಗಿ ಒಂದ್ ಗುರಿಯನ್ನ ತಲುಪಿದ್ರು, ದೊಡ್ಡ ಸೀಟ್ ಸಿಕ್ತು, ಎಲ್ಲ MLA MP ತರ ಏನೋ ಒಂದ್ ದೊಡ್ಡ ವ್ಯಕ್ತಿ ಆದ್ರು. ಅವಾಗ ತನ್ನವರಿಗೆ ತಾನು ಕೇರ್ ಮಾಡೋದಿಲ್ಲ. ನಿಮ್ಗ್ ಗೊತ್ತಲ್ಲ, ಈಗ ಅಮೆರಿಕಾದಲ್ಲಿ ಹೋಗಿ ಉಳಿದಿರುವಂತ ಮಕ್ಕಳು, ಇಬ್ಬರು ಮಕ್ಕಳು ಇದ್ದಾರೆ. ಅವ್ರಿಬ್ರು ಅಮೆರಿಕಾದಾಗರ. ತಾಯಿ ಸತ್ರು ಒಬ್ಬ ಬರ್ತಾನ, ತಂದಿ ಸತ್ರು ಒಬ್ಬ ಬರ್ತಾನ. ಅಂದ್ರೆ ಯಾವ ಕಡೆ ಹೋಗ್ತಾ ಇದೆ ನಮ್ ಜಗತ್ತು ಅಂತ. ಸೊ ರಿಲೇಶನ್ಶಿಪ್ ಇದೆ ನೋಡ್ರಿ, ಅದನ್ನ ಬಾಂಡ್ ಮಾಡ್ತೀವಿ ನಾವು. ತಂದಿ ತಾಯಿ ಅಳಗ ಬಳಗ ನನ್ನವ್ರು ತನ್ನವ್ರು ಪ್ರತಿಯೊಬ್ಬರಿಗೆ ನಾವು ಗೌರವ ಸಲ್ಲಿಸ್ಬೇಕು. ಇವತ್ ಹೇಳ್ತೀನಿ, ಇವತ್ ಯಾರು ಸಕ್ಸಸ್ಫುಲ್ ಜನ ಇದ್ದಾರ ನೋಡ್ರಿ, ಅವ್ರು ತನ್ನ ತಂದೆ ತಾಯಿಗೆ ದೇವ್ರ ತರ ಪೂಜೆ ಮಾಡ್ತಾರ. ಇವ್ರೇನ್ ಅನ್ಸಕ್ಸಸ್ಫುಲ್, ಇವೇನ್ ಅನ್ಪಡ್ಗಳವ ನೋಡ್ರಿ ಬೀದರ್ ಭಾಷೆ, ಇವ್ ಏನು ಮಾಡೋದಿಲ್ಲ, ಎಲ್ಲೂ ಹೋಗೋದಿಲ್ಲ, ಅಲ್ಲಿಗೆ ಇರ್ತಾರೆ. ಯಾಕಂದ್ರೆ ಅವ್ರ ಮೇಲೆ ಆಶೀರ್ವಾದ ಅಂತ ಇರೋದಿಲ್ಲ. ಪರಮಾತ್ಮ ಅನ್ನುವಂಥದ್ದು ಶಕ್ತಿ ಅವ್ರ ಜೊತೆ ಕೆಲಸ ಮಾಡೋದಿಲ್ಲ. ಆದ ನಂತರ ಲಾ ಆಫ್ ಅಟ್ರಾಕ್ಷನ್ ಅನ್ನ ಕಲಿಸ್ತೇವೆ. ಗ್ರಾಟಿಟ್ಯೂಡ್ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು ಕಲಿಸ್ತೇವೆ. ಅಫರ್ಮೇಶನ್ಸ್ ಗಳನ್ನ ಯಾವ ರೀತಿ ನೀವು ಬಳಸ್ಬೇಕು ಅನ್ನುವಂಥದ್ದು ಪ್ರಾಕ್ಟಿಕಲ್ ನಡೆಯುತ್ತೆ. ಯಾವ್ದು ಕತಿ ಹೇಳಲ್ಲ. ನಂಗೆ ಕತಿ ಇಷ್ಟ ಇಲ್ಲ, ನಿಮ್ಗೆ ಹೇಳ್ತೀನಿ ಯಾವಾಗ ಹಿಂಗೆ ಮನಸ್ಸು ಬರ್ಲತ್ತಂದ್ರೆ ನಂದು ಯಾರು ಹೇಳೋರಿಲ್ಲ, ನನ್ಗದ್ ಹೇಳ್ತೀನಿ ಕೆಲವೊಂದ್ಸಲ. ಬಟ್ 90% ಫೋಕಸ್ ಮಾಡೋದು ನಿಮ್ಮೆಲ್ಲರ ಏಳಿಗೆಗಾಗಿ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನಡೆಯುತ್ತೆ. ಇದು 15 ದಿನಗಳ ಕಾಲ ಆನ್ಲೈನ್ ಅಲ್ಲಿ. ಬಟ್ ಡೈಲಿ ನೀವು ಅಟೆಂಡ್ ಇರ್ಬೇಕು. ಸಂಡೇ ದಿನ ಮಾತ್ರ ಬೆಳಗಿನ ಅವಧಿಯಲ್ಲಿ ಸೆಷನ್ ಇರುತ್ತೆ. ಸಂಡೇ ದಿನ ಮುಂಜಾನೆ 6ರಿಂದ 7 ಗಂಟೆ ಇರ್ತದೆ. ಸಂಡೇ ಒಂದೇ. ಉಳಿದಿದ್ದ ದಿನ ಎಲ್ಲ ರಾತ್ರಿ 9ರಿಂದ 10 ಗಂಟೆ ತನ ಇರುತ್ತೆ. ಓಕೆನಾ? ಪೂರ್ತಿ ತಿಳಿತು ಅನುಷಾ? ಓಕೆ. ಸೊ ತಿಳಿದ್ರೆ ಪೇಮೆಂಟ್ ಮಾಡ್ಬೇಕು, ಎನ್ರೋಲ್ ಮಾಡ್ಕೊಳ್ಬೇಕು. 9 ಗಂಟೆಗೆ ನಾನು ವೇಟ್ ಮಾಡ್ತೀನಿ. ಮತ್ತೆ ನಮ್ಮ ಕುಟುಂಬದ ಒಬ್ಬರು ಸದಸ್ಯರು ಎನ್ರೋಲ್ ಆಗ್ತಾರ ಅಂತ ಹೇಳಿ ನಾನು ನಂಬಿದ್ದೀನಿ. ಮತ್ತೆ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ನಾನು ಕೇಳ್ಬೋದು. ವರ್ಧನ್, ಎಲ್ಲಿ ಓದಿ ವರ್ಧನ್? ಸಾಗರಿಕಾ, ಇವ್ರು ಯಾಕೋ ವಿಡಿಯೋ ಆನ್ ಇಲ್ಲ. ಸಾಗರಿಕಾ ಅವ್ರದ್ದು ಡನ್. ಶೈಲಜಾ ಮ್ಯಾಮ್ ಅವ್ರದ್ದು ವಿಡಿಯೋ ಪ್ರಾಬ್ಲಮ್ ಇದೆ ಸ್ವಲ್ಪ, ಇಲ್ದ್ರ ಮಾಡಿ. ಓಕೆನಾ? ಸೊ ಎಲ್ಲರಿಗೂ ಇವತ್ತಿನ ಸೆಷನ್ ತಿಳಿದಂತ ಅನ್ಕೊಂಡಿನಿ. ಹಾಗಾಗಿ 8073084423 ಇದು ನಮ್ದು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನಂಬರ್ ಇದೆ. ಸೊ ಹಾಗಾಗಿ ಇದಕ್ಕೆ ನೀವು ಓನ್ಲಿ 2000 ಅನ್ನ ಪೇ ಮಾಡಿ ಮೊದಲು ಎನ್ರೋಲ್ ಮಾಡ್ಕೊಳ್ಬೇಕು. ಉಳಿದಿನ ಪೇಮೆಂಟ್ 3 days ಆದ್ಮೇಲೆ ಮತ್ತೆ ನೀವು ಕೊಡ್ಬೇಕು. ಓಕೆನಾ? ಎಲ್ಲರಿಗೂ ತಿಳಿದದ ಅಂತ ಹೇಳಿ ಅನ್ಕೊಂಡಿನಿ. ಸೊ ಎಲ್ಲರಿಗೂ ಮತ್ತೊಂದು ಸಲ ಧನ್ಯವಾದವನ್ನ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ವರ್ಧನ್. ಏನು ಕ್ವಶನ್ಸ್ ಇಲ್ಲ ಅಂದ್ರ ಇಟ್ಸ್ ಓಕೆ. ನಮ್ ಬೀದರ್ದವ್ರಿಗೆ ಏನ್ ಕ್ವಶನ್ಸ್ ಇರಲ್ಲ, ನಮ್ಗೆ ಗೊತ್ತಿದೆ. ನಮ್ ಬೀದರ್ದವ್ರು ಇದಾರೆ ನೋಡಿ, ಪೂರ ಪಂಚಭಾಷೆಗಳ ದೊಡ್ಡ ಇದು ಇದೆ, ಎಲ್ಲಾನು ಗೊತ್ತಿದೆ. ಬಟ್ ಮತ್ತೆ ಆಗಿರುತ್ತೆ ಒಂದೊಂದ್ಸಲ. ಸೊ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ನೀವೆಲ್ಲರೂ ಬರ್ರಿ. ಒಂದು ಸಲ ನಿಮ್ಮ ಪರಿವರ್ತನೆಗಾಗಿ ನೀವು ಸಮಯ ಕೊಟ್ಟಿಲ್ಲ ಅಂದ್ರೆ ಜಗತ್ತಿನಲ್ಲಿ ನಿಮ್ಗಾಗಿ ಯಾರು ಸಮಯ ಕೊಡೋದಿಲ್ಲ.
ಇದು ಇನ್ನರ್ ಜರ್ನಿ ಇದೆ. ನನ್ನ ಪ್ರಯಾಣ ನಾನೇ ಮಾಡ್ಬೇಕು, ಇನ್ನಾರು ಮಾಡೋದಿಲ್ಲ. ಈ ಗುರುನು ಇದ್ದಾರೆ, ಅವ್ರು ಹೇಳ್ಕೊಡ್ತಾರ ದಾರಿ ಹಿಂದೆ ನಿಂತ, ನೀ ಇಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಇಲ್ಲಿಗೆ ಹೋಗು. ನನ್ಗೆ ಹೈದ್ರಾಬಾದ್ಗೆ ಹೋಗೋದಿದೆ, ರೂಟ್ ಮ್ಯಾಪ್ ಹಾಕ್ ಕೊಡ್ತಾರ ಹೊರತಾಗ ನನ್ ಸರಿ ಹೈದ್ರಾಬಾದ್ ಗುರು ಬರಲ್ಲ. ಬಟ್ ಹೇಳೋರು ಬೇಕಲ್ಲ, ನಿಮ್ಗೆ ಹೈದ್ರಾಬಾದ್ ರೂಟ್ ಬಿಟ್ಟು ಬೆಂಗಳೂರು ರೂಟ್ ತೋರ್ಸುರು ಅಂತ ತಿಳ್ಕೊರ್, ನೀವು ಹೈದ್ರಾಬಾದ್ ಜೀವನ್ ಬರ ಹೋಗಲ್ಲ. ಯಾವ ಡೇಟ್ ಇಂದ ಸ್ಟಾರ್ಟ್ ಮೇಡಮ್ ಇದು? ಮ್ಯಾಮ್ ಸ್ಟಾರ್ಟ್ ಇದೆ ಇವತ್ತದು ರಾತ್ರಿ 9ರಿಂದ. ಇವತ್ತಿಂದನ ಸ್ಟಾರ್ಟ್? ಹಾ ಸ್ಟಾರ್ಟ್ ಇದೆ ಮೇಡಮ್. ಮ್ಯಾಮ್ ನೀವು ಒಂದ್ಸಲ ಇದು ರೇಖಿದಾಗ ಇದ್ರಿ ಮೋಸ್ಟ್ಲಿ ಅನ್ಕೊಂಡಿನ್ ಶಶಿಕಲಾ ಮ್ಯಾಮ್. ಇದು ಇದೇ ಕಂಟಿನ್ಯೂ ಮಾಡ್ಲಿಲ್ಲ, ಒಂದ್ 3 days ಇದ್ದೆ, ಆಮೇಲೆ ಆಗ್ಲಿಲ್ಲ, ಅಮ್ಮನ್ಗೆ ಹುಷಾರಿಲ್ಲ, ಅಡ್ಮಿಟ್ ಆಗಿದ್ರು, ಬೆಂಗಳೂರು ಕೊಟ್ಟೋಗ್ಬಿಟ್ಟೆ, ನಾನು ಮಾಡ್ಲಿಲ್ಲ. ಅದೇ ಪೇ ಮಾಡಿದ್ದೆ, ಫೀಸ್ ಪೇ ಮಾಡಿ 2000 ಮಾಡಿದ್ದೆ. ಅಲ್ಲಿ ಎಷ್ಟು ಪೇ ಮಾಡ್ರಿ ಮ್ಯಾಮ್ ನೀವು? 2000 ಮಾಡಿದ್ದೆ, ಮಾಡ್ಬೇಕದು ಕಂಟಿನ್ಯೂ ಒಂದ್ ಕೆಲ್ಸ ಮಾಡ್ರಿ, ಇನ್ನ 3000 ಪೇ ಮಾಡಿದ್ರ ನೀವು ಮಾಸ್ಟರ್ ಮೈಂಡ್ ನಾಗೆ ಆಡ್ ಆದ್ರಲ್ಲ, ಅದು 2000 ಹೆಂಗು ನಂಬಲ್ ಉಳಿದುದಲ್ಲ. ನೀವು ಮಾಡೇ ಇಲ್ಲ ಅಂದ್ರೆ ನಾವು ನಿಮ್ಗೆ ವಾಪಸ್ಸೇ ಕೊಡ್ಬೇಕು ಯಾವಾಗಾದ್ರೂ. ಓಕೆ. ನಮ್ದು ಏನ್ ಮಾಡ್ತೀವಿ ಅಂದ್ರೆ, ಒಂದ್ ಕೋರ್ಸ್ ಮುಗಿದ್ಮೇಲೆ ಯಾರ್ಯಾರು ಕರೆಕ್ಟ್ ಆಗಿ ಕುಂತಾರ, ಯಾರ್ಯಾರು ಕುಂತಿಲ್ಲ, ಲಾಸ್ಟ್ ಡೇ ಯಾರು ಕುಂತಿಲ್ಲ ಅವ್ರಿಗೆ ಮತ್ತೆ ಪೇಮೆಂಟ್ ನಾವು ವಾಪಸ್ ಮಾಡಿರ್ತೀವಿ. ಸೊ ನಿಮ್ಗೆ ವಾಪಸ್ ಬೇಕಂದ್ರೆ ವಾಪಸ್ ಕೊಡ್ತೀವಿ, ಇಲ್ಲ ಇನ್ನ 3000 ನಾ ಪೇ ಮಾಡಿದ್ರೊಳಗೆ ಬರ್ತೀನಿ ಅಂದ್ರೆ ನೀವು ಬರ್ಬೋದು ಮ್ಯಾಮ್. ಓಕೆ ಓಕೆ ಆಯ್ತು. ಯಾವಾಗ ಮಾಡ್ಲಿ ಅದು? ಇವತ್ ಮಾಡಿದ್ರೆ ಬೆಸ್ಟ್ ಅದ ಮೇಡಮ್. 9 ಗಂಟೆ ನಿಮ್ ಕ್ಲಾಸಿಗೆ ಸಿಕ್ತಿತ್ತು, ನನ್ ಗ್ರೂಪ್ ನಾಗ ನಿಮ್ಗೆ ಆಡ್ ಮಾಡ್ತಿದ್ದೆ ಮ್ಯಾಮ್. ಇವತ್ತಿಂದಾನೆ ಕ್ಲಾಸ್? ಹಾ ಇವತ್ತಿಂದದ ಫಸ್ಟ್ ಡೇನಾ ಇವತ್ತು? ಇಲ್ಲ ಮ್ಯಾಮ್, ಅಂದ್ರೆ ನಾನು ರೆಗ್ಯುಲರ್ ಬೇಸ್ ಮೇಲೆ ಮಾಡ್ತೀನಿ, ಒಂದಾದ್ಮೇಲೆ ಒಂದ್. ಈಗ ಹಿಂದಿನವ್ರಿಗೆ ಏನಿತ್ತು ನೋಡ್ರಿ, ಈಗ ನಿಮ್ದು ಶುರು ಆಗುತ್ತೆ ನೋಡ್ರಿ, ಮತ್ತೆ ಹಿಂದಿನವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಅವ್ರದ್ದು ಡೇಟ್ ಮುಗ್ದು ಬಿಡ್ತದ, ಮತ್ತೆ ನಿಮ್ದು ಕಂಟಿನ್ಯೂ ಆಗಿರ್ತದೆ, ನಡೀತಾ ಇರುತ್ತೆ. ಹಾ ಓಕೆ ಮ್ಯಾಮ್. ಸೊ ನೀವು ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಇವತ್ ಜಾಯ್ನ್ ಆದ್ರೆ ನನ್ಗೆ ಇವತ್ತು ಫಸ್ಟ್ ಡೇ ತರ ಆಗತ್ತೆ. 100% ಆಗುತ್ತೆ. ಇವತ್ ಫಸ್ಟ್ ಡೇನೇ ಇರುತ್ತೆ ನಿಮ್ದು. ಮತ್ತೆ ಅಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಮಾಡೋದಕ್ಕೆ ಅವಕಾಶ ಇದೆ ಶಶಿಕಲಾ ಮ್ಯಾಮ್. ನೀವು ಟ್ರೈನರ್ ಇದ್ದೀರಿ, ನನ್ಗೆ ಗೊತ್ತದ, ನಿಮ್ದು ನಂದು 1 to 1 ಆಗಿದೆ ಮೋಸ್ಟ್ಲಿ. ಹೌದು ಹೌದು. ಮ್ಯಾಮ್ ವಿಡಿಯೋ ಆನ್ ಮಾಡ್ರಿ. ನೋಡ್ರಿ, ನಿಮ್ಗೆ ಗೊತ್ತಾ, ಒಬ್ರು ಸೈನ್ಸಿಸ್ಟ್ ಇದ್ದಾರೆ ಮೇಡಮ್ ನಂಬಲ್ಲಿ. ಅವ್ರು ಇಷ್ಟು ನಿನ್ನೆ ಒಂದ್ ಕ್ಲಾಸ್ ಮಾಡೋದಕ್ಕೆ ಹಚ್ಚಿನಿ, ಅಲ್ಲಿ ಪ್ರಾಕ್ಟಿಕಲ್ ಕೊಡ್ಲಿಕ್ಕೆ ಹಚ್ಲತ್ತೀನಿ. ಈಗ ನೋಡ್ರಿ, ನಮ್ದು ಅನುಷಾ ಸ್ಟೂಡೆಂಟ್ ಇದ್ದಾಳೆ. ಸ್ಟೂಡೆಂಟ್ಸ್ ಗಳಿಗೆ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಅವ್ರಿಗೆ ಸ್ಟೇಜ್ ಫಿಯರ್ ಇರುತ್ತೆ, ಸ್ಟೇಜ್ ಮೇಲೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಖಾಲಿ ಕುಂತ ಏಸ್ಬೇಕ. ಅಲ್ಲಿ ಅವ್ರಿಗೆ ಪ್ರಾಕ್ಟಿಕಲ್ ಮಾಡ್ಸ್ಲಕ್ ಹಚ್ಚು, ಸಣ್ಣ ಸಣ್ಣ ಪಾಯಿಂಟ್ಸ್ ಗಳನ್ನ ಕೊಟ್ಟು, ವಿಷಯಗಳನ್ನ ಕೊಟ್ಟು ಅವ್ರಿಗೆ ಮಾತಾಡ್ಸ್ಲಕ್ ಹಚ್ಚು. ಸೊ ಅಲ್ಲಿ ಪ್ರಾಕ್ಟಿಕಲ್ದಾಗ ಬಹಳ ಬೆನಿಫಿಟ್ ಆಗ್ತಾ ಇದೆ. ಅದು ನೀವು ಆಲ್ರೆಡಿ ಒಂದು 30 ಮೆಂಬರ್ಸ್ಗೆ ನಾವು ಟ್ರೈನಿಂಗ್ ಎಲ್ಲ ಕೊಡ್ತಿದ್ವಿ, 50 ಮೆಂಬರ್ಸ್ಗೆ ಆಫೀಸಲ್ಲೆಲ್ಲ. ಅಂದ್ರೆ ರಿಸೈನ್ ಮಾಡಿದೀನಿ ಈಗ ಬಟ್ ರಿಸೈನ್ ಮಾಡೋ ನಾನಂತೂ ಇಷ್ಟು ವೇಟ್ ಮಾಡ್ಲತ್ತೀನಿ ಮೇಡಮ್ ನಿಮ್ ಸಲುವಾಗಿ. ನನಗೆ ಪುನಃ ನಿಮ್ ಸರಿ ಕನೆಕ್ಟ್ ಆಗೋದಕ್ಕೆ ನನ್ ಬಳಿ ಟೈಮ್ ಇಲ್ಲ. ನಮ್ ಹುಡುಗಿಯರಿಗೆ ದಿನ ಹೇಳ್ತೀನಿ, ಅವ್ರು ಶಶಿಕಲಾ ಮೇಡಮ್ ಅಂತೇಳಿ ಒಂದಿನ ನಾನು ಕ್ಲಾಸ್ ಮಾಡೀನಿ, ನೀವು ಮಾತಾಡ್ರಿ ಅಂತೀನಿ. ಅವ್ರು ಹುಡುಗಿಯರು ಒಂದ್ಸಲ ಏನೋ ಮಾತಾಡಿದ್ರಂತೆ, ನೀವೆಲ್ಲೋ ಹೊರಗಿದ್ರಿ ಅಂತ ಹೇಳಿದ್ರು, ಪುನಃ ಆಗೇ ಇಲ್ಲ. ನೋಡ್ರಿ, ಯೂನಿವರ್ಸ್ ಮತ್ತೆ 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 ನನ್ನ ಎದುರಿಗೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಡಿಸೈಡ್ ಮಾಡ್ರಿ, 9 ಗಂಟೆ ಕ್ಲಾಸಿಗೆ ಬರ್ರಿ ಮ್ಯಾಮ್. ಓಕೆನಾ? ಓಕೆ. ಅದೇ ರೀತಿ ನಮ್ಮ ಸಾಗರಿಕಾ ಮೇಡಮ್ ಕೇಳತರ ಯಾವ್ಯಾವ ಕೋರ್ಸ್ ಗಳನ್ನ ನೀವು ಮಾಡ್ತೀರಿ ಅಂತ ಹೇಳಿ. ನಾನು ಟ್ರೈನ್ ದ ಟ್ರೈನರ್ ಅನ್ನುವಂಥದ್ದು ಒಂದು ಕೋರ್ಸ್ ಮಾಡ್ತೀನಿ ಮೇಡಮ್. ಮಾಸ್ಟರ್ ಮೈಂಡ್ ಆನ್ಲೈನ್. ಏನ್ ಆಮೇಲೆ ನಾನು ಅವಾಗ್ಲೇ ಜಾಯ್ನ್ ಆಗ್ತೀನಿ, ಇವಾಗ ಎಕ್ಸಿಟ್ ಆಗ್ಬಿಟ್ಟು. ಹಾ ಓಕೆ ಡನ್. ಓಕೆ ಥ್ಯಾಂಕ್ ಯು. ಸೊ ನಾವು ಟ್ರೈನ್ ದ ಟ್ರೈನರ್ ಅನ್ನುವಂಥದ್ದು ಮಾಡ್ತೀವಿ, ಮತ್ತೆ ಮಾಸ್ಟರ್ ಮೈಂಡ್ ಆಫ್ಲೈನ್ ಮತ್ತು ಆನ್ಲೈನ್ 2 ಕೋರ್ಸ್ ಗಳನ್ನ ಮಾಡ್ತೀವಿ ಟೋಟಲಿ. ಆ ನಂತರ ಚಕ್ರ ಬ್ಯಾಲೆನ್ಸಿಂಗ್ ಅನ್ನ ಮಾಡ್ತೀವಿ, 1 to 1 ಸೆಷನ್ ಅನ್ನ ಮಾಡ್ತೀನಿ. 1 to 1 ಅಂದ್ರೆ ಡಿಪ್ರೆಷನ್ ಇದೆ, ಟೆನ್ಷನ್ ಇದೆ, ಅದ್ರ ಸಲುವಾಗಿ, ಅಥವಾ ದಾಂಪತ್ಯದಲ್ಲಿ ಜಗಳ ಏನು ಮಾಡ್ಕೊಂಡಿರ್ತಾರ ಅದ್ರ ಸಲುವಾಗಿ, ಬಿಸ್ನೆಸ್ ಮಾಡೆಲ್ಸ್ ಗಳು ಬೇಕಾಗ್ಯಾವ, ಸೀಕ್ರೆಟ್ ಬಿಸ್ನೆಸ್ ಮಾಡೆಲ್ಸ್, ಅದ್ರ ಸಲುವಾಗಿ ನಾನು ಕೋರ್ಸ್ ಅನ್ನ ಮಾಡ್ತೀನಿ. ಅದು ಪರ್ಸನಲ್ ಕೋರ್ಸ್ ಅಂತ ಇರುತ್ತೆ, 1 to 1 ಲೈಫ್ ಕೋಚ್ ತರ, ಅದನ್ನು ಸಮೇತ ನಾನು ಮಾಡ್ತೀನಿ. ಅದ್ರ ಜೊತೆಗೆ ನಾವು ಮತ್ತೆ ರೇಖಿ ಮಾಸ್ಟರ್ ಅಂತನೂ ನಾನು ವರ್ಕ್ ಮಾಡ್ತೀನಿ. ಸಾಕಷ್ಟು ಕೋರ್ಸ್ಗಳಿವೆ, ಮತ್ತೆ ಪ್ರತಿಯೊಂದು ಬೇರೆ ಬೇರೆ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ತಾರೆ. ನಿಮಗೆ ಯಾವ್ದು ಬೇಕು ನೋಡ್ರಿ, ನೀವು ಚಾಯ್ಸ್ ಮಾಡ್ಬೇಕು ಮೇಡಮ್. ಸೊ ನಾನು ಏನ್ ಹೇಳ್ತೀನಿ, ಎಲ್ಲದಕ್ಕಿಂತ ಬೆಸ್ಟ್ ಮೊದಲು ನೀವು ಮಾಸ್ಟರ್ ಮೈಂಡ್ ನಾಗ ಬರ್ಬೇಕು ಮೇಡಮ್. ನೀವು ನನಗ್ ತಿಳ್ಕೊಂಡೇ ಇಲ್ಲ, ನನಗೆ ಅರ್ಥನೇ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಕೋರ್ಸ್ಗಳು ನಿಮ್ಗೆ ಅರ್ಥ ಆಗೋದಿಲ್ಲ. ಮೊದಲು ನೀವು ನನ್ನ ಜೊತೆ ಕೂಡ್ರಿ. 15 ದಿನ ಕೂಂತ ಮೇಲೆ ಏನಾರ ಮೇಡಮ್ ಏನಿಲ್ಲ, ಬಹಳ ಸಲ ಟ್ರೈನರ್ಸ್ದು 2 ಮುಖವಾಡಗಳು ಇರ್ತಾವ, ಎಲ್ಲರಿಗೂ ಗೊತ್ತಿರಿ. ಅವ್ರು ನೋಡೋದಕ್ ಒಂದಿರ್ತಾರ, ಹೇಳೋದು ಒಂದಿರುತ್ತೆ. ನನ್ನಲ್ಲಿ ಹಂಗಿಲ್ಲ, ನಾನು ಏನಿದ್ದೀನಿ ಅದೇ ಹೇಳ್ತೀನಿ, ಏನ್ ಹೇಳ್ತೀನಿ ಅದೇ ಇದ್ದೀನಿ. ನೀವ್ ಯಾವಾಗಿದು ಅನುಭವಕ್ಕೆ ಬರುತ್ತೆ ಅಂದ್ರೆ ನೀವು ನನ್ನ ಜೊತೆ ಕುಳಿತಾಗ ಮಾತ್ರ ಬರುತ್ತೆ. ಹಾಗಾಗಿ ಆ ವಿಶ್ವಾಸ ಇದ್ರೆ ನೀವು ದಯವಿಟ್ಟು ಎನ್ರೋಲ್ ಮಾಡ್ಕೋರಿ ಸಾಗರಿಕಾ ಮ್ಯಾಮ್. ನೀವು ಎಲ್ಲಿಂದ ಜಾಯ್ನ್ ಆಗಿರಿ ಸಾಗರಿಕಾ ಮ್ಯಾಮ್? ಎಸ್, ಓಕೆ ಡನ್. ಸೊ ಎಲ್ಲರಿಗೂ ಹುಬ್ಳಿ ಮ್ಯಾಮ್. ಓಕೆ, ಹುಬ್ಳಿ ಒಳಗ್ ನಂದು ಬಹಳಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಮೇಡಮ್. ಬಹಳ ಜನ ಇಲ್ಲಿ ಟ್ರೈನಿಂಗ್ ಬರ್ತಾರ ಅಲ್ಲಿಂದೆಲ್ಲ.
ಹುಬ್ಬಳ್ಳಿ ಧಾರವಾಡ ಕಡೆಯಿಂದ ಎಲ್ಲಾ ಕಡೆ ಇದ್ದಾರ. ನನ್ ಲೋಕ ಬಾಳ ದೊಡ್ಡದಿದೆ, 3,500 ಇದ್ದಾರೆ ನಂದೆಲ್ಲ, ಬಹಳ ದೊಡ್ಡ ಟೀಮ್ ಇದೆ. ಸೊ ಆ ಟೀಮ್ ನೊಳಗ್ ಬರೋದಿದೆ ನೋಡ್ರಿ, ಅದು ಒಂದ್ ಹೆಮ್ಮೆಯ ವಿಷಯ. ನೀವ್ ಒಳಗ್ ಎನ್ರೋಲ್ ಆದಾಗ ನಿಮಗ್ ಅದು ಫೀಲ್ ಆಗುತ್ತೆ. ಇವತ್ ಆಗೋದಿಲ್ಲ. ಇವತ್ ಏನ್ ಮಾಡ್ತೀವಿ ಅಂದ್ರೆ ಬರೀ ಅಡ್ಮಿಷನ್ ಮಾಡ್ಕೊಂಡು ಒಳಗ್ ಬರ್ಲಿ ಅನ್ನುವಂಥದ್ದು ಒಂದೇ ಫೋಕಸ್ ಮಾಡ್ತೀವಿ ಹೊರತಾಗಿ ಮತ್ತೆ ಬೇರೆ ಯಾವ್ದು ಇರೋದಿಲ್ಲ. ಸೊ ಹಾಗಾಗಿ ಅಡ್ಮಿಷನ್ ಮಾಡ್ಕೊರಿ, ಇವತ್ 9 ಗಂಟೆಗೆ ಬರ್ರಿ ನೀವು. ಆಮೇಲೆ ನೋಡ್ರಿ ಎಷ್ಟು ದೊಡ್ಡ ಟೀಮ್ ಇದೆ ಅಂತೇಳಿ. ಅಲ್ಲಿ ನಮ್ದು ಶಿಲ್ಪಾ ಮ್ಯಾಮ್ ಅಂತ ಹೇಳಿ ಇದ್ದಾರೆ, ಮಾನಸ ಅಂತ ಹೇಳಿ ಬೆಸ್ಟ್ ಟ್ರೈನರ್ ಅವರು, ಮಾನಸ. ರಶ್ಮಿ ಮ್ಯಾಮ್ ಅಂತ ಹೇಳಿ ಇದ್ದಾರೆ, ಅದು ಎಷ್ಟೋ ಹೀಲಿಂಗ್ ಕೋರ್ಸ್ ಗಳನ್ನ ಈಗಾಗ್ಲೇ ಮುಗಿಸಿ ಬೆಸ್ಟ್ ಟ್ರೈನರ್ ಇದ್ದಾರೆ. ಫಾರಿನ್ ಎಲ್ಲ ಕೋರ್ಸ್ ಗಳನ್ನ ಮಾಡ್ತಾರ, ಅವ್ರು ನನ್ನ ಹತ್ರ ಟ್ರೈನಿಂಗ್ ತಗೋತಾ ಇದ್ದಾರೆ. ಬಹಳ ದೊಡ್ಡ ಟೀಮ್ ಇದೆ ನಂದೆಲ್ಲ. ನೀವು ನೋಡಿದ್ರೆ ಒಳಗ್ ಬಂದ್ಮೇಲೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ, ಧನ್ಯವಾದ ಸಮಯಕ್ಕಾಗಿ, ಮತ್ತೆ ನಿಮ್ಮ ಸಮಾಧಾನಕ್ಕಾಗಿ. ಸಮಾಧಾನವಾಗಿ ಕುಂತೀರಿ ನೋಡ್ರಿ, ಅದಕ್ಕಾಗಿ ನಾನು ಥ್ಯಾಂಕ್ ಯು ಅನ್ನ ಹೇಳ್ತೀನಿ. ಧನ್ಯವಾದ, ಬಾಯ್.